ಯಾರೋ ನಮ್ಮೆಲ್ಲ ಕಣ್ಣಿಟ್ಟಿದ್ದಾರೆ. ಎಷ್ಟು ಜನ ಆದ್ರೂ ಸರಿ, ಎಲ್ರೂ ಮುಗಿಸ್ಬಿಟ್ರು. ಆಯ್ತಾಯ್ತು. ಎಲ್ಲಪ್ಪ ಕರೆಂಟು? ಕರೆಂಟ್ ಹೋಗಿರೋದಕ್ಕೆ ದೆವ್ವ ಹಿಡ್ದಂಗ್ ನಿಂತವ್ರು ನೋಡು. ಲೇ ಸಡೆ ತಗೊಳ. ನೀನಾ? ನಾನು ನಡೆರಾಸೆ. ಆಯುಧ ಮುಟ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲರ ಥರ ಸಂತೋಷವಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ. ಆದರೆ ಬೇರೆಯವರಿಂದ ತೀರ್ಮಾನ ಆಗುವಂಥ ಈ ಜೀವನ ನಮ್ಮನ್ನ ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಶಾಂತ, ಶಾಂತ. ಏನ್ ಶಾಂತ ಶಾಂತ ಅಂತ ಕೂಗ್ತಾನೆ ಇದೆಯಲ್ಲ, ಅಂತದ್ ಏನ್ ಕೊಡ್ತೀಯ ಶಾಂತಾಗ್ ನೀನು? ನಾನ್ ಈ ಮನೇಲಿ ಇಟ್ಟಿರೋ ವಸ್ತು ಇರೋ ಜಾಗದಲ್ಲಿ ಇರೋದೇ ಇಲ್ಲ. ಎಲ್ಲೇ ನನ್ ಶಲ್ಯ? ಒಂದಿನ ಶಲ್ಯ ಹಾಕೊಳ್ಳಿಲ್ಲ ಅಂದ್ರೆ ಏನು ಜೀವನ ಹೋಗುತ್ತೆ? ಏನಂದೆ? ಹಾಕ್ತೆ ಹೋದ್ರೆ ಏನಂತಾನ? ಏಯ್, ಒಂದ್ ಹೇಳ್ತೀನಿ, ಕೋಪಿಸ್ಕೋಬೇಡ. ತಾಳಿ ಇಲ್ದೇನೆ ನೀನು ಹೊರಗೆ ಹೋಗ್ತೀಯಾ? ಅದೇ ತರ ಕಣೆ ಪಕ್ಷದ ಕಾರ್ಯಕರ್ತನ ಗುರ್ತು ಪಂಚೆ ಮತ್ತು ಶಲ್ಯ. ಅದಿಲ್ದೆ ಹೇಗ್ ಹೋಗೋದು? ಇಲ್ಲಿರೋರು ನಮ್ಮಪ್ಪ. ಕರ್ನಾಟಕ ಜನತಾ ಪಕ್ಷದಲ್ಲಿ ಒಳ್ಳೆ ಮಾತುಗಾರ. ಸ್ವಂತದವ್ರ ಮನೆ ವಿಚಾರಕ್ಕೆ ಹೋಗ್ತಾರೋ ಇಲ್ವೋ, ಪಕ್ಷದ ಜನರ ಮನೆಯಲ್ಲಿ ಏನೇ ಆದ್ರೂ ಮೊದಲು ಹೋಗಿ ನಿಲ್ತಾರೆ. 40 ವರ್ಷದ ಪಕ್ಷದ ಜೀವನದಲ್ಲಿ ಒಂದು ಅಧಿಕಾರನೂ ಪಡಿದೆ. ಜನರ ಕೆಲಸದಲ್ಲಿ, ಪಕ್ಷದ ಕೆಲಸದಲ್ಲಿ ಅವ್ರಿಗೆ ಸಿಕ್ಕಿದ್ದೇನಂದ್ರೆ ಒಳ್ಳೆಯವರು ಅನ್ನೋ ಹೆಸರು ಮಾತ್ರ. ಅಣ್ಣ ರವಿಚಂದ್ರನ್ಗೆ, ಅಣ್ಣ ರವಿಚಂದ್ರನ್ಗೆ, ಅಣ್ಣ ರವಿಚಂದ್ರನ್ಗೆ. ಮಂತ್ರಿಗಳೇ, ಒಂದ್ ಕೋರಿಕೆ. ಈ ಮುರುಗೇಶನ್ಗೆ ಒಂಡಿಯು ಕಳೆ ಸೀಟ್ ಸಿಗ್ಬೋದು ಅನ್ಕೊಂಡಿದ್ದಾರೆ. ನಾನು ನಾಮಪತ್ರ ಹಾಕಿದ್ದೀನಿ. ನನಗ್ ಸಿಗ್ತಾ ಇದ್ರು ಪರವಾಗಿಲ್ಲ, ತಣಿಗಾರ್ಚಲ ಅವ್ರಿಗೆ ಸೀಟ್ ಕೊಡ್ಬೇಕು ಮಂತ್ರಿಗಳೇ. ತಣಿಗಾರ್ಚಲ ನನ್ನ ತಂದೆಗೆ ಕ್ಲೋಸ್ ಫ್ರೆಂಡ್. ಇಬ್ರು ತುಂಬಾ ವರ್ಷಗಳಿಂದ ಒಂದೇ ಪಕ್ಷದಲ್ಲಿದ್ದಾರೆ. ಈ ಎಲೆಕ್ಷನ್ ಅಲ್ಲಿ ಹೇಗಾದ್ರೂ ಮಾಡಿ ಇಂಡಿಪೆಂಡೆಂಟ್ ಕೌನ್ಸಿಲ್ ಸೀಟ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಇವ್ರವ್ರ ಮಗ ಸುಧಾಕರ್ ಅಂತ. ಅವ್ರ ತಂದೆ ತರನೇ ಪಕ್ಷದ ಮೇಲೆ ಒಲವು ಜಾಸ್ತಿ. ಇದವ್ರ ಮಗಳು ಸೆಲ್ವಿ. ಚಿಕ್ಕ ವಯಸ್ಸಿಂದನೂ ಗೊತ್ತು. ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋಂಥ ವಯಸ್ಸಿಂದನೂ ಅವಳಂದ್ರೆ ಇಷ್ಟ. ಅವನು ಅವನ ಬುದ್ಧಿನ ತೋರಿಸ್ಬಿಟ್ಟ. ನೋಡ್ದ ಶಿವ, ದುಡ್ಡಿಸ್ಕೊಂಡು ಜೊತೆಗಿದ್ದವನ್ಗೆ ಸೀಟ್ ಕೊಟ್ಬಿಟ್ಟ. ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನ್ ಜೊತೆಗಿದ್ರೆ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಅಪ್ಪನ್ ಫ್ರೆಂಡು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅನ್ನೋ ಆಸೆ ಅವ್ರಿಗಿದ್ರೂ ಅವ್ರ ರಕ್ತದಲ್ಲಿ ಆಳ್ವಾಗಿ ಹೋಗಿರೋಂಥ ಪಕ್ಷದ ವಿರುದ್ಧ ಕೆಲಸ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಆ ಪಕ್ಷ ಹೇಳಿರೋ ತರ ಆ ಪಕ್ಷದ ಗುಂಪಿನ ಅಧ್ಯಕ್ಷರಾದ ತ್ಯಾಗರಾಜಿಗೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಮಾಮ, ನಿನ್ನಂತ ಮನುಷ್ಯನ ನಾನು ನೋಡೇ ಇಲ್ಲ. ಬೇರೆಯವ್ರ ಮೇಲೆ ಅಸೂಯೆಯಿಂದ ಸ್ವಂತ ಪಕ್ಷದವನೇ ಕೆಳಗಿಳಿದ್ ಕೆಲಸ ಮಾಡಲ್ಲ. ನನ್ಗೋಸ್ಕರ ನೀನು ಬೂತ್ ಮಟ್ಟದಲ್ಲೆಲ್ಲ ಕೆಲಸ ಮಾಡಿ ನನ್ನ ಗೆಲ್ಲಿಸ್ಬಿಟ್ಟೆ. ಥ್ಯಾಂಕ್ ಯು ಮಾಮ. ನಾನೇನಪ್ಪ ಅಂತದ್ ಮಾಡ್ಬಿಟ್ಟೆ? ಪಕ್ಷದವರು ಯಾರು ಅಭ್ಯರ್ಥಿ ಅಂತ ತೋರಿಸಿದ್ರು ಅವ್ರಿಗೆ ನಾನು ಕೆಲಸ ಮಾಡಿದೆ ಅಷ್ಟೇ. ಬೇಡಪ್ಪ ಬೇಡಪ್ಪ, ಪಾಪ ಹೋಗೋಣ. ಬೇಡಪ್ಪ, ಹೇಳದ್ ಕೇಳಪ್ಪ. ನನ್ನನ್ನು ಸೋಲಿಸ್ಬಿಟ್ಟು ಅವ್ನ ಕಾಲ್ ನಿಕ್ಕೊಂಡು ನಿಂತಿದ್ದೆಲ್ಲ ನಾಚಿಕೆ ಆಗಲ್ವೇನೋ ನಿನ್ಗೆ? ಯಾವ ಪಕ್ಷಕ್ಕೆ ಅಂತ ನೀನ್ ನನಗ್ ಮೋಸ ಮಾಡಿದ್ಯಲ್ಲ, ಅದೇ ಪಕ್ಷ ನಿನ್ ರಕ್ತನೆಲ್ಲ ಹೀರಿ ಒಂದಿನ ನಿನ್ನ ನಡು ರೋಡಲ್ಲಿ ಹೆಣ ಮಾಡ್ತಿದ್ರೆ ಕೇಳು, ಅವಾಗ ಗೊತ್ತಾಗುತ್ತೆ ಕಣೋ ನಿನ್ಗೆ ನಾನ್ ಯಾರು ಅಂತ. ಇವತ್ತಿಗೆ ನನಗೂ ನಿನ್ಗೂ ಇದ್ದಿದ್ದ ಸಂಬಂಧ ಮುಗ್ದೋಯ್ತು ಕಣಲ್ಲ. ಸೋಲು ಅಂದ್ರೆ ಏನು ಅಂತ ತೋರಿಸ್ತೀನಿ. ಇಷ್ಟಕ್ಕೆ ಇದು ಮುಗ್ದೋಗ್ಲಿಲ್ಲ. ಎಷ್ಟೇ ಎಲೆಕ್ಷನ್ ಬಂದ್ರು ನಿನ್ಗೆ ಎದುರಾಗಿ ನಿಲ್ತೀನಿ ಕಣಲೇ. ಸುಮ್ನೆ ನೋಡ್ತಾ ಇರೋ. ಹೇಳೆ. ಅಪ್ಪ ದಿಢೀರಾಗಿ ಮದ್ವೆ ಏರ್ಪಾಟ್ ಮಾಡ್ತಿದ್ದಾರೆ. ಮದ್ವೆಗ? ಏನ್ ಹೇಳ್ತಿದ್ಯಾ? ಮನೆಗೆ ಸಂಬಂಧಿಕರು ಬಂದಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ. ಏನೇ ಮದ್ವೆ ಅಂದ್ರೆ ಹೆಣ್ಣೋಡಕ್ ಬಂದಿದಾರಾ? ಹೌದು, ಹುಡುಗ ಫಾರಿನ್ ಅಲ್ಲಿ ಇದ್ದಾನಂತೆ. ಸುಮ್ನೆ ಭಯ ಪಡ್ಬೇಡ್ವೆ. ನೀನಿರೋ, ನಮ್ಮ ಅಪ್ಪಂಗ್ ಮಾತಾಡ್ತೀನಿ. ಅದ್ ಹೇಗೆ ಅವ್ರ ಹಂಗ್ ಮಾಡ್ತಾರೆ? ಯಾವನ ಹತ್ರ ಮಾತಾಡ್ತಾ ಇದ್ಯಾ? ಕೇಳ್ತಾ ಇದ್ದೀನಿ ತಾನೇ, ಯಾವನ ಹತ್ರ ಮಾತಾಡ್ತಾ ಇದ್ಯಾ? ಕೊಡೆ ಇದೆ. ಏಯ್, ಎಷ್ಟ್ ಸಲ ಹೇಳ್ಬೇಕು ಆ ಕುಟುಂಬದ ಜೊತೆ ನಮ್ಗೆ ಸಂಬಂಧ ಬೇಡ ಅಂತ? ಮಾತಾಡ್ತೀನಿ ಅವನ ಹತ್ರ. ಏಯ್, ನಾನ್ ಹೇಳಿದ ಹುಡುಗನೇ ನಿನ್ ಮದ್ವೆ ಆಗ್ಬೇಕು. ಇನ್ನು 2 ದಿವಸದಲ್ಲಿ ನಿನ್ಗೆ ಮದ್ವೆ. ಅವನ್ನೇ ಮದ್ವೆ ಮಾಡ್ಕೊಂಡು ಫಾರಿನ್ ಬೈತಾ ಇರ್ಬೇಕು. ಅರ್ಥ ಆಯ್ತಾ? ಹೇಳು, ಅವನ್ನ ಮರ್ತ್ಬಿಟ್ಟೆ ಅಂತ ಹೇಳೆ. ಏಯ್, ನನಗಿಂತ ಅವನೇ ಮುಖ್ಯ ಆಗೋದ್ ನೀನೆ? ಮರಿತೀನಿ ಅಂತ ಹೇಳೆ. ಮರ್ತೋದೆ ಅಂತ ಹೇಳು. ನೀನ್ ನನ್ನ ಹೊಡೆದು ಕೊಂದ್ರು ಕೂಡ ನಾನು ರಾಸುನೆ ಮದ್ವೆ ಆಗೋದು.
ಸೆಲ್ವಿ ಅಪ್ಪಂಗೆ ನಮ್ಮ ಅಪ್ಪನ ಮೇಲೆ ಇದ್ದಿದ್ದ ಕೋಪಕ್ಕೆ ಅವಳಿಗೆ ಮದ್ವೆ ಮಾಡಕ್ ಮುಂದಾದ್ರು. ಎಷ್ಟೇ ಟ್ರೈ ಮಾಡಿದ್ರು ಮಾತಾಡಕ್ಕಾಗ್ಲಿಲ್ಲ. ಕಡೆದಾಗಿ ಖಾದರ್ ಬಾಯ್ನ ಕರೆಸಿ ಪಂಚಾಯತಿ ಮಾಡಕ್ ಮುಂದಾದ್ರು. ನಮಸ್ತೆ ಬಾಯ್. ನಮಸ್ಕಾರ. ಖಾದರ್ ಬಾಯ್ ಎರಡು ಕುಟುಂಬಕ್ಕೂ ಗೊತ್ತಿರೋಂಥ ವ್ಯಕ್ತಿ. ಪಕ್ಷದ ಬೆಂಬಲದ ಜೊತೆ ದುಡ್ಡಿರೋರು, ಕಟ್ಟೆ ಪಂಚಾಯತಿ ಮಾಡೋರು. ಭಾಯ್, ನ್ಯಾಯವಾಗಿ ನಮ್ಮ ಎರಡು ಕುಟುಂಬನೂ ಮಾತಾಡಿ ಬಗೆಹರಿಸ್ಕೊಳ್ಳೋಂಥ ವಿಷಯ. ನೀವು ಮಧ್ಯಸ್ಥಿಕೆ ವಹಿಸಿದ್ರೆ ಅದು ಸರಿಯಾಗಿರುತ್ತೆ ಅಂತ ನಾವು ನಂಬಿ ಬಂದಿದೀವಿ. ಅಣ್ಣ, ಬೆಳಗ್ಗೆ ಮದ್ವೆ ಇಟ್ಕೊಂಡಿದ್ದಾರೆ, ಇವಾಗ ಬಂದು ತೊಂದರೆ ಕೊಡೋದು ಸರಿ ಇಲ್ಲ ಅಣ್ಣ. ತೊಂದ್ರೆನಾ? ನಾನು ಅವ್ರ ಮಗಳು ಲವ್ ಮಾಡ್ತಿದೀವಿ ಭಾಯ್. ಬಲವಂತವಾಗಿ ಮದ್ವೆ ಮಾಡ್ತಿರೋದು ಅವ್ರನ್ನ ಕೇಳಿ. ಒತ್ತಾಯ ಮಾಡಿನ? ಏಯ್, ನಿನಗ್ ಗೊತ್ತೇನೋ? ಹೌದು ರೀ, ನನಗ್ ಗೊತ್ತಿದೆ, ನೀವು ಬಲವಂತವಾಗೇ ಮಾಡ್ತಿರೋದು. ತಮ್ಮ ಇರಪ್ಪ, ಮಾತಾಡ್ತಿದ್ದೀನಿ ತಾನೆ. ಬಾಯ್, ಇರಿ. ಬೇರೆ ಜಾತಿಯವನ್ಗೆ ಹೆಣ್ಣು ಕೊಟ್ಟೆ ಅಂತ ಇಟ್ಕೊಳ್ಳಿ, ಆಮೇಲೆ ನಮ್ ಜಾತಿಯವರು ನಮ್ಮನ್ನೇ ದೂರ ಮಾಡ್ಬಿಡ್ತಾರೆ. ಏ ತಣಿಗ, ಇಷ್ಟು ವರ್ಷ ನಾವು ಒಟ್ಟಾಗಿ ಓಡಾಡ್ತಾ ಇದೀವಿ, ಆಗ ಗೊತ್ತಾಗ್ಲಿಲ್ವಾ ನನ್ ಜಾತಿ ಏನು ಅಂತ? ಚುನಾವಣೆಯಲ್ಲಿ ಸೋತಿದ ತಕ್ಷಣ ಏನು ಅಂತ ಗೊತ್ತಾಯ್ತಾ? ಯಾಕೋ ನನ್ ಮೇಲಿರೋ ದ್ವೇಷನ ನನ್ ಮಗನ್ ಮೇಲೆ ತೋರಿಸ್ತೀಯಾ? ಇದ್ರೆ ಹೆಣ್ಣು ಕೊಟ್ಬಿಡ್ತಾರಾ? ಇಲ್ಲಿ ನೋಡಿ ಬಾಯ್, ಪ್ರತಿಯೊಂದಕ್ಕೂ ಅದ್ರದ್ದೇ ರೀತಿ ಇರುತ್ತೆ. ಏ, ಅಣ್ಣ, ನೀವು ಏನೋ ಸ್ವಲ್ಪ ಸುಮ್ನೆ ಇರಿ ಯೋಗ್ಯತೆ ಅಣ್ಣ. ಅದು? ಏನೋ ಯೋಗ್ಯತೆ ಬೇಕಂತ ಬಾಯ್, ಇವನ್ಗೆ. ನಾನು ಅವಳು ಚಿಕ್ಕ ವಯಸ್ಸಿಂದನೂ ಲವ್ ಮಾಡ್ತಿದೀವಿ. ನಮ್ಗೆ ನಾವ್ ಇಷ್ಟಪಟ್ಟಂಗೆ ಮದ್ವೆ ಆಗೋ ಹಕ್ಕಿದೆ. ನೀವು ನ್ಯಾಯ ಮಾಡಕ್ ಬಂದಿದ್ದೀರ ತಾನೇ? ಹೇಳಿ ಬೈ ಅವ್ರಿಗೆ. ಏನೋ ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ಯಾ? ನನ್ನ ಮಗಳು ಹೇಳಿದ್ಮೇಲೆ ಮದುವೆಗೆ ಏರ್ಪಾಡು ಮಾಡಿರೋದು. ಹಾಗಿದ್ರೆ ನಿಮ್ ಮಗಳಿಗೆ ಬಂದು ಹೇಳಕ್ ಹೇಳಿ. ಏಯ್, ನೀವೆಲ್ಲ ಸುಮ್ಮನೆ ಇರಿ, ಬಾಯ್ ಹೇಳಿ ಕೇಳೋಣ. ಏಯ್, ಮಧ್ಯದಲ್ಲಿ ಮಾತಾಡ್ಬೇಡಿ. ಯಾವನೋ ಹೇಳ್ತಾವನೆ ಅಂತ ನನ್ನ ಮಗಳನ್ನ ಕರೆಯಕ್ ಆಗಲ್ಲ. ಲೋ ಸುಧಾ, ಏನೋ ಇದೆಲ್ಲ? ನೀನಿರೋ ಅಪ್ಪ, ನೀನ್ ಸುಮ್ನಿರಪ್ಪ, ಬಾಯ್ ಹೇಳದ್ ಕೇಳೋಣ. ಆ ಹುಡ್ಗಿನ್ ಕರ್ದ್ ಕೇಳೋಣ. ಅವಳು ಮಾತಾಡಿದ್ಮೇಲೆ ಯಾರು ಮಾತಾಡಕ್ ಹೋಗ್ಬಾರ್ದು. ಅವಳನ್ ಬಂದು ಹೇಳೋದಿಕ್ ಹೇಳಿ. ಸೆಲ್ವಿನ್ ಬಂದು ಹೇಳೋದಿಕ್ ಹೇಳಿ. ಸೆಲ್ವಿ, ನಿನ್ನ ಹೆದರಿಸಿ ಈ ಮದ್ವೆಗೆ ಒಪ್ಸಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಭಯ ಪಡ್ಬೇಡ. ಇವಾಗ ನೀನ್ ಹೇಳು, ನನ್ನ ಮದ್ವೆ ಆಗ್ತೀನಿ ಅಂತ ಹೇಳು. ಇವಾಗ್ಲೇ ಮನೆ ಕರ್ಕೊಂಡು ಹೋಗ್ತೀನಿ. ಹೇಳು ಸೆಲ್ವಿ. ಇವನ್ನ ಮದುವೆ ಆಗೋದಕ್ಕೆ ನಿನ್ಗೆ ಇಷ್ಟನಾಮ? ಹೇಳಮ್ಮ. ಇಲ್ಲ. ಏಯ್, ನಾನ್ ಹೇಳ್ತಾ ಇಲ್ವಾ ಭಯ ಪಡ್ಬೇಡ ಅಂತ? ಎಲ್ಲ ಎದುರಿಸಿದ್ದಾರೆ ಅಂತ ಗೊತ್ತು. ಏ, ನಿಂತ್ಕೊ ಇಲ್ಲಿ. ಏಯ್ ಸೆಲ್ವಿ, ನೀನು ಕರೆದಿದ ತಕ್ಷಣ ಅವಳು ಬಂದಿರ್ಬೇಕಾಗಿತ್ತು. ಬರ್ಲಿಲ್ಲ ಅಂದ್ರೆ ಏನೋ ಅರ್ಥ. ನೀನ್ ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ಹೋಗಲೇ. ಏಯ್, ಕರ್ಕೊಂಡೋಗ್ರೋ. ಏಯ್, ಕರ್ಕೊಂಡೋಗ್ರ. ಲೇ, ಕೇಳೆ. ಅಪ್ಪ, ಹೇಳಪ್ಪ. ಏಯ್ ಮಾವ, ನೀನಾದ್ರೂ ಹೇಳು ಮಾವ. ಬಾರೆ. ಏಯ್ ಬಿಡ್ರ ಸುಮ್ನೆ. ಎಷ್ಟು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏಯ್ ಆಯ್ತು, ಹೋಗಿ. ಮಾವ, ಮದುವೆ ಮಾಡೋದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಪ್ಪ ಅಲ್ಲಿ. ಏಯ್ ಸೆಲ್ವಿ, ಸೆಲ್ವಿ. ಬಾ, ಹೋಗೋಣ ಬಾ. ಹೋಗ್ತಿದ್ದಾಳೆ ಮಾವ. ಏನು ಮಾಡಕ್ಕಾಗಲ್ಲ, ಬಾ ಈಗ. ಹೋಗ್ಬಿಟ್ಲು ಮಾವ. ಹೋಗ್ತಾ ಇದ್ದಾರೆ. ಬಾರೋ. ಬಾಬಾ, ಅಳ್ಬೇಡ, ಸಮಾಧಾನ ಮಾಡು. ಬನ್ನಿ. ಲೇ, ಅವನ್ನ ಕರಿಯೋ. ತಮ್ಮ, ನಿನ್ನನ್ನು ಕಾಪಾಡದೆ ಅಂತ ಇದನ್ನು ಹೇಳ್ತಾ ಇಲ್ಲ. ಅವತ್ತು ಅವಳು ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟಿದ್ರೆ ಅವರಪ್ಪ ಅವಳನ್ನ ಕೊಂದಾಕ್ಬಿಡ್ತಾ ಇದ್ದ. ನಿನ್ನ ಕೊಲೆ ಮಾಡ್ತೀನಿ ಅಂತ ನಾನೇ ಅವಳಿಗೆ ಒಪ್ಪಿಸಿದ್ದೆ. ಇಲ್ಲ. ಇವತ್ತು ಹೇಗೋ ಅವಳು ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ. ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಇದನ್ನು ಮಾಡಿದೆ.
ಅಣ್ಣ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ಈ ಸಲ ಕೌನ್ಸಿಲರ್ ಎಲೆಕ್ಷನ್ಗೆ ನೀವು ನಿಂತ್ಕೊಳಕ್ಕಾಗಲ್ಲ. ಪಕ್ಷದವರು ಬೇರೆಯವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ನಾನು ನಿಮ್ಗೋಸ್ಕರ ಅಂತ ತುಂಬಾನೇ ಮಾತಾಡಿ ನೋಡ್ದಣ್ಣ, ಏನೂ ಆಗ್ಲಿಲ್ಲ. ಈ ಸಲ ಆ ಪಕ್ಷಕ್ಕೆ ಕೆಲಸ ಮಾಡಿ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬಿಡಿ. ಏನ್ ಹೇಳ್ದ? ನಾನ್ ಕೆಲಸ ಮಾಡಿ ಬೇರೆಯವನ್ ಗೆಲ್ಲಿಸ್ಬೇಕಾ? ಯಾವ ಪಕ್ಷ ಆಡಳಿತ ಮಾಡಿದ್ರು ಸರಿ, ನಮ್ ಕಡೆಯವರೇ ನಾಯಕರಾಗಿರ್ಬೇಕು, ಆಗ್ಬೇಕು. ಸೆಲ್ವರಾಜ್, ನಿನಗ್ ಬೇಕಾದ್ರ ಆ ಪದವಿ ತುಂಬಾ ಚಿಕ್ಕದಾಗಿ ಕಾಣ್ಬೋದು ನಿನ್ಗೆ. ನನಗೆ ಗೌರವದ ಪ್ರಶ್ನೆ, ಯಾರಿಗೂ ಬಿಟ್ಕೊಡಲ್ಲ ನಾನು. ಮತ್ತೆ ಆ ಪಕ್ಷ ಹೇಳಿದ್ರು ಸರಿನೇ. ತ್ಯಾಗ್ ಹೋರಾಡೋ ಪಕ್ಷದಲ್ಲಿರುವಂತ ಮುಖ್ಯ ಅಭ್ಯರ್ಥಿ, ಬೇಲೂರು ನಗರದ ಕೋಟೆಯೂರ್ನ ನಾಯಕ. ನಲ್ಲೂರು ಪಂಚಾಯತಿಗೂ ಕೋಟೆಯೂರು ಪಾರ್ಟಿಗೂ ಇವರೇ ಅಧ್ಯಕ್ಷರು. ಇವ್ರ ಕುಟುಂಬದವರೇನೆ ಪರಂಪರೆಯಿಂದನೂ ಅಧ್ಯಕ್ಷರಾಗಿರೋದು. ನನ್ನ ಸಮುದಾಯದ ಎಲ್ಲ ಜನರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಿಮ್ಮನ್ನೆಲ್ಲ ಇಲ್ಲಿ ಏನಕ್ಕೆ ಕರೆದೆ ಅಂದ್ರೆ, ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಕೌನ್ಸಿಲರ್ ಪೋಸ್ಟ್ಗೆ ನಾನು ನಿಲ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಲ್ಲೂರು ಪಂಚಾಯತಿ ಅಧ್ಯಕ್ಷರಾಗಿ ನನ್ನ ತಮ್ಮ ವೆಂಕಟೇಶ್ ಬದಲಾಗಿ ಈ ಸಲ ಮೂರ್ತಿನ ನಿಲ್ಸೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಮಗ ಮೂರ್ತಿ ರಾಜಕೀಯದಲ್ಲಿ ಹಂತ ಹಂತವಾಗಿ ಮುಂದೆ ಹೋಗೋಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಕೂತ್ಕೊಂಡಿರೋದೇ ಬೆಸ್ಟ್. ಸುಧಾಕರ ಬರ ಹೋಗೋಣ. ಏಯ್ ಹೇಳ್ತಾ ಇದೀನಿ ತಾನೆ, ಬರ ಸುಮ್ಮನೆ. ಏನು ಏನಾಯ್ತು? ನೋವು ನೀನ್ ಹೇಳ್ತಿರೋದು ಯಾವ್ದು ಮನ್ಸಿಗೆ ಇಷ್ಟ ಆಗ್ತಿಲ್ಲ. ನಿನ್ ಪಾಡಿಗೆ ನೀನ್ ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ತೀನಿ ಅಂತಿದ್ಯಾ. ಪಕ್ಷದಿಂದ ಒಳ್ಳೆ ದುಡ್ಡು ಒಳ್ಳೆ ಹೆಸರು ಮಾಡ್ಕೊಂಡೆ, ಬೇಕಾದಾಗ ಜೊತೆಗಿದ್ದೆ, ಬೇಡದೆ ರೋಗ ಹೋಗ್ತಾ ಇದೀಯಾ. ನಿನ್ ತರಾನೇ ನಾನು ಇರ್ಬೇಕಾ ಈಗ? ಇಬ್ರು ಒಂದೇ ಪಕ್ಷದಲ್ಲಿ ಇದ್ರೆ ತಾನೇ ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ ನಾನು ಹತ್ರ ಬಂದ್ ಕೇಳಕ್ಕಾಗೋದು. ಹಿಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಯೋ ನೀನ್ ಬಾಯಿ ಮುಚ್ಚಯ್ಯ, ಕರೆಕ್ಟ್ ಆಗೇ ಕೇಳ್ದೆ ನಾನು. ಕಣ್ಣಿ ಮಾಮ ನನ್ನ ತಂಗಿ ಉಷಾನ ಮದ್ವೆ ಆಗಿರೋರು. ಈ 5 ವರ್ಷದಲ್ಲಿ ನಮ್ಮ ಮಾವ ಕುಡಿಯೋದಕ್ಕಿಂತ ರಾಜಕೀಯ ನಿಶೆನಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಇವರು ಸುಧಾಕರು ಉಮಾಕ ಪಕ್ಷದಲ್ಲಿದ್ದಾರೆ. ಆದ್ರೆ ಸುಧಾಕರು ದುಡ್ಡಿರೋದ್ರಿಂದ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸೆಲ್ವಿ ವಿಚಾರದಲ್ಲಿ ನಮ್ಮಿಬ್ರು ಕುಟುಂಬನೂ ದೂರ ಆಗಿದ್ರು ಇಬ್ರು ಒಟ್ಟಾಗಿ ಓದಿದ್ರಿಂದ ಒಂದ್ ಮಟ್ಟಿಗೆ ಜೊತೆಲೇ ಇದ್ದಾರೆ. ಒಂದ್ ಟೆಂಡರ್ ಸಿಗದೆ ಇರೋದ್ರಿಂದ ಕನ್ನಿ ಮಾಮಂಗೂ ತ್ಯಾಗಂಗೂ ಜಗಳ ಆಯ್ತು. ಟೆಂಡರ್ ವಿಷಯನ ಮನ್ಸಲ್ಲಿಟ್ಕೊಂಡು ತ್ಯಾಗ್ ಇವರಿಬ್ರು ಕೈ ಬಿಟ್ಬಿಟ್ರು. ಸುಮ್ಮನೆ ಟೆನ್ಷನ್ ಆಗ್ಬೇಡ ಗಣಿ. ತ್ಯಾಗ್ ಹೇಳಿರೋ ಕೆಲಸನ ದೇವಸ್ಥಾನ ದಾನೆ ತರ ತಲೆಲ್ಲಾಡ್ಸ್ಕೊಂಡೇ ಮಾಡಿದೀವಿ. ನಿನಗ್ ಬರೋ ಕೋಪಕ್ಕಿಂತ ನನಗೂ ಜಾಸ್ತಿನೇ ಇದೆ. ಏನ್ ಮಾಡಕ್ಕಾಗಿತ್ತು? ಅವನ್ ರಾಜಕೀಯದವನು, ಹಾಗೆ ಇರ್ತಾನೆ ಬಿಡು. ಸುಧಾ, ದೇವಸ್ಥಾನ ದಾನೆ ಅಂದ್ರೆ ಯಾವಾಗ್ಲೂ ತಲೆ ಆಡ್ಸ್ಕೊಂಡಿರ್ಬೇಕಾ? ಅದಕ್ಕೇನಾದ್ರೂ ಮದ ಹತ್ತಿದ್ರೆ ಕಾಲ್ ಕೆಳಗೆ ಹಾಕೊಂಡು ತುಳಿಯುತ್ತಷ್ಟೇ. ನಾವ್ ಯಾರು, ನಮ್ಮ ಪವರ್ ಏನು ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ಕಣಿ, ನಿನಗೆ ಅನುಭವ ಸಾಕಾಗಲ್ಲ. ದೊಡ್ಡವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ. ಪಕ್ಷ ಅಂತೀಯಲ್ಲ, ಏನ್ ದೊಡ್ಡ ಪುಡಾಂಗ್ ಪಕ್ಷ? ಎಲ್ಲ ಮುಗಿದ್ಮೇಲೆ ಅವ್ರ ಬಾಯಿ ತೊಳ್ಕೊಂಡು ನಿಮ್ ಮೂಗ್ಗಳಿಗೆಲ್ಲ ತುಪ್ಪ ಒರೆಸಿ ಆಮೇಲೆ ಹೋಗ್ತಾರೆ. ನೋಡು ನಮ್ ಸುಧಾಕರ, ಅವ್ರಪ್ಪ ಎಷ್ಟು ವರ್ಷದಿಂದ ಇದ್ರು, ಅವ್ರಿಗೆ ಆ ಪಕ್ಷ ಏನ್ ಮಾಡ್ತು? ಆ ತ್ಯಾಗೋ ಅವನಲ್ಲ, ನಾನೇ. ನಿನ್ಗೇನಾದ್ರೂ ಆದ್ರೆ ನಿನ್ ಪಕ್ಕ ನಿಲ್ಲೋದು ನಾನೇ. ನೀನ್ ಓಡ್ ಬಂದು ಮಾಡಿದ್ದೆಲ್ಲ ನಾನು ನೋಡಿದ್ದೀನಲ್ಲ. ನಿಮ್ ಕಡೆಯವ್ರ ಎಲೆಕ್ಷನ್ ಅಲ್ಲಿ ನಿಂತಾಗ ನಾವೆಲ್ಲರೂ ಸೇರಿಸಿ ಗೆಲ್ಲಿಸ್ಬೇಕು. ಆದ್ರೆ ನೀನು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತೀಯ. ಆಮೇಲೆ ನಾವೆಲ್ಲ ರಸ್ತೆಯಲ್ಲಿ ನಿಂತು ಭಿಕ್ಷೆ ಕೇಳ್ಬೇಕಾ? ಕಣೇ, ನಾನ್ ನಿಮ್ನ ಕೈ ಬಿಟ್ಟಿದ್ದೀನಿ ಅಂತ ಹೇಳ್ಬೇಡಪ್ಪ. ನಾನು ಆ ರೀತಿ ಯೋಚನೆನೇ ಮಾಡಿಲ್ಲ. ಈ ಸಲ ಎಲೆಕ್ಷನ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿ ಇನ್ ಮುಂದೆ ಹಾಗೇನಾಗಲ್ಲ. ನೋಡ್ಕೊಂಡ್ ಮಾಡೋಣ. ನೋಡ್ಕೊಂಡ್ ಮಾಡೋಣ ಅಂದ್ರೆ ಏನ್ ಮಾಡೋದು? ನೀನಂತೂ ಪದವಿಗೆ ನಿಂತ್ಕೋತಿಯಲ್ಲ, ನಲ್ಲೂರು ಪಂಚಾಯತಿಗೆ ನಿನ್ ಮಗನೇ ನಿಂತ್ಕೋಬೇಕಾ? ಈ ಸಲ ನಲ್ಲೂರಲ್ಲಿ ಒಬ್ಬ ನಿಲ್ಲಿಸ್ತಾ ಇದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ. ಲೇ ಕಣೆ, ಅಧ್ಯಕ್ಷರ ಪದವಿ ಅನ್ನೋದು ನನ್ನ ಕುಟುಂಬದ ಗೌರವ. ಅದಕ್ಕೋಸ್ಕರ ಪಕ್ಷನೇ ಬಿಟ್ಟು ಬಂದವನ್ ನಾನು. ಕಾಡಲ್ಲಿ ಆನೆ ನಡ್ಕೊಂಡು ಹೋಗೋದೇ ದಾರಿ. ಇದನ್ ತಿಳ್ಕೊಂಡು ನೀನ್ ಸುಮ್ನಿದ್ರೆ ಒಳ್ಳೇದು, ಗೊತ್ತಾಯ್ತಾ? ಎಣ್ಣೆ ಇದೆ, ಎಷ್ಟು ಬೇಕಾದ್ರೂ ಕುಡಿ. ಬಿರಿಯಾನಿ ರೆಡಿ ಆಗಿದೆ, ತಿಂದು ಎದ್ದೋಗು. ಏನ್ ಬಿರಿಯಾನಿ ಎಣ್ಣೆ ನಾನು ನೋಡೇ ಇಲ್ಲ. ಏನ್ ನಿಮ್ ಎಂಜಲನ್ನ ತಿನ್ನಕ್ ನಾವು ಬಂದಿದ್ದು ಅನ್ಕೊಂಡ್ರ ನೀವು? ಇಷ್ಟ ದಿನ ನಮ್ಮ ಎಂಜಲ್ ತಿನ್ಕೊಂಡು ಈಗ ನೀಯತ್ ಇಲ್ದೇನೆ ಮಾತಾಡ್ತಾ ಇದ್ಯಾ? ದೊಡ್ಡ ಕುಡುಕ್ ನನ್ ಮಗ, ನೀನ್ ನಮ್ಮ ಅಪ್ಪನ ಹತ್ರ ಮಾತಾಡ್ತೀಯ? ಹೋಗಲೈ. ಅಣ್ಣ, ಮೂರ್ತಿಗೆ ಬಾಯ್ ಬಿಡ್ಬೇಡ ಅಂತ ಹೇಳೋಣ. ಲೈ ಸುಮ್ನಿರ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ನೀನೇನಪ್ಪ ನಮ್ಮ ಎದುರು ಕೈ ಕಟ್ ನಿಲ್ಲೋರ್ಗೆ ಮರ್ಯಾದೆ ಕೊಡ್ತಿದ್ಯಾ? ನಾನ್ ನಿಲ್ಲೋದು ಇವ್ರಿಗೆ ಇಷ್ಟ ಇಲ್ಲ ಅಂದ್ರು ನಾನ್ ನಿಲ್ತೀನಿ. ನನ್ ವಿರುದ್ಧ ನಲ್ಲೂರಲ್ಲಿ ಯಾವ ನಿಲ್ತಾನೋ ನೋಡ್ತೀನಿ. ಮೂರ್ತಿ, ನಿನ್ ವಿರುದ್ಧ ಯಾರು ನಿಲ್ಲಲ್ಲ ಅಂತ ಎಗರಾಡ್ಬೇಡ. ಇದಕ್ಕೋಸ್ಕರ ಊರಿಂದ ಒಬ್ರು ನಿಲ್ಸೆ ನಿಮ್ ಕುಟುಂಬದ ಗೌರವ ತೆಗಿತೀನಿ. ಹುಷಾರು ಗಣಿ, ನೀನ್ ಬೇರೆ ಕಣ. ಊರಲ್ಲಿ ಒಬ್ಬ ನಿಲ್ಸಿ ಬೀದಿಗೆ ಬಿಡ್ತಾ ಇದೀವಿ. ಅಣ್ಣ ಏನಾಯ್ತು ನಾವೇ ಮಾತಾಡೋಣ. ಇಲ್ಲಿ ನೋಡದ ಚಿಕ್ಕಪ್ಪ, ಹಿಂಗ್ ರಿವರ್ಸ್ ಹೊಡಿತವ್ರೆ. ಏ ಕನಿ, ನಿನ್ಗ ಅಷ್ಟೊಂದ್ ಧೈರ್ಯ ಇದ್ರೆ ನಲ್ಲೂರಲ್ಲಿ ಯಾವನ್ನಾದ್ರೂ ನಿಲ್ಸಿ ಗೆಲ್ಸೋ ನೋಡೋಣ. ಯಾರು ಇವನ ನಿಲ್ಲಿಸ್ತಾನೆ? ಏನ್ ಕನಿ, ನಿಮ್ಮೂರಲ್ಲಿ ಯಾವನಾದ್ರೂ ಗಂಡ್ಸಿದಾನ ಇಲ್ಲ ಎಲ್ಲ ನಿಂತರ? ಏನ್ ಮಾತಾಡ್ತಾ ಇದ್ಯಾ?
ಸರಿಯಾಗಿ ಮಾತಾಡೋ. ನನಗಲ್ಲ ಅವ್ನಿಗೆ ಹೇಳು. ಕರ್ಸಿ ಹೊಡಿಯಕ್ ಬಂದ್ರಿ ತಾನೇ, ನಾನ್ ಯಾರು ಅಂತ ತೋರಿಸ್ತೀನಿ ಕಣ್ರಲ್ಲೇ. ನಲ್ಲೂರಿಂದ ಒಬ್ಬ ನಿಂತ್ಕೋತಾನೆ. ಏನಣ್ಣ ನೀವು ಎಂತ ಕೆಲಸ ಏಯ್, ಬೇಡ ಹೋಗ. ಅಲ್ಲಪ್ಪ ಗಣಿ, ನಮ್ಮೂರಲ್ಲಿ ತ್ಯಾಗುನ ಎದುರಿಸಿ ಯಾರು ನಿಲ್ಲಕ್ಕಾಗಲ್ಲಪ್ಪ. ಹಂಗ್ ನಿಂತ್ರು ಕಾಸು ಖರ್ಚು ಮಾಡಿ ಗೆಲ್ಲಕ್ಕಾಗಲ್ಲ. ನನಗೂ ಲಾಯರ್ ಹೇಳೋದೇ ಸರಿ ಅನ್ಸುತ್ತೆ. ಹೌದು ಗಣಿ. ಸರ್ಪಂಚರೇ, ಕೆಲ್ಸನ ಶುರುನಲ್ಲೇ ಆಗಲ್ಲ ಅಂತ ಯಾರು ಹೇಳ್ತಾರೆ ನೋಡಿ, ಅವ್ರು ಯಾವುದರಲ್ಲೂ ಉದ್ದಾರ ಆಗಲ್ಲ. ನಾವು ನಿಂತು ಗೆಲ್ಲೋದಿರ್ಲಿ, ನಮ್ಮೂರಿಂದ ಒಬ್ಬರನ್ನ ನಿಲ್ಸಿದ್ರೆ ನಮ್ ಪವರ್ ಏನು ಅಂತ ಅವ್ನಿಗೆ ಗೊತ್ತಾಗುತ್ತಾನೆ. ಇಷ್ಟೆಲ್ಲ ಮಾತಾಡೋನ್ ಪ್ರೆಸಿಡೆಂಟ್ ನೀನೇ ನಿಲ್ಲು. ಮನೇಲಿ ಏನು ಇಲ್ಲ ಅಂದ್ರೂ ಬೂಟಾಟಿಕೆ ಮಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಯಾಕೆ ಸುಮ್ನೆ ಅವ್ರನ್ನೇ MLA ಮಾಡಿ ನಿಲ್ಸ್ಬೋದಲ್ಲ. ಮಾತಾಡದೆ ಬಟ್ಟೆ ಒಣಗಾಕು. ಹೌದು, ನನ್ ಮೇಲೆ ತೋರಿಸಿ ನಿಮ್ ರೋಷ ಎಲ್ಲ. ಯೋ, ಏನಾದ್ರೂ ಯೋಚ್ಸು ಅಂದ್ರೆ ನನ್ನೇ ರೆಗಿಸ್ಕೊಂಡು ಕೂತಿದ್ಯಾ? ನಮ್ಮೂರಲ್ಲಿ ಗಂಡಸರಿದಾರ ಅಂತ ಕೇಳ್ತಿದಾರೆ, ಅದನ್ನ ಕೇಳಿಸ್ಕೊಂಡು ನಾನು ಸುಮ್ನೆ ಇರಕ್ಕಾಗತ್ತಾ? ದೊಡ್ಡ ಮನುಷ್ಯರು ಅಂತ ಏನೋ ಸುಮ್ನೆ ಕರೆದೆ. ಹೋಗ್ರ, ನಿಮ್ ಕೈಲಿ ಏನೋ ಆಗಲ್ಲ, ಹೋಗಿ. ಮೊದ್ಲು ನೀನ್ ಹೋಗಯ್ಯ, ಹೋಗಿ ಸುಮ್ನೆ. ನಿಮ್ ಕೈಲಿ ಏನೋ ಆಗಲ್ಲ, ಹೋಗಿ. ಏನೋ ದೊಡ್ಡ ಮನುಷ್ಯರು ಅಂತ ಕರೆದ್ರೆ ಏನೋ ಮಾತಾಡ್ತಾ ಇದಾರೆ. ಗಣೇಣ 20 ರೂಪಾಯಿ ಕೊಡು, ಬ್ಯಾಟ್ರಿ ಹಾಕಿ ನ್ಯೂಸ್ ಕೇಳ್ಬೇಕು. 20 ರೂಪಾಯಿ ಕೊಡು. ಏನ್ ದೊಡ್ಡ ಪತ್ರಕರ್ತ ಇವನು, ಇವ್ ನ್ಯೂಸ್ ಕೇಳಿಲ್ಲ ಅಂದ್ರೆ ಜನ ಆತ್ಮಹತ್ಯೆ ಮಾಡ್ಕೋತಾರೆ. 101 ನಿನ್ ಫ್ರೀಕ್ವೆನ್ಸಿ ಸರಿ ಇಲ್ಲ ಅನ್ಕೋತೀನಿ, ಪೆಟ್ಕೆ ತಗೊಂಡು ಓಡೋಗು. ಕರ್ನಾಟಕದ ಮುಖ್ಯಮಂತ್ರಿಯವರು ನಾಡಿನ ಸಮಸ್ತ ಜನರಿಗೆ ತಿಳಿಸಬಯಸುವುದೇನೆಂದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕೊಟ್ಟಂತ ನಟರಾಸನ್ ಅವರಿಗೆ ಸಮರವೀರ ನಟರಾಜ ಎಂಬ ಗೌರವ ಬಿರುದನ್ನು ಕೊಟ್ಟು ಗೌರವಿಸಲಾಗಿದೆ. ಇಂಡಿಯಾ ರೈಲ್ವೆ ಗೌರವ ಪಡೆಯು ನಮ್ಮ ಏನಕ್ಕೆ ಮಾಮ ಆಯುಧನ್ ಕೈಯಲ್ಲಿ ಹಿಡ್ಕೊಂಡು ಊರೆಲ್ಲ ಹುಡುಕ್ತಾ ಇದೀವಿ. ನಿನ್ ಗಾಡಿ ತೆಗಿ. ಎಲ್ ಮಾಮ ಅರ್ಜೆಂಟಾಗಿ ಹೋಗ್ತಾ ಇರೋದು? ಹೋದ್ಸಲ ತ್ಯಾಗು ಹೆಂಗೆದ್ದ, ನಲ್ಲ ಸೀಮಾ ಮಾಮ ನಲ್ಲೂರು ಓಟ್ ಇಸ್ಕೊಟ್ಟಿದ್ದಕ್ಕೆ. ಈ ಸಲ ನಮ್ ರಾಸ್ನ ನಿಲ್ಸೋಣ. ಮಾಮ ಅಂದ್ಮೇಲೆ ಅವನಿಗೆ ಸಪೋರ್ಟ್ ಮಾಡ್ಲೇಬೇಕು ತಾನೆ. ಹಲೋ ರಾಸ, ಹೇಳಿ. ನಂಗ್ ಮದ್ವೆ ಮಾಡ್ಕೊಳಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಹೇಮಾ, ನಲ್ಲೂರು ಹೈಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೋಸ್ಕರ ನಮ್ಮಮ್ಮ ಎಷ್ಟೋ ಜಾತಕಗಳನ್ನ ನೋಡಿ ಕಡೆದಾಗ ಸೆಲೆಕ್ಟ್ ಮಾಡಿದ ಹೆಣ್ಣು. ಇನ್ನೇ ನಮ್ಮ ಮದ್ವೆ ಹತ್ರ ಬರ್ತಾ ಇದೆ. ಕಂಡೀಷನ್ ನಂಬರ್ 1, ನಂಗೆ ಇಷ್ಟ ಆಗೋ ರೀತಿ ಇರ್ತೀನಿ. ನನ್ನ ಇಷ್ಟದ ಬಟ್ಟೆ ಹಾಕೋತೀನಿ, ಹುಡುಗ್ರ ತರ ಬಾಯ್ ಕಟ್ ಕೂಡ ಮಾಡಿಸ್ತೀನಿ. ನನ್ ಸ್ವತಂತ್ರದಲ್ಲಿ ಯಾರು ತಲೆ ಹಾಕ್ಬಾರ್ದು. ಕಂಡೀಷನ್ ನಂಬರ್ 2, ನಮ್ಮ ಅಮ್ಮನ್ ಮನೆಗೆ ಯಾವಾಗ ಹೋಗ್ಬೇಕನ್ಸುತ್ತೋ ಅವಾಗೆಲ್ಲ ಹೋಗ್ತೀನಿ. ನಂಗೆ ಯಾವಾಗ ವಾಪಸ್ ಬರ್ಬೇಕನ್ಸುತ್ತೋ ಅವಾಗ್ಲೇ ಬರೋದು. ನೀನ್ ನನ್ನ ನೋಡಕ್ ಬರ್ಬೋದು, ನಂಗೇನ್ ಅಬ್ಜೆಕ್ಷನ್ ಇಲ್ಲ. ಕಂಡೀಷನ್ ನಂಬರ್ 3, ನಾನ್ ಸಂಪಾದಿಸೋ ಹಣನ ನಾನು ಇಷ್ಟ ಬಂದಂಗ್ ಖರ್ಚು ಮಾಡ್ತೀನಿ. ಯಾಕೆ ಏನು ಅಂತ ಕೇಳ್ಬಾರ್ದು. ಆಮೇಲೆ ಇದು ತುಂಬಾ ಮುಖ್ಯವಾದ ಕಂಡೀಷನ್. ಏನದು? ನನ್ ಪರ್ಮಿಷನ್ ಇಲ್ದೆ ನನ್ನ ಟಚ್ ಮಾಡಬಾರ್ದು. ಅದು ಸರಿ. ನನ್ ದೇಹ ನನ್ ಹಕ್ಕು. ಕಂಡೀಷನ್ ನಂಬರ್ 5, ನನ್ ಹತ್ರ ಏನು ಮುಚ್ಚಿಡಬಾರ್ದು. ನನ್ನನ್ ಕೇಳ್ದೆ ಏನು ಡಿಸಿಷನ್ ತಗೋಬಾರ್ದು. ಇವಾಗ ಜಾತಕ ಅಷ್ಟೇ ಸೆಟ್ ಆಗಿರೋದು, ಫಿಕ್ಸ್ ಆಗ್ಲಿ. ಕಂಡೀಷನ್ ಎಲ್ಲ ಆಮೇಲೆ ಮಾತಾಡೋಣ, ಸರಿನಾ? ಬ್ರೋಕರ್ಗೆ ನಮ್ಮ ತಾಯಿ ಹತ್ರ ಮಾತಾಡಕ್ ಹೇಳಿ. ಸರಿ, ಆಮೇಲೆ ಮಾಡ್ತೀನಿ. ಏನ್ ಮಾಮ, ಏನು ಎಣ್ಣೆ ಹಾಕ್ತಿದ್ದೀರಾ? ಅದೆಲ್ಲ ಏನೂ ಇಲ್ಲಪ್ಪ. ಪಂಚಾಯತಿ ಎಲೆಕ್ಷನ್ ಬರ್ತಿದ್ಯಲ್ಲಪ್ಪ, ಹೌದು. ಅದರಲ್ಲಿ ತ್ಯಾಗ ಅವನ್ ಮಗ ಮೂರ್ತಿ ನಿಲ್ಲಿಸ್ತಾವನೆ. ಅವ್ನ್ ಬೇಡ ಬೇರೆಯವ್ರನ್ನ ನಿಲ್ಸಿ ಅಂದಿದ್ದಕ್ಕೆ ಸಮಸ್ಯೆ ಮಾಡ್ತಿದ್ದ. ಅದಕ್ಕೆ ನಮ್ಮ ಊರಿಂದ ಒಬ್ರು ನಿಲ್ಲಿಸ್ತೀನಿ ಅಂತ ನಾನು ಸವಾಲ್ ಹಾಕ್ಬಿಟ್ಟು ಬಂದ್ಬಿಟ್ಟೆ. ನಮ್ ಗಡಿನೇ ನಿಲ್ಲ ಕೇಳಪ್ಪ. ನಮ್ಮ ಮಾಮ ನಿಂತ್ರೆ ಯಾರು ಓಟ್ ಹಾಕ್ತಾರೆ? ಉಷಾ ಕೂಡ ಹಾಕೋದಿಲ್ಲ. ಅಣ್ಣಂಗ್ ನಾನ್ ಓಟ್ ಹಾಕ್ತೀನಿ. ಓಟ್ ಇದೆಯಾ ನಿನ್ಗೆ? ಏನ್ ಇದಕ್ಕ ಕರ್ಕೊಂಡ್ ಬಂದಿದ್ದು? ಅಣ್ಣ ಇರೋಣ, ಮಾಮ ಎಲ್ಲಾ ತರ ಯೋಚನೆ ಮಾಡಿ ನೋಡಿದ್ರು ಅಣ್ಣ. ಸರಿ, ಯಾರು ಸೆಟ್ ಆಗಿಲ್ಲ. ಇದಕ್ಕೆಲ್ಲ ನೀನೇ ಸರಿ ಅಂತ ನಿನ್ ಮುಂದೆ ಬಂದು ನಿಂತಿದ್ದಾರೆ. ಒಂದ್ ಒಳ್ಳೆ ನಿರ್ಧಾರ. ನಿಂತ್ಕೊಳ್ಳೋ, ನಿನ್ ಗೆಲ್ತೀಯಾ? ಹೇಳುವಾಗ್ಲೇ ನಗು ಬರ್ತಿದೆ ಅಲ್ವಾ? ಆಮೇಲೆ ಹೌದು ಕಣಪ್ಪ, ನೀನ್ ನಿಂತ್ರೆ ಚೆನ್ನಾಗಿರುತ್ತೆ. ಮಾಮ, ಏನ್ ಎಲ್ಲ ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಾ ಇದೀರಾ? ರಾಜಕೀಯ ಎಲ್ಲ ದೊಡ್ಡ ವಿಷಯ ಮಾಮ, ನಂಗೆ ಅದೆಲ್ಲ ಸೆಟ್ ಆಗುತ್ತಾ? ನಮ್ಮ ಅಪ್ಪಂದೆ ಕೊನೆ ಆಗ್ಲಿ, ನಡಿಗೆ ಮಾಡೋಣ. ಟೈಮ್ ಆಗ್ತಿದ್ಯೋ, ಬೇಗ ಹೋಗು. ಹುಡುಗಿ ಹತ್ರ ತುಂಬಾ ಮಾತಾಡ್ಬೇಕು. ಮಾತಾಡೋದನ್ನ ಅಣ್ಣ ಮಾತಾಡ್ತಾರೆ, ನೀನೇನ್ ಮಾತಾಡ್ತೀಯಾ? ನನ್ನ ನೋವು ಅಕ್ಕಂಗೆ ಏನಾದ್ರು ಗೊತ್ತೇನಾ? ಅವಮಾನ ಆಗಿದ್ ನಂಗೆ ತಾನೇ. ಅಕ್ಕನ ಜೊತೆ ಮಾತಾಡಕ್ಕಾಗ್ಲಿಲ್ಲ, ಮಾವಯ್ಯ ಪಕ್ಷ ಬದಲಾಯಿಸ್ತೀನಿ ಅಂತ ಕೂತಿದ್ದಾರೆ. ಇವನ್ ಜೊತೆ ಮಾತಾಡಕ್ ಹೋದ್ರೆ ಹಳೇದೇ ಹೇಳ್ತಾ ಕೂತವ್ನೆ. ನನ್ನ ಕಷ್ಟ ಯಾರಿಗ ಅರ್ಥ ಆಗತ್ತೆ? ಈಗ ನಮ್ಮ ಹತ್ರ ಇರೋ ಒಂದೇ ಒಂದು ದಾರಿ ಅಂದ್ರೆ ಆ ಹುಡುಗಿ ಕಣು. ಫಂಕ್ಷನ್ ಮುಗಿತಿದ್ದಂಗೆ ಆ ಹುಡುಗಿ ಹತ್ರ ನನ್ನ ಕಷ್ಟಗಳು ಹೇಳ್ಕೊಂಡು ರಾಸ್ಗೆ ಕಾಲಿಗೆ ಬಿದ್ದಾದ್ರೂ ಒಪ್ಪಿಸ್ಬೇಕು ಕಣು. ಮನೆಯೆಲ್ಲ ಹಸಿರು ನಗುತ್ತಿರಲು, ಮುಖದಲ್ಲಿ ಕಳೆಯು ಬರುತ್ತಿರಲು, ಮದುಮಗನ ಬರುವ ಕಾದಿರಲು, ಮನಸ್ಸಲ್ಲಿ ಖುಷಿ ಕವಲೊಡೆದು, ನನ್ನವನು ಬಂದನೆ ಮಲ್ಲಿಗೆ ಹೂವಂತೆ, ಮನದಲ್ಲಿ ಆನಂದ ಹೆಚ್ಚಿ ಕುಣಿದಾಡಿದೆ. ಕಣ್ಣಿನ ನೋಟದ ಸೂಚನೆ ನೀನಿಡೆ, ಸ್ವರ್ಗವೇ ಕೈ ಸೇರಿದಂತೆ ಕುಣಿದಾಡಿದೆ. ನೂರು ನೂರು ಕತೆ ಮಾತನಾಡಿ ಮಳೆ ವೇಗವಾಗಿ ನನ್ನ
ನೋಟಗಳು ಬೆರೆತ ಕೂಡಲೇ ಪ್ರೀತಿ ಮಳೆಯು ಕೈ ತಟ್ಟಿದೆ. ನಾಚಿಕೆ ನಾಚಿ ಓಡಿದೆ, ನಾಯಕನ ಆಸೆ ತೀರಿದೆ, ಸ್ವಲ್ಪ ತಿಳಿಯೇ ಕೊಂಚ ಬೆರೆಯೇ ಇನ್ನು ನಾ ಬೆರೆಯುವ. ಮುಂಗುರುಳು ಮೀಸೆ ಕೆಳಕಿದೆ, ಪ್ರೀತಿಯು ಕೊಳ್ಳೆ ಹೊಡೆದಿದೆ, ಕಾಲ ಕಳೆಯೇ ಪ್ರೀತಿ ಸುಖವ ಅನುಭವಿಸಿ ಬಾಳುವ. ಜೀವವಿಡಿ ನಿನ್ನ ಜೊತೆಗೆ ಪ್ರೀತಿಯ ತುಂಬಿ ಕೊಡುವೇನೆ, ಸಾಕು ನನಗೆ ನೀನು ಇರಲು ನೀನೆ ಬೇಕೆನಗೆ. ನನ್ನ ನೀನೇ ಕೇಳಿದರು ತರುವೆನು ಅದನ್ನು ನಿನ್ನೆದುರು, ಏನೇ ಕಷ್ಟ ಬಂದರೂನು ಪ್ರೀತಿಯ ಬಿಡುವೆ. ಕೋಟಿಯೇ ಜನ್ಮ ಇದ್ದರೂ ನೀನು ನಾನು ಒಂದೇ ಎಂದಿಗೂ, ನಿನ್ನ ಜೊತೆಗೆ ಬದುಕುವ ಆಸೆ ಎಂದು ನನಗೆ. ನಾನು ನೀನು ಒಂದೇ ಸೇರಿರೆ, ಪ್ರೀತಿಯಲ್ಲಿ ನಾವು ಬೆರೆತಿರೆ, ಭೂಮಿ ಬಾನು ಒಂದು ಸೇರೋ ಮಳೆಯ ಹಾಗೆ. ಇನ್ನೊಂದ್ಸಲ ಮಾಡು. ಚೆನ್ನಾಗಿದ್ಯಾ? ನೀನ್ ಮಾಡು. ಚೆನ್ನಾಗಿದೆ ಒಂಥರ. ನೋಡು, ತಿನ್ನು. ಕುಡ್ಕೊಂಡ್ ಬಂದಿದ್ಯಾ? ಆ ದರಿದ್ರನ ಕುಡ್ದಿದ್ಯಾ ಅಂದ್ಮೇಲೆ ಆ ಪಾರ್ಟಿ ಆಫೀಸಲ್ಲೇ ಮಲ್ಕೋಬೇಕು ತಾನೆ. ಸೊಸೆನೂ ಬಂದಿದ್ದಾಯ್ತು, ಇನ್ ಮೊಮ್ಮಕ್ಳು ಬರೋದು. ಏ ಹೇಮಾ, ಅಲ್ಲೇನೆ ಕೇಳಿಸ್ಕೊತಾ ಇದೀಯಾ? ಇಷ್ಟೊತ್ತರ್ಗು ಏನ್ ಕೆಲ್ಸ ಅಂತ ಬಾ. ಕೆಲ್ಸ ಇರು. ಏನು? ಅದ್ರಲ್ಲೇ ಸಂತೋಷ ನಿನ್ಗೆ. ಏನು? ಏ ಅಲ್ಲ, ಮಾವ ಎಣ್ಣೆ ಹೊಡ್ತಿದ್ದಾರೆ. ಅದೆಲ್ಲ ಹೊಡೆದಿರಲ್ಲ, ಬಾ ಹೋಗೋಣ. ಹಾಗೆ ಕುತ್ಕೊಂಡಿದ್ಯಾ? ನಾನೇನು ಕೇಳಲ್ಲ ಬಿಡು. ಹೀಗೆ ಕುಡಿತಾ ಇದ್ರೆ ಲಿವರ್ ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. ನಿನ್ಗಿಷ್ಟ ಅಂತ ಬೋಟಿ ಸಾರ್ ಮಾಡಿದ್ದೀನಿ. ಹೋಗೋಣ ಬಾರೋ. ಈ ವಯಸ್ಸಲ್ಲೂ ಎಷ್ಟು ಲವ್ ನೋಡು. ಸತ್ಯಕ್ಕೆ ಬೆಲೆ ಇಲ್ಲ ಶಾಂತ. ಎಲ್ಲಾರು ಕುಣಿಯವ್ರನ್ನ ನೋಡಿ ಬಿದ್ಬಿಟ್ಟಿದ್ದಾರೆ ಶಾಂತ. ಯಾರೊಬ್ರಿಗೂ ಹೆದರ್ಕೊಂಡವನಲ್ಲ ಈ ಒಳ್ಳೆ ಶಿವಂ. ಇಂದಿರಾ ಗಾಂಧಿ ಕಾಲದಲ್ಲೇ ಜೈಲ್ಗೆ ಹೋದವ್ ನಾನು. ಈ ಸಲ ನನ್ ಪಂಚಾಯತಿ ಅಧ್ಯಕ್ಷಗ್ ನಿಲ್ತೀನಿ ಕಣೋ. ನಮ್ ಕಾರ್ಯಕರ್ತರಿಗೆಲ್ಲ ನನ್ ಪರವಾಗಿ ಕೆಲ್ಸ ಮಾಡ್ರು ಅಂತ ಕೇಳ್ದೆ. ಅದಕ್ಕೆ ಆ ಅಧ್ಯಕ್ಷ ಹೇಳ್ತಾನೆ, ಈ ಸರಿ ಟೀ ಅಂಗಡಿ ಕಣ್ಣನ್ ನಿಲ್ತಾನೆ, ಅವನ್ ಪರವಾಗಿ ನೀನ್ ಕೆಲ್ಸ ಮಾಡು ಅಂತ ಹೇಳ್ತಾನ್ ಕಣೆ. ಪಾರ್ಟಿಗೋಸ್ಕರ ಮೈಕಿಡಿಬೇಕು, ಪೋಸ್ಟರ್ ಹಚ್ಬೇಕು, ಆದ್ರೆ ನಾಯಕ ಮಾತ್ರ ಅವನಂತ. ನೀನ್ ಎಲ್ಲಾನು ಬಿಟ್ಟು ಸುಮ್ನೆ ಮನೇಲಿರು. ನಾನ್ ಕೆಲ್ಸಕ್ ಹೋಗ್ತೀನಲ್ಲ. ನಾಯಕನು ಬೇಡ, ಏನು ಬೇಡ, ಎಲ್ಲಾನು ಉಗಿದು ದೂರ ಮಾಡು. ಹಂಗೆ ಕಣೆ ಅನ್ಕೊಂಡೆ ನಾನು. ಆಗ್ಲಿಲ್ಲ ಕಣೆ, ಆಗ್ಲಿಲ್ಲ. ಯಾಕೆ ಹೀಗ್ ಅಳ್ತಾ ಇದ್ಯಾ? ಮಗ ಸೊಸೆ ಕೇಳಿಸ್ಕೊತಾರೆ. ಏನಂದ್ರೆ ಕೆಳಗಡೆ ಬಿದ್ಬಿಟ್ಟಿದಾರೆ ಕಣ. ಏನಾಯ್ತಮ್ಮ? ಏನಾಯ್ತತ್ತೆ? ಇದಳೆ ಅಪ್ಪ. ಏನಪ್ಪ? ಏಮ್ಮ ಲೈಟ್ ಹಾಕು.
ಎತ್ಕೋ ಮಗನೇ ಎತ್ಕೊಳ್ಳೋ. ಏನಪ್ಪ ನಾನಿಲ್ಲ ಇದ್ದೀನಿ, ನಡೀರಿ. ಎಲೆಕ್ಷನ್ ಬಂದ್ರೆ ಇದೇ ಗೋಳು. ನೀನ್ ಸುಮ್ಮನಿರಮ್ಮ. ನಿಧಾನ. ಅಲ್ಲ ನಿನ್ಗೆ ಯಾರು ಕುಡಿಯಕ್ಕೆ ಹೇಳಿದ್ದು? ಮಲ್ಕೊಳ್ಳಿ. ಮನಸ್ಸು ಸರಿ ನೀನ್ ಕುಡಿಯಲ್ಲ ಅಲ್ವೇನಪ್ಪ? ಈ ಅಭ್ಯಾಸ ದಿಢೀರಂತ ಯಾಕೆ ಬಂತು ನಿಂಗೆ? ಮಗನೇ ಹೇಳಪ್ಪ. ಅಪ್ಪನ್ ತರ ಇರ್ಬೇಡ, ನೀನಾದ್ರೂ ಹುಷಾರಾಗಿದ್ಬಿಡು. ಹಂಗೆಲ್ಲ ಏನೂ ಇಲ್ಲ, ಸುಮ್ನಿರು. ಮಗನೇ ನಾನು ಹೇಳೋದ್ ಕೇಳೋ. ಅಣ್ಣ ರಾಸು ಇಲ್ಲೇ ಇದ್ದಾನೆ, ಅವ್ನ್ ಕರೆದು ಏನಂತ ಕೇಳೋಣ. ಆಯ್ತು. ಲೇ ಸೆಲ್ವಾ, ಅವ್ನ್ ಕರಿಯ. ಇಲ್ಲ ಕಣ, ನೀವಾಡಿ. ಏನಪ್ಪ ರಾಸು, ಯಜಮಾನ್ರು ಕರಿತಾವ್ರೆ. ಸರಿ ಬಿಡು. ಸುಮ್ಮನಿರೋ, ಜಾಸ್ತಿ ಮಾತಾಡೋದು. ತೀರ್ಮೂರ್ತಿ ಅವಸರ ಪಡ್ಬೇಡ, ಅದೇನ್ ಕೇಳೋಣ. ಬಾರಪ್ಪ. ಹಾಕೋ, ಇನ್ನು ಎಲ್ಗೋಯ್ತಾವನು? ಏನ್ ಹೇಳಿ? ಬಾಳ್ಯಾ ಅದೇನೋ ರಾಜಕೀಯಕ್ಕೆ ಬರ್ತಿದ್ಯಾ ಅಂತ ಕೇಳ್ಪಟ್ಟೆ. ಆತರ ಇಲ್ಲ, ಏನೂ ಇಲ್ಲ ರೀ. ನಮ್ಮ ಮಾಮ ಏನೋ ಸುಮ್ನೆ ಹೇಳಿರ್ತಾರಷ್ಟೇ. ಕನಿ ಹೇಳ್ದ ಅಂತ ನೀನ್ ರಾಜಕೀಯಕ್ಕೆ ಬರ್ಬೇಡ. ಇವನು ಕುಡಿಯೋದಕ್ ಜೊಲ್ ಸುರ್ಸೋನು. ಒಂದ್ ವೇಳೆ ಹಂಗ್ ನಿಂತ್ಕೋಬೇಕು ಅಂತ ಆಸೆ ಪಟ್ರೆ ವಾರ್ಡ್ ನಂಬರ್ ಅಲ್ಲಿ ನಿಂತ್ಕೋ, ನಾನ್ ದುಡ್ಡು ಕೊಡ್ತೀನಿ. ಗೆದ್ಕೊಂಡ್ ಬಂದ್ರೆ ಅರ್ಧ ಕಾಂಟ್ರಾಕ್ಟ್ ನಿನ್ಗೆ. ಮೂರ್ತಿ ನೀನ್ ಹೇಳ್ದೆ ನೋಡು, ಎಲ್ಲ ಸರಿನಪ್ಪ. ನಮ್ಮೂರಲ್ಲಿ ನನಗಿಂತ ಜಾಸ್ತಿ ವರ್ಷ ಯಾರು ಇಲ್ಲ. ನಿನ್ ಪೋಸ್ಟಲ್ಲೇ ಗೆಲ್ತೀವಿ. ಕಣೆ, ಕುಡ್ಕೊಂಡ್ ಬಂದ್ ಸುಮ್ನೆ ಮಾತಾಡೋದೇ ನಿನ್ ಕೆಲ್ಸ ಆಗೋಯ್ತು. ರಾಜು, ಇವ್ನ್ ಹೇಳ್ದ ಅಂತ ನೀನ್ ರಾಜಕೀಯಕ್ಕೆ ಬಂದ್ಗಿಂದ್ಬಿಟ್ಟಿಯ. ನಿಮ್ಮಪ್ಪ ಪದವಿಲಿದ್ದು ನೀನ್ ಆಸ್ತಿ ಕಳ್ಕೊಂಡ್ರು ಪರವಾಗಿಲ್ಲ, ರಾಜಕೀಯಕ್ಕೆ ಬಂದ್ ಅವರು ಎಲ್ಲ ಕಳ್ಕೊಂಡ್ರು. ಈಗ ನೀನು ಬಂದೆ ಅಂತ ಇಟ್ಕೋ, ನಾಳೆ ನಿಮ್ ಕುಟುಂಬದವರೆಲ್ಲ ಭಿಕ್ಷೆನೆ ಬಿಡ್ಬೇಕು, ನೆನ್ಪಿಟ್ಕೋ ನೀನು. ನಾಯಕ್ರೆ, ನೀವ್ ಹೇಳಿದ್ರಿ ನೋಡಿ, ರಾಪ್ ಪೇಕ್ ಕೊಡ್ದಾಗ ಹಂಗೆ ಜುಮ್ಮು ಅಂತ ಹತ್ತಲ್ಲ, ಹಂಗಾಯ್ತು ನಂಗೆ. ನಾನು ಹೇಳಿದ್ ಇವನ್ ಅಪ್ಪಂಗ ಅರ್ಥನೇ ಆಗ್ಲಿಲ್ಲ. ನೀವ್ ಅನ್ಕೊಂಡಿರೋ ಹಂಗೆ ಕೊನೆವರೆಗೂ ಹಂಗೇ ಇರ್ತಾರೆ. ಕಣಿ, ಏನ್ ಎತ್ಕೊಡ್ತಾ ಇದ್ಯಾ? ನೀನ್ ಎಷ್ಟೇ ಎತ್ಕೊಟ್ರು ನಮ್ಮ ಮಳೆ ಅಂದ್ರು ಕರೆಕ್ಟ್ ಆಗಿರ್ತಾರೆ. ನಾನ್ ನಿಜ ತಾನೇ ಹೇಳ್ತಾರದು. ಸುಮ್ನಿರ. ಸೌಂಡ್ ಮಾಡಿದ್ರೆ ಮಾಡ್ಬಾರ್ದೇನಾ? ರಾಸು, ದೊಡ್ಡವ್ರು ಯಾಕೆ ಹೀಗೆ ಹೇಳ್ತಾರೆ ಅಂತ ಅನ್ಕೋಬೇಡ ನೀನು. ರಾಜಕೀಯ ಅನ್ನೋದೇ ಬೇರೆ, ಅದಕ್ಕೆ ಬೇಕಾಗಿರೋ ಅಂತಸ್ತೆಲ್ಲ ನಮಗಿದೆ. ನಿಮ್ಮ ಅಪ್ಪಂಗೆ ವಯಸ್ಸಾಯ್ತು, ಅವ್ರ ಜಾಗದಲ್ಲಿ ಇದಾರಲ್ವಾ, ಎಲ್ಲರೂ ಅಧ್ಯಕ್ಷರಾಗಕ್ಕೆ ಹೇಗ್ ಸಾಧ್ಯನಪ್ಪ? ಸ್ವಲ್ಪ ನಿಲ್ಸಿ. ಏನ್ ಹೇಳಕ್ ಬರ್ತಾ ಇದ್ದೀರಾ? ನಮ್ಮಪ್ಪ ಮುದ್ಕ, ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಅವ್ರ ಆಸೆ ಪಡ್ಬಾರ್ದು, ಅಧ್ಯಕ್ಷರಾಗಬಾರ್ದು, ಅವ್ರ ಪರವಾಗಿ ಯಾರು ಬರ್ಬಾರ್ದು. ನಮ್ಮಪ್ಪಂಗೊಂದ್ ವೇಳೆ ನಿಲ್ಲಕ್ಕಾಗಿಲ್ಲ ಅಂದ್ರೆ ಅಧ್ಯಕ್ಷನ ಸ್ಥಾನಕ್ಕೆ ನಾನು ನಿಲ್ತೀನಿ ಅಂತ ಹೇಳೋಕ್ಕೂ ಮುಂಚೆನೆ ನನ್ನ ಹತ್ರ ಬಂದು ನಿಲ್ಬೇಡ ಅಂತ ಹೇಳ್ತಾ ಇದ್ದೀರಾ. ಯಾಕೆ? ನಮ್ಮಪ್ಪ ಸಂಪಾದನೆ ಮಾಡಿರೋ ಒಳ್ಳೆ ಹೆಸರಿಂದ ನನಗೆ ಓಟ್ಗಳು ಬೀಳ್ತವೆ ಅಂತ ತಾನೇ? ಅಲ್ಲ, ಎಷ್ಟೇ ಬುದ್ಧಿ ಇದ್ರು ತಾಕತ್ತಿದ್ರು ಆ ಬುದ್ಧಿ ತಾಕತ್ತನ್ನ ನೀವ್ ಗೆಲ್ಲಕ್ ಮಾತ್ರ ಬಳಸ್ಕೋತೀರಾ. ನೀವ್ ಗೆದ್ಮೇಲೆ ಗದ್ಗೆ ಹತ್ತಿ ನಮ್ಮನ್ನ ಬಾಗ್ಲ ಹತ್ರ ನಿಲ್ಲಿಸ್ತೀರಾ. ನಮ್ಗೇನೋ ಸನ್ಮಾನ ಅಂತ ಹೇಳಿ ಮೂಳೆ ಬೀಸಾಕ್ತೀರಾ. ಅದನ್ನ ನಾವ್ ಎತ್ಕೋಬೇಕು. ಇದೆಲ್ಲ ಬದಲಾಯ್ತು. ನೋಡೋಣ ಈ ಸಲ ಅಧ್ಯಕ್ಷನ್ ಸ್ಥಾನಕ್ಕೆ ಜನರು ಅಧ್ಯಕ್ಷನ್ ಮಗನ್ ಗೆಲ್ಲಿಸ್ತಾರ, ಇಲ್ಲ ಮುದ್ಕನ್ ಮಗನ್ ಗೆಲ್ಲಿಸ್ತಾರ? ನಿಲ್ತೀನಿ, ನಿಮ್ ಎದುರಿಗೆ ನಿಲ್ತೀನಿ. ದೋಸೆನ ಹೀಗ್ ಮಾಡಿದ್ರೆ ಚಂದ. ಏನಿದು? ಸುಮ್ನಿರು, ನಾನ್ ಮಾಡ್ತೀನಿ. ಏ ರಾಸು, ಅತ್ತೆ ಬಂದ. ರಾಸು, ರಾಜಕೀಯ ಅಂದ್ರೆ ತಮಾಷೆ ಅನ್ಕೊಂಡ? ಆಚೆ ಬಾರೋ. ಏನಮ್ಮ ಒಳ್ಳೆ ಹೆಸರು ಕರ್ಕೊಂಡು ಇಷ್ಟ ಹೇಳಿದ್ರು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ರಾಸು, ಮರ್ಯಾದೆಯಾಗಿ ನಾನು ಹೇಳೋದ್ ಕೇಳು. ನಮ್ ಕುಟುಂಬಕ್ಕೆ ರಾಜಕೀಯ ಅನ್ನೋದು ಆಗ್ ಬರಲ್ಲ ನೋಡು. ಏನ್ರಿ ಏನದು? ಏನು ನಿಂತರನೇ ಒಬ್ಬ ರೆಡಿ ಆದ ಅಂತ ಖುಷಿ ಆಗ್ತಿದ್ಯೇನೋ? ಬೇಡ ಅಂತ ಬಾಯ್ಬಿಟ್ಟು ಹೇಳಿದ್ರೆ ಬಾಯಲ್ಲಿ ಮುತ್ತ ಉದುರುತ್ತೆ. ನಾನೇನೇ ಹೇಳೋದೀಗ? ನಾವೀಗ ಏನೇ ಹೇಳಿದ್ರು ಅವ್ನ್ ತಲೆಗೆ ಹತ್ತಲ್ಲ. ಕಾಲ ಕೂಡಿ ಬರೋವರೆಗೂ ಕಾಯ್ತಿರು. ಯಾವ ಕೆಲ್ಸನೂ ನಿಲ್ಲೋದಿಲ್ಲ, ಅದೇ ಅಲ್ವಾ? ಪರವಾಗಿಲ್ಲ ಕಣೆ, ನೀನು ಚೆನ್ನಾಗಿ ಹೇಳ್ತೀಯಾ. ಇಷ್ಟಾದ್ರೂ ನೀನ್ ಬದ್ಲಾಗ್ಲಿಲ್ವಲ್ಲ, ಇದಕ್ಕೆಲ್ಲ ಕಾರಣನೇ ನೀನು. ನಿನ್ ಗಿಡ್ದಿರೋ ದೆವ್ವ ಇವಾಗ ನಿನ್ ಮಗನ್ ಗಿಡ್ಕೊಂಡು ಆಟ ಆಡಿಸ್ತಿದೆ. ನನ್ನ ಯಾಕೆ ಎಳಿತಾ ಇದ್ಯಾ? ಅವ್ನ್ ಚಿಕ್ಕ ಹುಡುಗ ಇಂದಾನೆ ರಾಜಕೀಯ ನೋಡಿದಾನೆ. ದ್ರಾವಿಡ ಸಿಸ್.
ನಮಸ್ಕಾರ ಸೇವಿಯರ್. ನಮಸ್ಕಾರ. ಸೇವಿಯರ್ ನನ್ನ ಕಾಲೇಜ್ ಸೀನಿಯರ್. ಇವಾಗ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಲಿ ಇವರೇ ಕೆಲಸ ಕೊಡಿಸಿದ್ದು. ನಲ್ಲೂರಿನ ಪಂಚಾಯತಿವರೆಗೂ ಯಾರೇ ಅಧ್ಯಕ್ಷನ ಸ್ಥಾನಕ್ಕೆ ನಿಲ್ಲಬೇಕು ಅಂದ್ರೂ ಸೋಲು ಗೆಲುವನ್ನ ತೀರ್ಮಾನ ಮಾಡೋದು ಪುದೂರು ಓಟು. ಪುದೂರು ಜನಗಳು ಸೇವಿಯರ್ ಹೇಳೋದನ್ನ ಮಾತ್ರ ಕೇಳ್ತಾರೆ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಈ ಸರಿ ನಮ್ಮ ಸಪೋರ್ಟ್ ಅಲ್ಲಿ ನಮ್ ಕಣ್ಣನ್ ನಿಂತಿದ್ದಾರೆ. ನಿಮಗ್ ಬೇಕಾಗಿರೋ ಸವಲತ್ತುಗಳನ್ನ ಸ್ವಂತ ಖರ್ಚು ಹಾಕಿ ನೋಡ್ಕೋತಾರೆ. ಅದಕ್ಕಾಗಿ ನಿಮ್ ಎಲ್ಲರ ಸಪೋರ್ಟ್ ಇವ್ರಿಗೆ ಕೊಡ್ಬೇಕು. ಒಂದೊಂದ್ಸಲ ತ್ಯಾಗ ಅವರು ಇದನ್ನೇ ಹೇಳ್ತಾ ಇದ್ರು, ನಮಗೂ ಒಂದ್ ಸಮುದಾಯ ಕಟ್ಕೊಡಿ ಅಂತ ಕೇಳ್ದೋ, ಅದನ್ನ ಅವ್ರೂರಲ್ಲೇ ಕಟ್ಕೊಂಡ್ರು. ರೇಷನ್ ಕಾರ್ಡು, ವಾಟರ್ ಟ್ಯಾಂಕು, ಗ್ರೌಂಡು, ಲೈಬ್ರರಿ ಎಲ್ಲ ಅಲ್ಲೇನೆ. ಕೇಳಿದ್ರೆ ಅಲ್ಲೇ ಮುಖ್ಯ ಅಂತೆ. ಇಲ್ಲಿ ಕಟ್ಟಿದ್ರೆ ಯಾರು ಬರಲ್ಲ ಅಂತ. ಅವ್ರ ಮಾತನ್ ಬಿಡಪ್ಪ. ಆದ್ರೆ ನಾನ್ ಹಂಗಲ್ಲ. ಯಜಮಾನ್ರು ಜೊತೆಲಿ ಇದಾರಲ್ವಾ, ನಂಬಿ ವೋಟ್ ಹಾಕಿ ನೀವು. ನಿಮ್ ಜನರ ಹತ್ರ ಮಾತಾಡಿ ಒಂದ್ ಒಳ್ಳೆ ನಿರ್ಧಾರ ಹೇಳಪ್ಪ. ಮಾತಾಡಾಯ್ತಣ. ಈ ಸತಿ ನಮ್ ಪುದೂರ್ ಕಡೆಯಿಂದ ಎಲೆಕ್ಷನ್ಗೆ ನಾವು ಸೇವಿಯರ್ನೇ ನಿಲ್ಸೋಣ ಅಂತ ಅನ್ಕೊಂಡಿದ್ದೀವಿ. ಸೇವಿಯರ್ ಅವ್ರೆ? ಏನ್ ಸೇವಿಯರ್? ಅದೇ ಹೇಳದ್ವಲ್ವಾ, ಹೊರಡಿ. ಎಲೆಕ್ಷನ್ ಅಲ್ಲಿ ಸಿಗೋಣ. ಬಾಯ್ ಬಂದ್ರು. ಅಪ್ಪ ರಾಸ್ ಬಂದಿದ್ದಾರೆ. ಬಾಯ್. ಬಾರಸ್, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಬಾಯ್. ಮನೇಲೆಲ್ಲ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಭಾಯ್, ರಾಸು ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ನಿಲ್ತಾವನೆ. ಸಂತೋಷನಪ್ಪ ರಾಸು. ನಲ್ಲೂರಲ್ಲೆಲ್ಲ ನಿಮ್ಮ ಹುಡುಗ್ರೆ ತಾನೆ, ಆರಾಮಾಗಿ ಗೆಲ್ತೀಯ. ಹಾಗೆ ಹೇಳಕ್ಕಾಗಲ್ಲ ಭಾಯ್. ಈ ಸಲ ತುಂಬಾ ಟಫ್ ಇದೆ. ತ್ಯಾಗ ಮಗನೇ ನಿಲ್ಸಿದ್ದಾನೆ ಭಾಯ್. ಸುಮ್ನೆನೆ ಕೆಲಸ ಮಾಡ್ತಾನೆ, ಇವಾಗ ಮಗನೇ ನಿಲ್ಸಿದ್ದಾನೆ ಅಂದ್ರೆ. ಆಮೇಲೆ ಟಿ ಕಣ್ಣಪ್ಪ, ಅವನಿಗೂ ಸಪೋರ್ಟು ಜಾಸ್ತಿನೇ ಇದೆ ಬಾಯ್. ಅದ್ ನಿಮ್ಗೆ ಗೊತ್ತಿರೋ ವಿಷಯನೇ. ಆಮೇಲೆ ನಮ್ ಸೇವಿಯರ್ ನಿಂತಿದ್ದಾರೆ ನಮ್ ಪುದೂರಿಂದ. ಈ ಸಲ ವೋಟ್ ಕೇಳೋದು ಕಷ್ಟ ಇದೆ. ನಿಜವಾಗ್ಲೂನೆ. ಇವಾಗ ನೀವು ಯಾರನ್ನಾದ್ರೂ ನಿಲ್ಲಿಸ್ತೀರಾ? ಅದಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ. ನನ್ನ ಹತ್ರನೇ ಇವಾಗ ಬಂದು ಕೇಳ್ತಿರೋ ತುಂಬ ಸಂತೋಷ ರಾಸು. ಆದ್ರೆ ನಾನು ಮಾತ್ರ ನಿರ್ಧಾರ ಮಾಡೋಕ್ಕಾಗಲ್ಲ. ಸಂಘದವರೆಲ್ಲ ಬಂದು ಕೆಲಸ ಮಾಡ್ಬೇಕಲ್ವಾ. ಕಮಿಟಿಲೂ ಜಮಾದಲ್ಲೂ ಒಂದು ಮಾತು ಕೇಳಬೇಕು. ಸರಿ, ಅದೇನು ಹೇಳ್ತಾರೋ ಹೇಳಿ ಬಿಡು. ನಿನ್ಗೋಸ್ಕರ ನಾನು ಮಾತಾಡ್ತೀನಿ. ನೀನ್ ಗೆದ್ರೆ ನಾನ್ ಗೆದ್ದಾಗೆ. ಅಣ್ಣ, ನೋಟಾ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ತಗೊಂಡ್ರಾ? ಅದನ್ನೆಲ್ಲ ನೋಡ್ಕೋತೀನಿ. ಏನು ಅಪ್ಪ ಅಮ್ಮ ಬರ್ಲಿಲ್ಲ ಅಂತ ಟೆನ್ಷನ್? ನಿಮ್ ಮಾಮ ಇಲ್ಲಿ ಇದೀನ್ ತಾನೆ ನಾನು. ನಾವೇ ಗೆಲ್ಲೋದು. ಏನ್ರಪ್ಪ? ನಮ್ಮ ಊರಿನ ಮುಂದಿನ ನಾಯಕನಿಗೆ, ನಮ್ಮ ಊರಿನ ಮುಂದಿನ ನಾಯಕನಿಗೆ. ಒಂದ್ ನಿಮಿಷ ಇರಿ. ಯಾಕೆ ಮಾಮ ಇದೆಲ್ಲ? ನಾವು ಎಲ್ಲರ ತರನೇ ಮಾಡ್ಕೊಂಡು. ರಾಜಕೀಯ ಅಂದ್ಮೇಲೆ ಇಷ್ಟೆಲ್ಲ ಇರ್ಬೇಕಾಗತ್ತೆ. ಏನು ಹೇಳು ಮಾಮ, ಇದು ಒಂಥರ ನಶೆ ತರನೇ. ಇರು ಇರು ಇರು. ಲೇ ತಮ್ಮ, ನೀನ್ ಹಾಡೋ ಹಾಡ್ಗೆ ಮಲಗಿರೋ ಮುದ್ಕಾನು ಬಂದು ಇವ್ನಿಗೆ ಓಟ್ ಹಾಕ್ಬೇಕು. ಏನೋ ಹಾಡು. ಮಲೆಯ ಏರುತ್ತ ಶಿವನು ಕಾಡ ಸುತ್ತಿ ಶಿವನ ಹಾಗೆ ಕಳೆಯೋನು. ಹೊಗಳೋಕೆ ಹೆಸರಾದ ಇವನು ಶಾಂತಾಮಣಿ. ನಮ್ಮ ಶಿವನ ಕುಡಿ ಇವನೇ ನಮ್ಮ ಮಹಾರಾಜ. ಸೂಪರ್ಲ ತಮ್ಮ. ಈ ಮಣ್ಣಿನವನು ಸಿಂಹ, ಮನಸ್ಸಲ್ಲಿ ಇವನು ಚಿನ್ನ. ಎಲ್ಲರಿಗೂ ಇವನು ಗೆಳೆಯ, ಊರ್ಗೆಲ್ಲ ಇವನೇ ಒಡೆಯ. ಬರುವ ಈ ಪಡೆಯ ನೋಡು, ಬೆರಗಾಯ್ತು ಈ ಪುಟ್ಟ ಕಾಡು. ಇನ್ಮುಂದೆ ನಮದೆ ನಾಳೆ, ಹಿಡಿಬೇಕು ಜಯದ ಬಾವುಟ ನಾಳೆ. ಈ ಮಣ್ಣಿನವನು ಸಿಂಹ, ಮನಸ್ಸಲ್ಲಿ ಇವನು ಚಿನ್ನ. ಬಾಪ್ಪ. ಅಪ್ಪ ಊಟ ಮಾಡಿದ್ರ? ಮಾಮ ಕೇಳಲೇಬೇಕಾ ನಾವು? ಹೇ, ಯಾವಾಗೂ ಆಗಿದ್ದನ್ನು ಈಗ ಮನ್ಸಲ್ಲಿ ಇಟ್ಕೊಂಡಿದ್ಯಲ್ಲ. ಬಾ, ಅದಕ್ಕೆ ಅಲ್ವಾ ಮಾತಾಡಕ್ ಹೋಗ್ತಾ ಇರೋದು. ಅದೆಲ್ಲ ನೋಡ್ಕೊಂಡ್ರಾಯ್ತು. ಬಾ ಮಾತಾಡೋಣ. ಸರಿ, ಬರ್ತೀನಿ ಇಡು. ಏನ್ ಕಣಿ, ರಾಸು ನಾಯಕ ಆಗಿದ್ದಕ್ಕೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೀರಾ? ಎಲ್ರನ್ನೂ ಮಾತಾಡಿಸ್ತಾ ಇದೀವಿ. ನೀನು ಜೊತೆಲಿ ನಿಂತ್ರೆ ಇವನ್ ಖಂಡಿತ ಗೆಲ್ತಾನೆ. ಒಂದೊಳ್ಳೆ ಮಾತು ಹೇಳಿದ್ರೆ. ನಿನಗೆ ಗೊತ್ತಲ್ವ ಕಣಿ, ಪಕ್ಷ ಬಿಟ್ಟು ನಾನು ಯಾವುದೇ ಕೆಲಸ ಮಾಡಕ್ ಆಗಲ್ಲ. ಭಾಯ್ ಪಕ್ಷ ಉಮ್ಮಕ್ಕ ಪಕ್ಷ ಎರಡು ಒಂದೇ. ಭಾಯ್ ಯಾರು ನಿಲ್ಲಿಸ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡಕ್ ಆಗುತ್ತೆ. ಭಾಯ್ ಅಬ್ದುಲ್ಲಾ ನಿಲ್ಲಿಸ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಅಬ್ದುಲ್ಲಾನ? ಏ ಅಬ್ದುಲ್ಲಾ, ಏನು ನಮ್ಮ ಕರಂ ಕೆಲಸ ಇದು? ನೀನ್ ನಿಲ್ತಿ ಅಂತ ಯಾಕೋ ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ಲ? ಯಾರಿಗ್ ಹೇಳ್ಬೇಕು? ನಾನೇ ಸ್ವಯಂ ನಿಂತಿರೋದು. ಪಂಚಾಯತಿ ಅಧ್ಯಕ್ಷರಿಗೆ ಚಿನ್ನದ ಅವಶ್ಯಕತೆ ಇರಲ್ಲ, ಅದ್ ಗೊತ್ತಿಲ್ವಾ? ಅದೆಲ್ಲ ನಮಗೂ ಗೊತ್ತಿದೆ. ನೀನ್ ನಮ್ ಪಕ್ಷದಲ್ಲಿ ತಾನೇ ಇದ್ದೆ. ಇವಾಗ ನಿಂತ್ರೆ ನಮ್ ಪಕ್ಷದಿಂದ ನಿಂತಿದ್ಯಾ ಅಂತ ಜನ ಅನ್ಕೊಳಲ್ವಾ? ಜನಗಳಿಗೆ ಸುಮ್ನೆ ಗೊಂದಲ ಆಗಲ್ವೇನೋ? ಅಣ್ಣ, ಜನಗಳಿಗೆ ತಿಳುವಳಿಕೆ ಇದೆ, ಅವ್ರಿಗೂ ಎಲ್ಲ ಗೊತ್ತಾಗುತ್ತೆ. ನಾಯಕರು ಯಾರಾಗ್ಬೇಕಂತ ಅವರೇ ತೀರ್ಮಾನ ಮಾಡ್ಲಿ. ಏನೋ ಮಾತೆಲ್ಲ ಒಂಥರ ವಿಚಿತ್ರವಾಗಿದೆ. ಅರ್ಜಿನ ಅರ್ಧಾಕ್ಬಿಟ್ಟು ಸುಮ್ನೆ ನೋಡೋ. ಅವ್ನ್ ಸರಿಯಾಗಿ ತಾನೆ ಮಾತಾಡ್ತಿದ್ದಾನೆ. ಯಾರ್ ನಾಯಕ ಆಗ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಏನ್ ರಾಸ್ ಸರಿ ತಾನೆ? ಮೂರ್ತಿ, ನಾಮಿನೇಷನ್ ಆಗಿದ್ರೆ ಸುಮ್ನೆ ಹೋಗ್ತಾ ಇರೋ. ಸುಮ್ನೆ ಇಲ್ಲೇ ನಿಂತ್ಕೊಂಡು ಕಿರಿಕೆಲ್ಲ ಮಾಡಕ್ ಹೋಗ್ಬೇಡ. ಕೆಸರಲ್ಲಿ ಬರೀ ಮೀನ್ ಮಾತ್ರ ಅಲ್ಲ, ಮೊಸಳೆನೂ ಇರುತ್ತೆ. ಯಾರ್ ಕಿರಿಕ್ ಮಾಡ್ತಿರೋದ್? ನಾವಾ?
ಯಾವಾಗ್ಲೂ ನಿಲ್ದಿರೋ ಸೇವಿಯರ್ ರಾಸು ಯಾಕೆ ನಿಲ್ತಿದ್ದಾರೆ? ನಾನ್ ಗೆಲ್ಬಾರ್ದು ಅಂತ ತಾನೆ. ನೀನ್ ಗೆಲ್ಬಾರ್ದು ಅಂತಾನೆ ನಿಂತಿರೋದು. ನಿಮ್ಮಪ್ಪ ಹೇಳಿದ್ದಾನೆ ನಿಂತಿದ್ದು. ರಾಸು ಇವ್ರು ಗೇಮ್ ಮಾಡ್ತಾವ್ರೆ, ಏನೇ ಮಾಡಿದ್ರು ನನ್ನ ಮಕ್ಳು ಗೆಲ್ಲಲ್ಲ ಬಿಡು. ನನ್ ಮುಂದೆ ಕೈ ಮಾಡ್ತೀಯ? ನನ್ ಕಣ್ ಮುಂದೆ ನನ್ ಮಗನ ಮೇಲೆ ಕೈ ಮಾಡ್ತೀಯ? ನೀನ್ ಒಣ ಪೌರುಷನೆಲ್ಲ ನಿನ್ನ ಊರಲ್ಲಿ ಇಟ್ಕೋ, ಇಲ್ಲಿ ತೋರಿಸ್ಬೇಡ. ಇಲ್ಲಿ ನನಗೂ ಮಾಡಕ್ ಗೊತ್ತು. ತ್ಯಾಗು, ನಿನ್ನೆ ನಿನ್ ಮಗ ಮಾಡಿರೋ ಕೆಲ್ಸ ಅವ್ನ ಆಡಕ್ ಬಿಟ್ಟು ನೋಡ್ತಾ ಇದ್ಯಾ? ಸ್ವಲ್ಪ ಹೇಳು, ಇಲ್ಲ ಕೊಳ್ಳಿ ಇಡೋದಕ್ಕೂ ಯಾರು ಇರಲ್ಲ ನಿನ್ಗೆ. ಎಲೆಕ್ಷನ್ ಅಂದ್ರೆ 4 ಜನ ಅಲ್ಲ 40 ಜನ ನಿಂತ್ಕೋತಾರೆ, ಅದಕ್ಕೆ ಅಂತ ಕೈ ಎತ್ತುತ್ತೀಯಾ? ಏ ಶಶಿ, ರಾಸುಗೆ ನನ್ ಸಪೋರ್ಟು. 40 ಅಲ್ಲ 400 ಕ್ಯಾಂಡಿಡೇಟ್ ನಿಂತ್ಕೊಂಡ್ರು ರಾಸುನೇ ಗೆಲ್ಬೇಕು. ಅವ್ನ್ಗೇನ್ ಬೇಕೋ ಎಲ್ಲ ಮಾಡ್ಕೊಡು. ಸರಿಯಪ್ಪ. ಯಾರು ಗೆಲ್ತಾರೆ ಅಂತ ನೋಡೋಣ. ಊರಿನ ಹಿರಿಯರೇ, ತಾಯಂದ್ರೆ, ನನ್ನ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತವರೇ, ಬಡವನ ನಗುನಲ್ಲಿ ದೇವರನ್ನ ಕಾಣಬೇಕು ಅಂದ್ರೆ ಬಡವರು ಗೆಲ್ಲಬೇಕು. ಬಡವರನ್ನ ದೇವರಾಗಿ ಕಾಣುವಂತವ್ರನ್ನ ನಾವು ಗೆಲ್ಲಿಸ್ಬೇಕು. ಅಂತವರೇ ನಟರಾಸು. ಅವರಿಗೆ ನೀವು ನಿಮ್ಮ ಓಟನ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ವಾಲಿಬಾಲ್ ಬ್ರೇಕ್ ಮಾಡಿದ್ರು, ವಾಲಿಬಾಲ್ ಸೂಪರ್ ಸ್ಟಾರು. ಜನಗಳ ಮಧ್ಯೆ ಈಗ ಯಾತ್ರೆ ಬಂದವ್ರೆ. ಉದುರಿಯ ಎದುರು ನೋಡಿ ಹೋರಾಟ ಶುರು ಮಾಡಿ, ಎಲ್ಲರಿಗೂ ಒಂದೇ ಇಲ್ಲಿ ನೀತಿ. ಕರಗುವ ಮನಸ್ಸು ತಾನೆ ಕರಗದು ಇವನ ಸ್ವತ್ತು. ಎಲ್ಲರಿಗೂ ಒಳ್ಳೆ ಬಾಳು ಕೊಡುತ್ತಾರೆ ಇವರು ಗೆದ್ರೆ. ಎದುರಾಳಿ ಅಣ್ಣಂದಿರಿಗೆ ಜಗಳವ ಆಡಲು ಬಿಟ್ಟು ಅವರೆದುರೇ ಬಂದು ನಿಲ್ಲುವ ಮಹಾರಾಜ ನಮ್ಮ ಸಿಂಹ. ಈ ಮಣ್ಣಲ್ಲಿ ಇವನು ಸಿಂಹ, ಮನಸ್ಸಲ್ಲಿ ಇವನು ಚಿನ್ನ. ಎಲ್ಲರಿಗೂ ಇವನು ಗೆಳೆಯ, ಊರ್ಗೆಲ್ಲ ಇವನೇ ಒಡೆಯ. ನಗು ಮೊಗದಿ ಬರುವ ದಾಟಿ ಕೇಳ್ತಾನೆ ಈಗ ಓಟು. ಊರ್ಗೆಲ್ಲ ಇವನೇ ಸೂರ್ಯ, ಇವನಿಗೆ ಈಗ ಹಾಕು ಓಟು. ಈ ಮಣ್ಣಿನವನು ಸಿಂಹ, ಮನಸ್ಸಲ್ಲಿ ಇವನು ಚಿನ್ನ. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ವಯಸ್ಸಾಗಿರುವಂತ ನನ್ನ ತಾಯಂದಿರೇ, ನಮ್ಮ ಊರಿನವನೇ ಆದ ನವ ಯುವಕ, ನಮ್ಮೆಲ್ಲರ ಮಗನಾದ ರಾಸುರವರಿಗೆ ನಿಮ್ಮ ಮತವನ್ನು ನೀಡಿ ಬಹುಮತದಿಂದ ಅವನನ್ನ ಗೆಲ್ಲಿಸ್ಬೇಕಾಗಿ ನಿಮ್ಮಲ್ಲಿ ಬೇಡ್ಕೋತೀನಿ. ಸೇವಿಯರ್, ಒಂದ್ ನಿಮಿಷ. ಏನಂಬಿ? ಸೋಲ್ತೀವಿ ಅಂತ ಗೊತ್ತಾದ್ಮೇಲೂ ಎಲೆಕ್ಷನ್ಗೆ ಯಾಕೆ ನಿಲ್ತಿದ್ದಿ ಅಂತ ಹುಡುಗರೆಲ್ಲ ಕೇಳ್ತಿದ್ದಾರೆ. ನಾನು ನಿಂತ್ಕೊಂಡಿಲ್ಲ ಅಂದ್ರು ಗೆಲ್ಲೋನು ನಮ್ಮೂರಿಗೇನು ಮಾಡೋದಿಲ್ಲ. ಆದ್ರೆ ಜನಗಳ ಓಟು ಎಷ್ಟು ಮುಖ್ಯ ಅಂತ ಸೋತವನಿಗೆ ಗೊತ್ತಾಗುತ್ತಲ್ವಾ? ಓಟೇ ನಮ್ಮ ಆಯುಧ, ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಅದು ನಮ್ಮ ಹಕ್ಕು ಕೂಡ. ನಮಸ್ಕಾರ ಸೇವಿಯರ್. ನಮಸ್ಕಾರ. ಬನ್ನಿ. ಸೇವಿಯರ್, ಎಲೆಕ್ಷನ್ ಖರ್ಚು ಮಾಡೋದು ಎಲ್ಲ ದುಡ್ಡು ಕೊಡ್ತೀನಿ. ನಿಮ್ಮವ್ರಿಗೆಲ್ಲ ಹೇಳಿ ನನ್ಗೆ ವೋಟ್ ಮಾಡಕ್ ಹೇಳಪ್ಪ. ವಾರ್ಡ್ ನಂಬರ್ಗೆ ನಿಂತಿರೋ ನಿಮ್ಮವನು ಮುಂದೆ ಉಪಾಧ್ಯಕ್ಷನ ಹುದ್ದೆಗೆ ಏನು ವೆಂಕಟೇಶ ನಿಲ್ಬೋದಲ್ವಾ? ಯಾಕೆ ನಮ್ಮೂರಿಂದ ಒಬ್ಬ ಎಲೆಕ್ಷನ್ಗೆ ನಿಲ್ಬಾರ್ದಾ? ನಾವೇನ್ ಯಾವಾಗ್ಲೂ ನಿಮ್ ಮಾತನ್ನ ಕೇಳ್ಕೊಂಡೇ ಇರ್ಬೇಕಾ? ನಿಮ್ ಮನೇಲಿ ಅವತ್ತು ಸಭೆ ಮಾಡಿದಾಗ ಎಲ್ಲಾ ಊರವ್ರನ್ನ ಕರಿಬೇಕಾದ್ರೆ ನಾವು ನಿಮ್ ಕಣ್ಣಿಗೆ ಕಾಣ್ಲಿಲ್ಲ, ಆದ್ರೆ ಇವಾಗೇನ್ ರಾತ್ರಿ ಕಳ್ರ ತರ ಬಂದಿದ್ದೀರಾ? ಏಯ್, ಮೊದ್ಲು ನಿನ್ನ ಪಬ್ಲಿಕ್ ಟಾಯ್ಲೆಟ್ ಒಳಗ್ ಬಿಡ್ತಾರ ನೋಡು. ಯಾರಿಗ್ ಬಂದ್ರು ಹೋಗ್ಲೇಬೇಕು, ಅದ್ರಲ್ಲಿ ಗಂಡಾದ್ರೇನು ಹೆಣ್ಣಾದ್ರೇನು. ಏಯ್, ಒಬ್ಬ ಮನುಷ್ಯನ್ಗೆ ಮರ್ಯಾದೆ ಕೊಡಕ್ ಬರ್ದಿರೋ ನೀನು ಎಲೆಕ್ಷನ್ ನಿಲ್ಲಕ್ಕೆ ಲಾಯಕೇ ಇಲ್ಲ. ನಿನಗ್ ಮರ್ಯಾದೆ ಕೊಟ್ಟು ಮಾತಾಡಕ್ ಬಂದ್ರೆ ನಮ್ಗೆ ಕ್ಲಾಸ್ ತಗೊಂತೀಯ? ಅಣ್ಣ ಎಲ್ಲಿದ್ಯಾ? ಏನ್ ಮಾತಾಡ್ತಿದ್ಯಾ ವೆಂಕಟೇಶ? ಸೆಲ್ವಾ, ಕರ್ಕೊಂಡೋಗ ಇವನ್ನ. ನೀನ್ ಹೋಗಪ್ಪ. ಬುದ್ಧಿ ಇಲ್ದೆ ಏನೋ ಮಾತಾಡ್ದನಪ್ಪ. ಅವನ್ ಕಡೆಯಿಂದ ನಾನ್ ಕ್ಷಮೆ ಕೇಳ್ತೀನಿ. ಎಲ್ಲರೂ ನನ್ಗೆ ಓಟ್ ಹಾಕ್ರಪ್ಪ. ಕೆಲ್ಸ ಆಗ್ಬೇಕು ಅಂದ್ರೆ ಹೆಗಲ್ ಮೇಲೆ ಕೈ ಹಾಕೋದು, ಆದ್ಮೇಲೆ ಕೂತ್ಕೆ ಹಿಡಿಯೋದು, ಇದೇ ನಿಮ್ ಬುದ್ಧಿ. ಏನಪ್ಪ ಈ ಸಲ ನಮ್ ಬಲ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನಾನ್ ನಿಂತ್ಕೊಳ್ಳೋದೆ. ಹಿಂದಿನ ಕಾಲದಿಂದನೂ ಆಗ್ತಿರೋದನ್ನ ತಡಿಬೇಡ ಸೇವಿಯರ್. ಚಿನ್ನ ಸೂಜಿ ಅಂತ ಕಣ್ಚುಚ್ಕೊಳಕ್ಕಾಗತ್ತಾ? ಕಾಲ ಬದಲಾಯ್ತು ಅಂತ ತಪ್ಪೆಲ್ಲ ಸರಿಯಾಗೋದಿಲ್ಲ, ಅರ್ಥ ಆಯ್ತಾ? ನೀನ್ ಬದಲಾಯಿಸಿಲ್ಲ ಅಂದ್ರೆ ನಾವು ಬದಲಾಯಿಸ್ತೀವಿ. ಬಾರ. ಅಣ್ಣ, ಸುಧಾಕರ್ ಅಣ್ಣ ಬಂದವ್ರೆ, ಏನೋ ಮಾತಾಡ್ಬೇಕಂತೆ, ಆಚೆನೆ ಕೂತಿದ್ದಾರೆ. ಬನ್ನಿ. ಏನಪ್ಪ ಇದು? ಎಲೆಕ್ಷನ್ ಇಟ್ಕೊಂಡು ಇಬ್ರು ಮಲ್ಕೊಂಡಿದ್ದೀರಾ? ಹುದೂರಲ್ಲಿ ತ್ಯಾಗರಾಜನು ವ್ಯವಹಾರ ಮಾತಾಡ್ಕೊಂಡು ದುಡ್ಡಂಚಕ್ ರೆಡಿ ಆಗಿದ್ದಾನೆ. ಮೂರ್ತಿ ರಹಸ್ಯವಾಗಿ 1/2 ಗ್ರಾಮು ಚಿನ್ನ ಕೊಡ್ತಾ ಇದ್ದಾನೆ. ಆ ಟೀ ಅಂಗಡಿಯವನು ಬೆಳಗ್ಗೆನೆ ಕುಕ್ಕರ್ ಅಲ್ಲಿ ದುಡ್ಡಿಟ್ಟು ಆರಾಮಾಗಿ ಹಂಚ್ತಾ ಇದ್ದಾನೆ. ನಾವು ಏನಾದ್ರು ಕೊಡ್ಬೇಕಪ್ಪ, ಆಗ್ಲೇ ತಾನೇ ಗೆಲ್ಲಕ್ಕಾಗುತ್ತೆ. ನಾವ್ಯಾಕೆ ಕೊಡ್ಬೇಕು? ಹೌದಣ್ಣ,
ಈ ಸಲ ಅವ್ರು ಹೇಳೋ ತರ ಕೊಟ್ಬಿಟ್ಟು ಗೆಲ್ಬೇಕಣ್ಣ. ನೋಡ್ರಪ್ಪ, ದುಡ್ಡು ಬೇಕು ಅಂದ್ರೆ ನಾವ್ ಹೇಗಾದ್ರೂ ವ್ಯವಸ್ಥೆ ಮಾಡೋಣ. ಕೇಳಿದ್ದನ್ ಮಾತ್ರ ಕೊಡದೇ ಇರ್ಬೇಡಿ. ಹೇಳ್ಗಣಿ. ನೋಡಪ್ಪ, ನಾನು ನಿನ್ನ ಆಕಾಶದ ಎತ್ತರದಲ್ಲಿ ನೋಡ್ತಾ ಇದ್ದೀನಿ. ನೀನ್ ಯಾಕೆ ಕೆಳಗಿಂದ ಯೋಚಿಸ್ತಾ ಇದೀಯಾ? ಎಲ್ಲ ಸರಿ ಹೋಗುತ್ತೆ, ಮಾಡೋಣ. ಹೊರಗಡೆ 10% ಕೊಡ್ತೀವಪ್ಪ. ಸುಧಾಕರ್ ಹೇಳಿದ್ರು ಅಂತ 5% ಕೊಡ್ತೀನಿ. ಈ ಪ್ರಾಮಿಸರಿ ಪೇಪರ್ ಅಲ್ಲಿ ಸೈನ್ ಹಾಕ್ಬಿಟ್ಟು ದುಡ್ಡನ್ನು ತಗೊಂಡು ಹೋಗಿ. ಸರಿ ಅಣ್ಣ. ತಿಂಗಳು ಸರಿಯಾಗಿ ಬಡ್ಡಿ ಕಟ್ಬಿಡ್ಬೇಕು. ಅದೆಲ್ಲ ಮಿಸ್ ಆಗಲ್ಲ ಅಣ್ಣ. ಯಾರ್ಯಾರ್ಗೋ ಒಟ್ಟು ಕೊಟ್ಟು ಯಾರ್ಯಾರ್ಗೋ ಹೊರಗೆ ಗಿಟ್ಟು ಊರವ್ರ ಕಷ್ಟ ನೋಡೋಕಾಗ್ತಾ ಇಲ್ವಲ್ಲೋ. ನಮ್ಮ ಮನೆ ಮುದ್ದು ಹುಡುಗ ಸೆಲೆಕ್ಟು ಈಗ ನೋಡಲಿ ಊರು ಇವನ ಲೀಲೆ. ಒಮ್ಮೆ ಇವನ್ ಮಾತು ಕೊಟ್ರೆ ಆಗೋಲ್ಲ ಕರೆಂಟು ಕಟ್ಟು. ಇವನನ್ನು ಗೆಲ್ಲಿಸಿದ್ರೆ ಊರೆಲ್ಲ ಫುಲ್ಲು ಬ್ರೈಟು. ಬರದಿದ್ರು ಮಾತಾಡ್ತಾನೆ, ಮುಂದಿವ್ನೆ ಪ್ರೆಸಿಡೆಂಟು. ಮುಂದಿವ್ನು ಆಗುತ್ತಾನೆ ಅಮೆರಿಕ ಪ್ರೆಸಿಡೆಂಟು. ಈ ಮಣ್ಣಲ್ಲಿ ಇವನು ಸಿಂಹ, ಮನಸ್ಸಲ್ಲಿ ಇವನು ಚಿನ್ನ. ಎಲ್ಲಾರ್ಗೂ ಇವನು ಗೆಳೆಯ, ಊರ್ಗೆಲ್ಲ ಇವನೇ ಒಡೆಯ. ನೋಡಿ ನಾನೊಂದ್ ಮಾತನ್ನ ಹೇಳ್ಬೇಕು ಅಂತಿದ್ದೀನಿ. ನಾನು ಹೇಳ್ತೀನಿ ಅಂತ ನೀವೇನ್ ಕೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ವೋಟ್ ಹಾಕ್ಬೇಕಾದ್ರೆ ನಾವ್ ಯಾರ್ಗ್ ಹಾಕ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ವೋಟ್ ಹಾಕ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ. ರಾಸ್, ನನ್ ಕೆಲ್ಸ ಪರ್ಮನೆಂಟ್ ಆಗೋಕೆ ತ್ಯಾಗ 50,000 ಕೇಳಿದ್ರು. ನನ್ ಕೈಲಿ ಕೊಡಕ್ಕಾಗಲ್ಲ. ನೀನ್ ಗೆದ್ ಬಂದ್ಮೇಲೆ ನೀನೇ ಮಾಡಿಸ್ಕೊಡ್ಬೇಕಪ್ಪ. ಮೊದ್ಲು ರಿಸಲ್ಟ್ ಬರ್ಲಿ ಅಕ್ಕ. ರಿಸಲ್ಟ್ ಏನ್ ರಿಸಲ್ಟ್? ರಾಸೆ ಗೆಲ್ಲೋದು ಅಂತ ಊರೇ ಹೇಳುತ್ತೆ. ತಂಗಿ ಹೋಗೊಂದ್ ಸುತ್ತಿಗೆ ಎತ್ಕೊಂಬ. ಸುತ್ತಿಗೆನಾ? ನೋಡ್ದ? ಹೇಯ್, ಮಾಡೋ ಕೆಲ್ಸ ಇಲ್ಲ ನಿಂಗೆ. ನೋಡು ನಿನ್ ಗಂಡನ್ನ ಹೇಗ್ ನಗ್ನಗ್ತಾ ಹೋಗ್ತಾವನೆ. ಹಂಗೆ ತಲೆ ಎಲ್ಲ ಆಡ್ಸ್ಕೊಂಡ್ ಹೋಗಿ ಸುತ್ತಿಗೆ ಎತ್ಕೊಂಬ. ಲೈ ಬಿಡ. ಕೆಳಗೆ. ಫಸ್ಟ್ ರೌಂಡ್ ಕುರ್ಚಿ. ನಮ್ದೇ ಅದು. ಶಂಕ ಕುರ್ಚಿ. ನೋಟ್ ಮಾಡ್ಕೋ. ಸೆಲ್ ಫೋನ್ ಮಡಿಕೆ. ಅಂಬಿ ಇದನ್ನ ನೋಟ್ ಮಾಡ್ಕೋ. ಸೆಲ್ ಫೋನ್ ನೋಟ್ ಮಾಡ್ಕೋ. ಕುರ್ಚಿ. ಹಂಗೆ ನೋಡ್ತಾರೆ ನಾವೇ. ಸೆಲ್ ಫೋನ್. ಇದು ಕುರ್ಚಿನೇ. ಇದು ಲೆಕ್ಕಕ್ಕಿಲ್ಲ. 2 ಚಿಹ್ನೆಗೂ ಮಧ್ಯದಲ್ಲಿದೆ ನೋಡಿ, ಅದಕ್ಕೆ ಇದು ಲೆಕ್ಕಕ್ಕಿಲ್ಲ. ಫಸ್ಟ್ ರೌಂಡ್ ಫಲಿತಾಂಶ: ಸೆಲ್ ಫೋನ್ಗೆ 628 ಓಟು, ಕುರ್ಚಿ 507, ಶಂಕ 373, ಮಡಿಕೆ 7 ಓಟು, ರೈಲ್ ಇಂಜಿನ್ 2 ಓಟು, ಲೆಕ್ಕಕ್ಕಿಲ್ದಿರೋ ಓಟು 5. ಲೀಡಿಂಗ್ ಸೆಲ್ ಫೋನ್ 121. ಸೆಕೆಂಡ್ ರೌಂಡ್: ಮಡಿಕೆ, ಸೆಲ್ ಫೋನ್, ಕುರ್ಚಿ, ಸೆಲ್ ಫೋನ್, ರೈಲ್ ಇಂಜಿನ್, ಕುರ್ಚಿ, ಮಡಿಕೆ, ಕುರ್ಚಿ, ಸೆಲ್ ಫೋನ್. ಸೆಕೆಂಡ್ ರೌಂಡ್ ಫಲಿತಾಂಶ: ಕುರ್ಚಿ 1154, ಸೆಲ್ ಫೋನ್ 1002, ಶಂಕ 719, ರೈಲ್ ಇಂಜಿನ್ 19, ಮಡಿಕೆ 14. ಸೆಕೆಂಡ್ ರೌಂಡ್ ಲೀಡಿಂಗ್ ಅಲ್ಲಿ ಕುರ್ಚಿ 152. ಥರ್ಡ್ ರೌಂಡ್ ಫಲಿತಾಂಶ: ಸೆಲ್ ಫೋನ್ 1397, ಕುರ್ಚಿ 1363, ಶಂಕ 1249, ಮಡಿಕೆ 657. ಥರ್ಡ್ ರೌಂಡ್ ಲೀಡಿಂಗ್ ಸೆಲ್ ಫೋನ್ 34 ಓಟು ಲೀಡಿಂಗ್. ಏನಪ್ಪಾ ಅಣ್ಣ, ಹೆಂಗ್ ನಡೀತಾ ಇದೆ? 3ನೇ ರೌಂಡ್ ಆಯ್ತು, ನಾವೇ ಲೀಡು. ಹಂಗ ನಮ್ಮನ್ನ ಸೂಪರ್ ಬಾಯ್ ಬಂದವ್ರ? ಬಂದಿಲ್ವಾ? ಸರಿ, ಅವ್ರ ಜೊತೆ ಮಾತಾಡ್ತೀಯಾ? ಮಾಮ ಮಾತಾಡ್ಕೊಂಬರ್ಲ? ಎಲ್ಲ ಓಟ್ನು ಸರಿಯಾಗಿ ನೋಟ್ ಮಾಡ್ಕೋ, ಮರಿಬೇಡ ಆಯ್ತಾ? ಹೌದು. ಇವಾಗ ಸಂತೋಷನಾ ರಾಸು? ಸರಿ ಬೈ, ಸಂಜೆ ಮನೆಗ್ ಬಂದ್ಬಿಡಿ. ನ್ಯಾಯವಾಗಿ ರೀಕೌಂಟಿಂಗ್ ಮಾಡ್ಬೇಕು. ಇಲ್ಲಿ ನಮ್ಗೆ ಮೋಸ ಆಗಿದೆ. ಹಾಗೆಲ್ಲ ಏನ್ ನಡೆದಿಲ್ಲ. ನೀವ್ ಹೇಳ್ದಾಗ ರೀಕೌಂಟಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ ಸರ್. ಹೇಳಪ್ಪ, ಕ್ಯಾಂಡಿಡೇಟ್ 8 ಸರಿ ಬೇಕಾದ್ರೂ ರೀಕೌಂಟಿಂಗ್ ಕೇಳಿದ್ರೆ ನೀನ್ ಮಾಡ್ಲೇಬೇಕು. 1 ಓಟು 2 ಓಟು ಅಂದ್ರೆ ಪರವಾಗಿಲ್ಲ ಸರ್. 9 ಓಟು ರೀಕೌಂಟಿಂಗ್ ಮಾಡಕ್ಕಾಗಲ್ಲ ಸರ್. ಸುಮ್ಮನೆ ಜಗಳ ಮಾಡ್ಬೇಡಿ. ನೋಡ ಏನೋ ಮಾತಾಡ್ತವ್ರೆ. ಅಪ್ಪ ಬಾಯಿಲ್ ನೋಡ್ಬಾ.
ಏನ್ ಹೇಳ್ತಾವ್ರು ಗೊತ್ತಾ 5 ಹೋಟೆಲ್ ಕಣ್ಣ ಗೆದ್ದಂತೆ. ನಾವ್ ಇದಕ್ಕೆ ಒಪ್ಕೋಬಾರ್ದು. ರೀಕೌಂಟಿಂಗ್ ಬೇಕಂತ ಕೇಳಿ ನೀನೆ. ನಟರಾಜ್ ರೀಕೌಂಟಿಂಗ್ ಕೇಳು. 59 ಓಟು ಲೆಕ್ಕ ಇಲ್ದಿರೋದಿದೆ. 5 ಓಟ್ ವ್ಯತ್ಯಾಸ ಏನೂ ಇಲ್ಲ. ರೀಕೌಂಟ್ ಮಾಡಿದ್ರೆ ಪಕ್ಕ ನೀನೇ ಗೆಲ್ಲೋದು. ನೀನ್ ಕೇಳ್ರಾಸು. ಕೇಳೇನು ರೀಕೌಂಟಿಂಗ್ 5 ಓಟು 50 ಸರಿ ಹೆಣ್ಸಿದ್ರು ನಾವೇ ಗೆಲ್ಲೋದು. ಕೇಳಪ್ಪ ನೀನು ಕೇಳಪ್ಪ. ರೀಕೌಂಟಿಂಗ್ ಬೇಕು ಸರ್. ರೀಕೌಂಟಿಂಗ್ ಅಲ್ಲಿ ಲೆಕ್ಕಕ್ಕೆ ಬರ್ದಿರೋ ಓಟ್ನೆ ಮೊದಲನೇ ಎಣ್ಸೋದು ನೋಡ್ಕೊಂಬಿಡಿ. ಲೆಕ್ಕಕ್ಕಿಲ್ದಿರೋ ಓಟು ಇದು ಲೆಕ್ಕಕ್ಕಿಲ್ಲ. ಏನ್ರಿ ಜಾಸ್ತಿ ಸೆಲ್ಫ್ ಮಧ್ಯದಲ್ಲಿ ಹಾಕಿರೋದಕ್ಕೆ ಇದನ್ನ ಲೆಕ್ಕಕ್ಕೆ ತಗೊಳಲ್ಲ. ನೋಡಿ ಇದು ಲೆಕ್ಕಕ್ಕಿಲ್ಲ ತಾನೇ. ಕುರ್ಚಿ ಚೇರ್ ಚಿಹ್ನೆ ಒಳಗಡೆ ಇದನ್ನ ಒತ್ತಿದ್ದಾರೆ, ಅದಕ್ಕೆ ಈ ಓಟು ಹಂಗೆ ಸೇರುತ್ತೆ. ಏನಮ್ಮ ಚಿಹ್ನೆ ಮಧ್ಯದಲ್ಲಿ ಕರೆಕ್ಟ್ ಆಗಿ ಹಾಕೋರು ಇದು ಸೆಲ್ಲಲ್ಲ ಅಂತಿದ್ದೀರಾ? ಯಾಕಮ್ಮ ಈ ತರ ಮಾಡ್ತೀರಾ? ನಮ್ ಲೆಕ್ಕನೇ ಅದು. ನಮ್ ಕೌಂಟಿಂಗ್ ಅಲ್ಲಿ ಹಾಕ್ರಿ ಸರ್. ಇಷ್ಟು ಚೆನ್ನಾಗಿ ಹಾಕಿದ್ದಾರೆ, ಇದನ್ನ ಯಾಕೆ ನೀವು ಲೆಕ್ಕಕ್ಕೆ ತಗೊಂಡಿಲ್ಲ? 59 ಓಟಲ್ಲಿ ಮೂರ್ತಿಗೆ 15 ಓಟ್ ಬಿದ್ದಿರೋ ತರ ಮಾಡಿದೀರಾ. ಗೋಲ್ಮಾಲ್ ನಡೆದಿದೆ ನೋಡಿ. ಬೇರೆ ಚೀಟಿ ತಗೊಂಡ್ ನೋಡಿ, ಎಲ್ಲರಿಗೂ ತೋರಿಸಿ. ತೋರಿಸಿ. ಕುರ್ಚಿ ಅಂತಾನೆ ಇರುತ್ತೆ. ಇದ್ಯಾ? ಏ ಮೂರ್ತಿ, ಓಟ್ ಚೀಟಿನ ಬದಲಾಯಿಸಿ ಗೆಲ್ಲಬಹುದು ಅನ್ಕೊಂಡಿದ್ಯಾ? ಏನ್ ಸರ್ ಡಿಸ್ಕಷನ್? ನಮ್ ಕಣ್ಣನ್ ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡಿ ಸರ್. ನಲ್ಲೂರು ಪಂಚಾಯತ್ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಕುರ್ಚಿ ಚಿಹ್ನೆಯನ್ನು ಹೊಂದಿರುವಂತ ನಟರಾಜನ್ಗಿಂತ 5 ಮತಗಳನ್ನ ಹೆಚ್ಚಾಗಿ ತಗೊಂಡು ವಿರೋಧ ಪಕ್ಷದ ಕಣ್ಣನವರು ಗೆದ್ದಿದ್ದಾರೆ. ಯಾವ ಗಳಿಗೆಯಲ್ಲಿ ಇವನನ್ನ ಹೆತ್ತೆ? ಒಳ್ಳೆ ತಲೆನೋವಾದ. ಅಲ್ಲಿ ನಡೀತಿರೋ ಕೌಂಟಿಂಗ್ ಕೂಡ ನೋಡ್ಲಿಲ್ಲ. ರಾಸು ಸವಾಲಾಗ್ತಂಗ್ ನನ್ನ ಸೋಲಿಸ್ಬಿಟ್ಟ. ನನ್ ಮೇಲೆ ಗೆದ್ದಿದ್ದಾನೆ. ಅವ್ನ್ ನಿಲ್ತೀನಿ ಅಂದಾಗ್ಲೇ ಅವ್ನ್ ಕೈ ಕಾಲ್ ಮುರಿದಾಕ್ಬೇಕಾಗಿತ್ತು. ಈಗೇನಾಯ್ತು? ಹೊರಗ್ ತಲೆ ತೋರ್ಸಕ್ಕಾಗ್ದೆ ಅವಮಾನದಲ್ಲಿ ನಿಂತಿದ್ದೀನಿ. ಆ ರಾಸು ಸೇವಿಯರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ಸೆಲ್ವೋ, ನಮ್ಮವ್ರನ್ನ ಕರ್ಸು. ನಿನ್ ಬಾಯೇ ನಿನಗೆ ಶತ್ರು ಕಣ. ಏನೋ ಸೋತಿದ್ದಕ್ಕೆ ತುಂಬಾ ಅವಮಾನ ಅಂತ ನೀನೊಬ್ಳೆ ಜಿಂಗು ಜಿಂಗು ಅಂತ ಆಡ್ತಿದ್ಯಾ. ನಾನು ಗೆದ್ದು ಚೇರ್ಮನ್ ಆಗಿ ನಿನ್ನ ಪಂಚಾಯತಿ ಅಧ್ಯಕ್ಷನ್ ಮಾಡ್ತೀನಿ. ನಾವು ಬಿಟ್ಟು ಬಂದಿರೋದು ಪರಂಪರೆ ಗೌರವ ಕಣ. ಅದನ್ನ ಹೆಂಗ್ ಕಾಪಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಲೈ, ನಾನು ಹೋದ್ಮೇಲೆ ಎಲ್ಲ ನೀನೇ ಕಣ. ನಿನ್ನ ಸೋಲಿಸ್ಬಿಟ್ಟು ನಿಮ್ಮಪ್ಪ ಸುಮ್ನಿರ್ತಾನ ಅನ್ಕೊಂಡೇನಾ? ಯವ್, ನೀನೊಬ್ಬ ಅಪ್ಪನೇನಯ್ಯ? ಸೋಲಿಸ್ಬಿಟ್ಟು ಹಾರ ಶಾಲು ಹಾಕೊಂಡ್ ಬಂದಿದ್ಯಾ? ನೀವೀಗೇನ್ ಮಾತಾಡ್ಬೇಡಿ. ನೀನ್ ಸುಮ್ನೆ ರೇ. ಸ್ವಂತ ಮಗ ನಿನಗೆ ಮುಖ್ಯ ಅಲ್ಲ ಅಲ್ವಾ? ಯಾವನೋ ಒಬ್ಬ ಬೇರೆಯವನ್ನ ಗೆಲ್ಸಿದ್ಯಾ ನಿನ್ ಪಕ್ಷಕ್ಕೋಸ್ಕರ. ರಾಸು, ಉತ್ತರ ಕೊಡಯ್ಯ. ಪಕ್ಷಕ್ಕೋಸ್ಕರ ಬಾಯಿ ತುಂಬಾ ಮಾತಾಡ್ತೀಯಾ? ಉತ್ತರ ಕೊಡಯ್ಯ. ಈಗ ಒಳ್ಳೆ ಕಲ್ತಾರ ನಿಂತಿದ್ಯಾ? ಆ ತ್ಯಾಗ ನಿಂಗ್ ಅವಮಾನ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಎಲೆಕ್ಷನ್ ನಿಂತಿದ್ದು. ಆದ್ರೆ ನೀನ್ ನೋಡಿದ್ರೆ ನೀನ್ ಮುಟ್ಟಾಳನ್ ತರನೇ ಇರು. ನಿನ್ನಿಂದ ನಿನಗ್ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ. ಏನು ಅಪ್ಪನ್ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಜನ 1000 ಮಾತಾಡ್ತಾರೆ, ನಿನಗ್ ಬುದ್ಧಿ ಇಲ್ವಾ? ಮಣ್ಣಲ್ಲಿ ಬಿದ್ರು ಚಿನ್ನನೇ ಕಣೋ. ನನ್ ಮಾತ್ ಕೇಳಿದ್ರೆ ನೀನ್ ಎಲೆಕ್ಷನ್ ಅಲ್ಲಿ ನಿಂತು ನೀನ್ ಸೋತ್ಬಿಟ್ಟು ಈಗ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ಯಾ? ಹಂಗೆ ಹೊಡೆದು ಸಾಯಿಸ್ಬಿಡ್ಬೇಕು ನಿನ್ನ. ಏನ್ ಮಾತು ಅಂತ ಆಡ್ತಾ ಇದ್ಯಾ? ಏಯ್ ಬಿಡೆ. ಅಪ್ಪ ಅಣ್ಣನ್ ಜೊತೆ ಮಾತಾಡು. ಏನ್ರಿ? ಹೇಳೋ, ನಾವ್ ಎಷ್ಟು ಲೀಡಿಂಗು? ಅಣ್ಣ 24 ಕೋಟೆಯಲ್ಲಿ ನಾವು ಸೋತೋಗ್ಬಿಟ್ಟು ಅಣ್ಣ. ಸ್ವಲ್ಪ ತಿನ್ನಪ್ಪ. ಊಟ ಎಲ್ಲ ಬೇಡ, ಅದ ಮುಖ್ಯ. ಈಗ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ತಿನ್ನು. ಅಪ್ಪ, ಅಪ್ಪ, ಹೋಗು. ಅಪ್ಪ, 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 ಮಾತು ಹಾಸ್ಪಿಟಲ್ಗೆ ಹೋಗಿ ನಾನು ಹಿಂದೆನೆ ಬರ್ತೀನಿ. ಅಮ್ಮ ಅಳ್ಬೇಡ ಅಮ್ಮ, ಅಪ್ಪನಿಗೆ ಏನಾಗಲ್ಲಮ್ಮ. ಕರ್ಕೊಂಡೋಗಿ ಸೆಲ್ವಾ, ಎಲ್ಲ ನಾನು ನೋಡ್ಕೊತೀನಿ. ಸೆಲ್ವಾ ಹೋಗಿ, ಅತ್ತಿ ಸೆಲ್ವಾ ಹೋಗಿ. ಏನಾಗಿಲ್ಲ ತಾನೆ? ಏನು ಏಟಾಗಿಲ್ಲ ತಾನೆ? ಇಲ್ಲ. ಸ್ಕೆಚ್ ಆಗ್ತಿದ್ರೆ ಬಾಯ್, ಗಾಡಿ ತಿರುಗಿಸಿ. ಇಳಿರಿ ಬಾಯ್. ಡೋರ್ ಬರ್ತಿಲ್ಲ. ಬನ್ನಿ ಹೋಗೋಣ, ಬೇಗ 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 ಹೋಗೋಣ. ಬಿಡೋ, ಬೇಗ ಬಾ.
ಬಾಯ್ 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 ಹೇಮಾ 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 ಏನಾಯ್ತು ಹೇಮಾ 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 ಅಯ್ಯೋ ಇಲ್ಲೊಂದ್ರೆ ಕುಯ್ದಾಕ್ಬಿಡ್ತೀನಿ. ಬಾಯಿನ ಸಾಯಿಸಿದ್ ಯಾರು? ಯಾವನೋ ಕೊಲೆ ಮಾಡಿದ್ದು? ಬಾಯ್ಜನ್ನ ಕೊಂದವನ್ನ ಊರ್ ಪೂರ್ತಿ ಹುಡುಕಿದ್ವಿ. ಅವ್ರು ನೋಡೋದಕ್ಕೆ ಹೇಗಿದ್ರು? ಅವತ್ತು ಬಂದವರಲ್ಲಿ ಯಾರು ನಮ್ಮೂರವ್ರ ತರ ಕಾಣಿಸ್ಲಿಲ್ಲ. ಹೊರಗಡೆಯಿಂದ ಕರ್ಸವ್ರೆ. ನಿಜ ಹೇಳು. ಕಾದರ್ ಬಾಯಿನ ನಾವೇನು ಮಾಡಿಲ್ಲ. ನಮಗ್ ಪುದೂರಲ್ಲಿ ಗಲಾಟೆ ಮಾತ್ರ ಮಾಡಕ್ ಹೇಳಿದ್ದು. ಬಾಯಿನ ಬೇರೆ ಯಾರೋ ಕೊಂದ್ರಣ. ಬಾಯಿ ನಾನು ಹೇಳ್ತಿರೋದೆಲ್ಲ ನಿಜ. ಬಾಯಿ ನನ್ನ ಹೇಳೋ. ಬಾಯಿನ ಕೊಂದಿದ್ ಯಾರು? ವೇಲೂರ್ ಕಡೆ ಯಾರು ಇದನ್ನ ಮಾಡಿಲ್ಲ. ಮೂರ್ತಿ ಅದನ್ನ ವಿಚಾರಿಸಿದಾಗ ಪುದೂರ್ ಹತ್ರ ಏನೋ ಗಲಾಟೆ ಮಾಡಿದ್ದಾರೆ. ಬಾಯ್ಜನ್ನ ಕೊಂದವ್ರನ್ನ ನೋಡ್ತಿದ್ರೆ ಅವ್ರು ನಮ್ಮೂರವ್ರಲ್ಲ ಅಂತ ರಾಸು ಹೇಳ್ದ. ಬಾಯಿ ಮುಖ ನೋಡಕ್ ಆಗ್ತಿಲ್ಲ ಕಣೋ. ಗುರುತು ಸಿಗ್ದಂಗ್ ಕೊಚ್ಚಾಕ್ಬಿಟ್ಟಿದ್ದಾರೆ ಅವರು. ಅವ್ರ ಸಾವು ಕೂಡ ಅಷ್ಟೇ ಕ್ರೂರವಾಗಿರ್ಬೇಕು. ನಿಧಾನ ಹುಷಾರು ಬ್ರೋ. ಸೇವಿಯರು ಕನ್ನಡ ಕನ್ನಡ ಅಂತ ಮಾತಾಡೋರು, ನಾವೆಲ್ಲ ಒಂದೇ ಸಮ ಅಂತ ಹೇಳೋರು ನಮ್ ಜೊತೆಗ್ ನಿತ್ರು ಕೂಡ ಕೊನೆಗೆ ಪೊಲೀಸ್ ಅವರು ಕೊನೆಗೆ ರಾಜಕೀಯದವರಿಗೆ ಸಪೋರ್ಟ್ ಮಾಡೋದು. ಅದಕ್ಕೆಲ್ಲ ನಾವು ಭಯ ಪಡ್ಕೊಂಡು ಕೇಸನ್ ವಾಪಸ್ ತಗೋಬಾರ್ದು ಸೇವಿಯರ್. ಗಲಾಟೆ ಮಾಡಿದವ್ರನ್ನ ಪೊಲೀಸರು ಎತ್ಕೊಂಡೋದ್ರು. ಅದಕ್ಕೆ ಕಾರಣ ಆಗಿರೋ ಮೂರ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ದಬಾಕಿದ್ರು ಹೋಗಯ್ಯ. ಇಲ್ಲ ಜವಿಯರ್ ಏನೇನೋ ಮಾತಾಡ್ತಿದ್ದಾನೆ. ಭಯ ಪಡೋಂಥದ್ದೇನೂ ಇಲ್ಲ ಸರ್. ಜೊತೆಲಿ ಇದು ಚೆನ್ನಾಗಿ ನೋಡ್ಕೊಳ್ಳಿ. ಸದ್ಯಕ್ಕೆ ಮಗು ಬಗ್ಗೆ ಇಬ್ರು ಯೋಚನೆ ಮಾಡ್ಬಿಡಿ. ಸುಧಾಕರ್ 2016ನೇ ಇಸ್ವಿ ಎಲೆಕ್ಷನ್ ನಲ್ಲಿ ಉಮಾಕ ಪಕ್ಷದ ಅಭ್ಯರ್ಥಿನ ಗೆಲ್ಸಿದ್ರು. ಅದಕ್ಕೆ ಅವ್ರಿಗೆ ಪಕ್ಷದವರು ಗೌರವ ಸ್ಥಾನ ಕೊಟ್ಟು ಸನ್ಮಾನ ಮಾಡಿದ್ರು. ತನ್ನಪ್ಪ ತ್ಯಾಗರಾಜನ್ ಕೈಯಲ್ಲಿ ಪಡೆಯಕ್ಕಾಗದೇ ಇರೋಂಥ ಹಣ ಅಧಿಕಾರನ ಸುಧಾಕರ್ ಹಂತ ಹಂತವಾಗಿ ಪಡ್ಕೊಂಡ. ಬನ್ನಿ ಇನ್ನೊಂದ್ ಸ್ವಲ್ಪ. ಯೋ ಗಣಿ, ಏನಪ್ಪ ನಿನ್ ಅಳಿಯನ ಹತ್ರ ಎಷ್ಟು ಕೆಲಸ ಮಾಡಿಸ್ತೀಯ? ಇಲ್ಲಿ ನೋಡಪ್ಪ, ನಿನ್ನಿಂದ ನಾನ್ ಬಯಸ್ಕೋಬೇಕಿಲ್ಲ. ಬಾ ಬಂದ್ ಕೂತ್ಕೋ. ಎಲೆ ಹಾಕಪ್ಪ ಇಲ್ಲಿ. ನೀನ್ ಬಾ 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 ಕೂತ್ಕೋ ಬಾ ಕೂತ್ಕೋ ಬಾ. ಸಖತ್ ಜೋರಾಗೆ ಮಾಡ್ತಾ ಇದ್ದೀರಾ. ಫಂಕ್ಷನ್ ಎಲ್ಲ ಜಗಮಗ ಅಂತಿದೆ. ಸಖತ್ತಾಗಿ ಮಾಡಿದೀರಾ. ನಂದೇನಿದ್ಯಪ್ಪ, ಎಲ್ಲ ಒಂದೇ. ಎಲ್ಲ ನೋಡ್ಕೊಂಡಿದ್ದವನೇ. ರಾಸು, ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಈ ಸಲ ನೀನು ಎಲೆಕ್ಷನ್ ನಿಂತ್ಕೋ. ಏನ್ ಗಣಿ? ಗಣಿಯಣ್ಣ ಇಲ್ಲೊಂಚೂರು ಪಚ್ಚಡಿ ತಗೊಂಬನ್ನಿ. ಅದೆಲ್ಲ ಸೆಟ್ ಆಗಲ್ಲ. ಅಲ್ಲೇನ್ ಬೇಕೇಳ? ಏನಪ್ಪಾ ನಿಂತ್ಕೋ ಇಲ್ಲಿ. ಮಾವ, ರಾಸು ಸಾಲ್ಗಾರ ಆಗೋದಕ್ಕೆ ನಾನು ಒಂದ್ ರೀತಿಲಿ ಕಾರಣನೇ. ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ರಾಸು ಒಬ್ಬ ನಾಯಕ ಅದ ಅಂತ ಅನ್ಕೊಳ್ಳಿ. ಊರಿಗೆ ಒಳ್ಳೇದ್ ಮಾಡ್ದಾಗುತ್ತೆ. ಯಾವ ಯೋಚನೆನೂ ಬೇಡ ರಾಸು, ಧೈರ್ಯವಾಗಿ ನಿಂತ್ಕೋ. ₹1 ಸಾಲ ಮಾಡದೆ ನಾನ್ ನಿನ್ನ ನಾಯಕನಾಗಿ ಮಾಡ್ತೀನಿ. ಏನಪ್ಪಾ? ರಾಸು ನೆನ್ಸ್ಕೊಂಡಾಗೆಲ್ಲ ಮನ್ಸು
ಸ್ವಲ್ಪ ಬೇಜಾರಾಗುತ್ತೆ. ಸರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ರಾಸುನೇ ನಿಲ್ಬೇಕು. ಸುಧಾಕರ್ ಅಣ್ಣನೇ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ, ಚಿಂತೆ ಯಾಕೆ ಮಾಡ್ತೀಯ, ನಿಂತ್ಕೋ. ನೋಡಿ ಶಿವಣ್ಣ, ನಿಮ್ಗೆ ಗೊತ್ತಿಲ್ದಿರೋದೇನಿಲ್ಲ, ರಾಜಕೀಯದಲ್ಲಿ ಸೋಲೋದು ಗೆಲ್ಲೋದು ಸಹಜ ಅಲ್ವಾ? ಒಂದ್ಸಲ ಸೋತಿದ್ದಕ್ಕೆ ಯಾಕೆ ಹಿಂಗೆ? ಶಾಂತಮ್ಮ, ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಇದೇನ್ ಆಮೇನಾ ಇಟ್ಟಿದ್ ಕಡೆನೆ ಇರೋಕೆ? ಜನಗಳು ನಿರ್ಧಾರ ಮಾಡ್ಬೇಕು. ಪಂಚಾಯತಿ ಎಲೆಕ್ಷನ್ ಅಂದ್ರೆ ಹಿಂದೆ ಮುಂದೆ ಆಗುತ್ತೆ. ಇನ್ನೇನಪ್ಪ ಎಲ್ರು ಹೇಳ್ತಾ ಇದಾರೆ, ಯಾಕೆ ಯೋಚಿಸ್ತಾ ಇದೀಯಾ? ಇಲ್ಲಣ್ಣ ಬಿಟ್ಬಿಡಿ. ಊಟ ಮಾಡ್ಕೊಂಡು ಹೋಗ್ರ ಸೋ. ಏಯ್ ಬೇಡ, ಏನೋ ಇದು. ಬರ್ತೀನಿ. ಇಲ್ಲಿ ಕೇಳಪ್ಪ. ಏನ್ ಮಾಮ? ಸುಧಾಕರ್ ಬಂದಿದ್ದಾನೆ. ಸುಧಾಕರ? ಯಾಕೆ ನಾನಲ್ಲ ಹೇಳಿದ್ದು, ಏನೋ ನಿನ್ ಜೊತೆ ಮಾತಾಡ್ಬೇಕಂತೆ. ರಾಸು, ಈ ಸಲ ನಮ್ಮ ಪಂಚಾಯತಿಲೇನೆ ಡಿಸ್ಕೌಟ್ ಆಗಿದೆ. ನಿನ್ ವೈಫ್ನ ನಿಲ್ಸಿದ್ರೆ ಸಾಕು, ಈಸಿಯಾಗಿ ಗೆದ್ಬಿಡ್ತೀವಿ. ಹೇಯ್, ಗೆದ್ರೆ ಊರೇ ನಿಂದಪ್ಪ, ನೀನೇ ನಾಯಕ. ಏನ್ ಹೇಳ್ತೀಯ? ಈಗ ನಾನು ಉಮಾಕದಲ್ಲಿ ದೊಡ್ಡ ನಾಯಕ. ನಮ್ಮ MLA ನಾಯಕರು ಎಲ್ಲ ನನ್ನ ಕೈಯಲ್ಲೇ. ಏನ್ ಸಮಸ್ಯೆ ಬಂದ್ರು ನೋಡ್ಕೊಳ್ಳೋಣ. ನಿನ್ನ ಗೆಲ್ಸೋದು ನನ್ನ ಜವಾಬ್ದಾರಿ. ಒಂದ್ಸಲ ಅನುಭವಿಸಿದೆ ಸಾಕಣ. ಹೇಳಿದ್ದನ್ನ ಅರ್ಥ ಮಾಡ್ಕೋ ರಾಸು. ಈ ಚಾನ್ಸ್ ಬಿಟ್ರೆ ಮತ್ತೆ ನಿನಗೆ ಸಿಗಲ್ಲ. ಆ ಮೂರ್ತಿ ಕೇಸು ಇನ್ನೂ ಮುಗ್ದಿಲ್ಲ. ಪಕ್ಷದಲ್ಲಿ ಅವನಿಗೆ ಒಳ್ಳೆ ಹೆಸರೇ ಇಲ್ಲ. ಆ ಟೀ ಅಂಗಡಿ ಕಣ್ಣ ಊರಿಗೋಸ್ಕರ ಏನೂ ಮಾಡಿಲ್ಲ. ಈ ಸಲ ಪಕ್ಷದವ್ರು ಅವ್ರಿಗೋಸ್ಕರ ಕೆಲಸ ಮಾಡಲ್ಲ. ನಿನ್ನ ಎದುರಿಗೆ ನಿಂತ್ಕೊಳ್ಳೋದಕ್ಕೆ ಜನಗಳೇ ಇಲ್ಲ. ಅನ್ನ ಪೋಸ್ಟಾಗಿ ಗೆಲ್ತಿಕೊಣಪ್ಪ. ಇಲ್ಲ ಅಣ್ಣ, ಕೊನೆ ಸಲ ನಮ್ಮ ಅಪ್ಪನಿಗೋಸ್ಕರ ನಿಂತೆ. ನಿಂತೇನಾಯ್ತು ಹೇಳಿ? ತುಂಬಾ ಕಳ್ಕೊಂಡ್ಬಿಟ್ಟೆ. ನಂಗೆ ರಾಜಕೀಯ ಅರ್ಥ ಆಗಲ್ಲಣ್ಣ. ತಿರ್ಗಾ ನಿಂತು ತಿರ್ಗಾ ಸೋತು ಆಮೇಲೆ ನಮ್ಮ ಅಪ್ಪಂಗೆ ಹೊರಗಡೆ ಮುಖ ತೋರ್ಸೋಕೂ ಆಗಲ್ಲ. ಬೇಡ ಮಾಮ, ಬೇಡ, ಬಿಟ್ಬಿಡಿ ಅಣ್ಣ. ರಾಸು, ಅಪ್ಪನಿಗೆ ಅವಮಾನ ಆದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತು. ಅದಕ್ಕಂತಾನೆ ಬಂದಿದ್ದು. ಈಗೇನು, ಹೋದ್ ಸಲ 5 ಹೋಟೆಲ್ ತಾನೇ ಸೋತಿದ್ದು. ಈ ಸಲ ನಾವೆಲ್ಲ ನಿನ್ ಜೊತೆಲೇ ಇದೀವಲ್ಲಪ್ಪ, ಈಸಿಯಾಗಿ ಗೆದ್ಕೊಂಬರೋಣ. ಚೆನ್ನಾಗಿ ಯೋಚಿಸಿ ನೋಡು. ಗಣಿ, ನಮ್ ರಾಸ್ಗೆ ರಾಜಕೀಯ ಏನು ಅಂತ ಚೆನ್ನಾಗಿ ಗೊತ್ತಿಲ್ಲ. ಊರ್ ಜನಗಳಿಗೆ ಅವನ ಮೇಲೆ ಅನುಕಂಪ ಇದೆ. ಸಮಯ ನೋಡೇ ಕಾಳು ಹಾಕೋದು ಬುದ್ಧಿವಂತರ ಲಕ್ಷಣ. ಸ್ವಲ್ಪ ಅರ್ಥ ಆಗೋ ಥರ ಹೇಳೋನ್ಗೆ. ಹೇಳು. ಏನ್ರಿ, ಇದೊಂದ್ಸಲ ಎಲೆಕ್ಷನ್ ನಿಂತ್ ನೋಡಣ್ವಾ? ಏನ್ ನೋಡ್ಬೇಕು ಅನ್ಕೊಂಡಿದ್ಯಾ? ಹೇಳ ಮಾಮ. ಇಲ್ಲಿ ನೋಡಪ್ಪ, ಸುಧಾಕರ್ ಇಲ್ಲಿವರೆಗೂ ಬಂದು ಹೇಳಿದಾನೆ. ನೀನ್ ಹೀಗಂದ್ರೆ ಹೇಗಪ್ಪ? ಸುಧಾಕರ್ ಹೇಳ್ತಾನ ಮಾಮ. ಅವನ್ಗೇನು, ಅವನ್ ತರ ಎಷ್ಟೋ ಜನ ಹೇಳಿದ ಮಾತು ಕೇಳೇ ನಿಂತಿದ್ದು. ಇಲ್ಲಪ್ಪ, ನಾವು ಮುಂದೆ ಹೋಗ್ಬಿಟ್ರೆ ಕಷ್ಟ ಅಂತ ಯಾರೋ ತಡಿತಾ ಇದಾರಪ್ಪ. ಈ ಸಲ ನಾವು ಖಂಡಿತ ಗೆಲ್ತೀವಪ್ಪ. ಜೀವನದಲ್ಲಿ ಎಲ್ರಿಗೂ ಸೆಕೆಂಡ್ ಚಾನ್ಸ್ ಸಿಗಲ್ಲ. ಇದನ್ನ ನಾವು ಮಿಸ್ ಮಾಡ್ಬಾರ್ದು. ಇದ್ ಸೆಕೆಂಡ್ ಚಾನ್ಸ್ ಅಲ್ಲ ಕಣೆ. ಯಾಕೆ ಹೇಳಿದ್ ನಿಂಗೆ ಅರ್ಥ ಆಗ್ತಿಲ್ಲ? ಈ ಲೆಕ್ಕ ನಮ್ಗೆ ಅರ್ಥ ಆಗಲ್ಲ. ಹೇಳಿದ್ ಅರ್ಥ ಮಾಡ್ಕೋ. ಅರ್ಥ ಆಗುತ್ತೆ. ಹೌದಪ್ಪ, ಒಂದ್ಸಲ ಏಮ ನಿಲ್ಸಿ ನೋಡೋಣ. ನಾವು ಗೆಲ್ತೀವಪ್ಪ ಖಂಡಿತ. ಬೇರೆ ಯಾರಾದ್ರೂ ನಿಂತ್ಕೊಂಡ್ರೆ ನಾವ್ ನಿಲ್ಲೋದ್ ಬೇಡ, ಬಿಟ್ಬಿಡೋಣ. ಸರಿನಾ? 10 ಲಕ್ಷ ಸಾಲ ಇದೆ, ನಿಂಗ್ ನೆನ್ಪಿದೀಯಾ? ಸಾಲ ಎಲ್ಲ ತೀರ್ಸಿದ್ರೆ ಆಯ್ತು. ನಿನ್ ಸೋತಾಗಿಂದ ನಂಗೆ ನಿದ್ದೆನೆ ಬರ್ತಿಲ್ಲ. ಎಲೆಕ್ಷನ್ಗೆ ನಿಲ್ಲಕ್ಕೆ ಗೌರ್ಮೆಂಟ್ ಕೆಲಸ ಬಿಡ್ಬೇಕು. ಪರವಾಗಿಲ್ಲ ರೀ, ಹೋದ್ರೆ ಹೋಯ್ತು. ಆದ್ರೆ ನಮ್ ಸುತ್ತ ಇರೋರೆಲ್ಲ ನಮ್ಮನ್ನ ನೋಡ್ ನಗ್ತಿದಾರಲ್ಲ, ಅದು ನಂಗ್ ತಡಿಯಕ್ಕಾಗ್ತಿಲ್ಲ. ಇನ್ನೂ ನಗ್ತಾರೆ. 2ನೇ ಸಲನು ಸೋತ್ವಿ ಅಂತ ಇಟ್ಕೋ. ಅಲ್ಲಪ್ಪ, ಗೆಲ್ಲೋದ್ ಖಚಿತ ಅಂದಾಗ ಯಾರಾದ್ರೂ ಹಿಂದೆ ಹೋಗ್ತಾರ ಹೇಳೋ? ಒಂದ್ಸಲ ನಿಂತ್ ನೋಡೋಣ, ಏನಾಗುತ್ತೀಗ? ಮಾಮ, ಬಾಯವತ್ ನಮಗ್ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತಿಲ್ಲ. ನಿನ್ಗೆ ಇವತ್ತೊಂದ್ ಮಗು ಇರ್ಬೇಕಿತ್ತು. ಹಾಗಾದ್ರೆ ನಂಗೆ ನೋವಿಲ್ವಾ? ಏನಪ್ಪ, ಸರಿ ಸರಿ ಹೋಗ್ಲಿ ಬಿಡು. ಏಮ ಹೇಳಿದ್ರೆ ಮನ್ಸ್ಕಾಕು ಬಿಡು. ಮಗನ ಹತ್ರ ಏನೋ ಮಾತಾಡ್ಬೇಕು ಅಂದ್ರಲ್ಲ, ಮಾತಾಡಿ. ರಾಸು, ಸರಿ ನೀನ್ ಸೋತಿದ್ದಕ್ಕೆ ಒಬ್ಬ ಅಪ್ಪನಾಗಿ ನಾನು ಪಟ್ಟಿರೋ ನೋವು ನನಗ್ ಮಾತ್ರನೇ ಅಪ್ಪ ಗೊತ್ತಿರೋದು. ಆ ಅವಮಾನದಿಂದ ಬಿಟ್ಟು ಓಡೋದ್ರಿಂದ ಅದನ್ನ ಅಳ್ಸಕ್ಕಾಗಲ್ಲಪ್ಪ. ಅದನ್ನ ಸರಿ ಮಾಡ್ಬೇಕಂದ್ರೆ ಮತ್ತೆ ನಿಂತು ಗೆಲ್ಬೇಕಪ್ಪ. ಧೈರ್ಯದಿಂದ ನಿಲ್ಲು. ಏನಪ್ಪಾ ಮೂರ್ತಿ, ತುಂಬಾ ದಿನ ಆದ್ಮೇಲೆ ನಿನ್ ದರ್ಶನ ಕೊಡ್ತಾ ಇದ್ಯಾ? ನಲ್ಲೂರು ಪಂಚಾಯತಿಗೆ ನನ್ನ ವೈಫ್ ನಿಲ್ಲಿಸ್ಬೇಕು ಅಂತಿದ್ದೀನಿ. ನಿಮ್ ಸಪೋರ್ಟ್ ಬೇಕು ನಾಯಕ್ರೆ. ಏನಪ್ಪಾ ವೆಂಕಟೇಶ, ಜಾಗು ಮಗ ಸ್ಕೂಲ್ಗೆ ಹೋಗೋ ಮಕ್ಳು ಚಾಕ್ಲೇಟ್ ಕೇಳ್ದಂಗೆ ಕೇಳ್ತಾವನೆ. ನಾಯಕ್ರೆ, ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಇವನಿಗೆ ಮುಂಚೆ ತರ ಇಲ್ಲ, ಬದಲಾಗಿದ್ದಾನೆ. ಏನು ಬದಲಾಗಿದ್ದಾನ? MP ಎಲೆಕ್ಷನ್ ಆಯ್ತು, MLA ಎಲೆಕ್ಷನ್ನು ಆಯ್ತು. ಪಕ್ಷಕ್ಕೆ ಅಂತ ಒಂದ್ಸಲನೂ ಕೆಲಸ ಮಾಡ್ಲಿಲ್ವಲ್ಲ ನೀನು? ಅದು ಅಲ್ಲದೆ ಪಕ್ಕದೂರ್ಗೋಗಿ ಗಲಾಟೆ ಮಾಡ್ಕೊಂಡು ಅದ್ರ ಕೇಸ್ ಬೇರೆ ಇದೆ. ಹೆಂಗಯ್ಯ ರೆಕಮೆಂಡೇಶನ್ ಮಾಡೋದು? ನಮ್ಮಪ್ಪ ಜಾತಿ ಸಂಘ ಆಗಿರ್ಬೇಕಂದ್ರೆ ನಮ್ಮಪ್ಪ ಇದ್ರು. ಪಕ್ಷ ಆದಾಗ
ಹಗಲು ರಾತ್ರಿ ನೋಡದೆ ಕೆಲಸ ಮಾಡಿದ್ರು. ಕೋಪದಲ್ಲಿ ಒಂದ್ಸತಿ ಸಪ್ರೇಟಾಗಿ ನಿಂತ್ವಿ. ನೀವು ನಮ್ಮ ಹತ್ರ ಕೈಕಟ್ಟು ನಿಂತ ಸುಧಾಕರ್ನ ಪಕ್ಷದ ಮುಖ್ಯಸ್ಥ ಮಾಡಿದ್ರಿ. ನ್ಯಾಯವಾಗಿ ನೋಡಿದ್ರೆ ಆ ಪೋಸ್ಟಿಂಗ್ ನನಗೆ ಬರಬೇಕಿತ್ತು. ಈಗ ಸಪೋರ್ಟ್ ಮಾಡಲ್ಲ ಅಂತೀರಾ? ಸೆಲ್ವಾ, ತಗೊಳ್ಳಿ, ಏನೋ ಸ್ವಲ್ಪ ನೋಡ್ಕೊಳ್ಳಿ. ಚೆನ್ನಾಗಿ ಬದುಕಿದ ಕುಟುಂಬ, ಬೀದಿಗೆ ಬರಂಗ್ ಮಾಡಬೇಡಿ. ಏನ್ರಿ ಎಲ್ರೂ ಸೇರಿ ನಿಮ್ಗೆ ಒತ್ತಾಯ ಮಾಡಿ ಒಪ್ಸಿದ್ರು ಅಂತ ಫೀಲ್ ಮಾಡ್ಕೋತಿದ್ದೀರಾ? ಪರವಾಗಿಲ್ಲ ಬಿಡು, ನೋಡ್ಕೊ. ರಾಸು, ಏನ್ ಮಾಮ? ಲಾಯರ್ಗೆ ಸರ್ಟಿಫಿಕೇಟ್ ಕೊಡು. ರಾಸು, ಎಲ್ಲ ತಗೊಂಡ್ ಬಂದಪ್ಪ? ಎಲ್ಲ ಇದೆ, ಎಲ್ಲ ಇದೆ. ಒಂದ್ಸಲ ಚೆಕ್ ಮಾಡಿ ಎಲ್ಲ ಫಿಲ್ ಆಗಿದೆ ನೋಡಿ. ಹೇಮಾ, ಅಪ್ಪ ಎಲ್ಲಿ? ಮಗನೇ, ತಿಂಡಿ ಆಯ್ತಾ? ಆಧಾರ್ ಕಾರ್ಡ್ ಇದೆ ಅಲ್ವಾ? ಎಲ್ಲ ಇದೆ, ಎಲ್ಲ ಇದೆ. ವೋಟರ್ ಐಡಿ ಇದೆ ಅಣ್ಣ, ಎಲ್ಲ ಇದ್ರಲ್ಲಿ ಅಟ್ಯಾಚ್ ಆಗಿದೆ. ಎಲ್ಲ ಅಟ್ಯಾಚ್ ಮಾಡಿದ್ದೀರಾ? ಹಾ, ಇದೆ ಇದೆ. ಹೌದು, ಆದಾಯ ಪತ್ರ? ಆದಾಯದ ಪತ್ರನ ನೀನ್ ತರ್ಲಿಲ್ವಾ? ಗೊತ್ತಿಲ್ಲ ರೀ. ಅದು ಜೊತೆಲಿ ಇಡ್ಬೇಕಪ್ಪ. ಸರಿ, ಇಲ್ಲೇ ಇರೋ, ಮಾಮ, ತರ್ತೀನಿ. ನೀನ್ ಅದೇನ್ ಮಾಡ್ಬೇಕು ನೋಡ್ಕೋ. ಇಲ್ಲಿ ಇರು, ನಾನು ಹೋಗಿ ತರ್ತೀನಿ. ತಗೋ. ಹುಷಾರು. ಏನ್ರಿ ಲಾಯರು, ಬೇರೆಯವ್ರ ಹೆಂಡತಿ ಹೆಸರು ಬರೆಯೋದನ್ನೇ ಮರೀತಾರೆ. ನೀವು ನೋಡಿದ್ರೆ ಅದು ತಗೊಂಬ ಇದು ತಗೊಂಬ ಅಂತ ಕಳಿಸ್ತಾನೆ ಇದ್ದೀರಾ. ಅಣ್ಣ, ಏನ್ರೋ ತುಂಬಾನೇ ಸಂತೋಷವಾಗಿದ್ದೀರಾ? ಇಲ್ದೆ ಮತ್ತೆ ನಾವ್ ಏನು ಅಂತ ತೋರ್ಸುದ್ವಲ್ಲ, ನಲ್ಲೂರ್ ಪಂಚಾಯತಿ ಅವರೆಲ್ಲ ನಿಮ್ ಬಗ್ಗೆನೆ ಮಾತಾಡ್ತಿದ್ದಾರಣ. ಇಷ್ಟೊತ್ತಿಗೆಲ್ಲ ಹೆದರ್ಕೊಂಡಿರ್ತಾರೆ. ಏನ್ ಆಟ ಆಡ್ತಾ ಇದಾರೆ ಗೊತ್ತಾಣ? ಸುಧಾಕರ್ ಮಾಡ್ತಿರೋದ್ ನೋಡ್ತಿರೋ ಯಾಕೋ ನಮ್ನ ಯಾಮಾರಿಸ್ತವ್ರೆ ಅನಿಸ್ತಾ ಇದೆ. ನೀನೊಳ್ಳೆ ಸುಮ್ಮನೆ ಕೂತ್ಕೊಳ್ಳ. ಅದೇ ಹೇಳದ್ನಲ್ಲಪ್ಪ, ಈ ಸಲ ಯಾರು ನಿಂತ್ಕೋಬಾರ್ದು ಅಂತ ಪಕ್ಷದ ಕಡೆಯಿಂದ ಅರ್ಜಿ ಹಾಕಿರ್ತಾನೆ. ಅದನ್ನೆಲ್ಲ ವಾಪಸ್ ತಗೊಂಡ್ರಾಯ್ತಪ್ಪ. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಹೋಗ ಇಲ್ಲಿಂದ. ಒಂದ್ ನಿಮಿಷ ರಾಸು ಜೊತೆ ಮಾತಾಡೋ. ನೀನೇನು ಅವನ ಜೊತೆ ಮಾತಾಡೋದು? ಹೋಗ ಸುಮ್ಮನೆ. ಇರು ಮಾಮ, ನಿಮಿಷ. ಮಾಮ ಇರು ಮಾಮ. ವಿಷಯ ಎಲ್ಲ ತಿಳ್ಕೊಂಡೇ ಬಂದೆ. ಸುಧಾಕರ್ನ ನಂಬೇಡ, ಅವನು ನಂಬಿಕೆ ದ್ರೋಹಿ. ರಾಜಕೀಯದಲ್ಲಿ ನಂಬಿಕೆಗೆಲ್ಲ ಜಾಗ ಇಲ್ಲ ಅರುಣ. ಇಲ್ಲಿ ಪದವಿ ಯಾರ ಹತ್ರ ಇರುತ್ತೋ ಅವನ ಹತ್ರನೇ ಎಲ್ಲ ಇರುತ್ತೆ. ಒಬ್ಬ ಇಸ್ಪಿಟ್ ಆಟದಲ್ಲಿ ಮೋಸ ಹೋಗಿ ಸೋತು ನನ್ನ ತಮ್ಮನ ಹೆಸರು ಬರೆದಿಟ್ಟು ಸತ್ತೋದ. ಆ ಕೇಸ್ನ ನಡೆಸೋದಕ್ಕೆ ನಾನು ಸುಧಾಕರ್ ಹತ್ರ ಹಣನ ಬಡ್ಡಿಗೆ ತಗೊಂಡೆ. ಅದನ್ನ ನನ್ನ ಕೈಲಿ ಕಟ್ಟಕ್ಕಾಗ್ಲಿಲ್ಲ. ಅದನ್ನೇ ಇಟ್ಕೊಂಡು ನಿನ್ನ ಆಪೋಸಿಟ್ ಆಗಿ ನಿಲ್ಲಿಸ್ದ. ಈ ಸಲ ಯಾಕೆ ಏಮಾನ ನಿಲ್ಸಕ್ಕೆ ಒತ್ತಾಯ ಮಾಡ್ದ? ನಾನು ಹೋಗಿ ಸುಧಾಕರ್ನ ಮಾತಾಡ್ಕೊಂಡು ಬರಲಾ? ಅಣ್ಣ, ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ಸುಮ್ಮನೆ ಎಲೆಕ್ಷನ್ಗೆ ನೀನೇ ನಿಲ್ಬೋದಿತ್ತಲ್ವಾ? ತ್ಯಾಗ ಹೇಳಿರೋ ಎಲ್ಲ ಕೆಲಸನ ದೇವಸ್ಥಾನ ದಾನೆ ತರ ತಲೆ ಲಡ್ಸ್ಕೊಂಡ್ ಮಾಡಿದ್ವಿ. ನಾವ್ ಯಾರು, ನಮ್ಮ ಪವರ್ ಏನು ಅಂತ ಅವ್ನಿಗೆ ಅರ್ಥ ಮಾಡಿಸ್ಬೇಕು. ಇದೆಲ್ಲದಕ್ಕೂ ಕಾರಣ ಅವನ ಹತ್ರ ಇರೋ ಪದವಿ ಕಣು. ಅದನ್ನು ಮೊದಲು ಕಿತ್ಕೊಂಡು ಹೊಡಿಬೇಕು. ಪಕ್ಷದಿಂದ ಒಳ್ಳೆ ದುಡ್ಡು ಒಳ್ಳೆ ಹೆಸರು ಮಾಡ್ಕೊಂಡೆ, ಬೇಕಾದಾಗ ಜೊತೆಗಿದ್ದೆ, ಬೇಡದೆ ರೋಗ ಹೋಗ್ತಾ ಇದೆಯಾ? ನನ್ನ ವಿರುದ್ಧ ನಲ್ಲೂರಲ್ಲಿ ಯಾವ ನಿಲ್ತಾನೋ ನೋಡ್ತೀನಿ. ಇದಕ್ಕೋಸ್ಕರ ಊರಿಂದ ಒಬ್ರು ನಿಲ್ಸೆ ನಿಮ್ ಕುಟುಂಬದ ಗೌರವ ತೆಗಿತೀನಿ, ಹುಷಾರು. ನಮ್ಮಪ್ಪ ಇರೋವಾಗ್ಲೇ ನಾನು ನಾಯಕ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಭಾಯ್. ಅದಕ್ಕೆ ನೀವೇ ಸಪೋರ್ಟ್ ಮಾಡ್ಬೇಕು. ರಾಸುಗ್ ಸಪೋರ್ಟ್ ಮಾಡ್ಬೇಕು ಅಂತಿದ್ದೀನಿ ಸುಧಾಕರ. ಕಮಿಟಿಲೂ ಜಮಾದಲ್ಲೂ ಮಾತಾಡಾಗಿದೆ, ಇವಾಗ ಬಂದು ಕೇಳ್ತಿದ್ಯಲ್ಲ. ರಾಸ್ ನೀವ್ ಹೇಳಿದ್ರೆ ವಾಪಸ್ ಹೋಗ್ತಾನೆ ಬಾಯ್. ಪಾಪ ರಾಸು, ನಿನ್ ತಂಗಿ ವಿಷಯದಲ್ಲೂ ಮೋಸ ಆಗೋಯ್ತು. ಅದಕ್ಕೆ ನನಗೂ ಬೇಜಾರಿದೆ. ಅವನ ಮುಖ ನೋಡೋದಕ್ಕೆ ಒಂಥರ ನೋವಾಗುತ್ತೆ. ಅವನು ಸ್ವಲ್ಪ ಬೆಳೆದ್ ಬರ್ಲಿ ಬಿಡು. ನಮ್ಮಪ್ಪನ ಕೈ ಕಾಲು ಬಿದ್ದು ಮೂಲೆಯಲ್ಲಿ ಬಿದ್ದಿರೋದೇ ಅವರಪ್ಪನಿಂದ. ನನಗಿಂತ ಅವ್ನು ತುಂಬಾ ಮುಖ್ಯ ಆಗ್ಬಿಟ್ನಲ್ಲ. ಇರ್ಲಿ ಭಾಯ್, ನೋಡ್ಕೋತೀನಿ. ಸುಧಾಕರ, ಇವತ್ತು ನಿನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದು ರಾಸು ಹಾಕಿರೋ ಭಿಕ್ಷೆ. ಅವನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅದು ನಾನು ಕೊಟ್ಟಾಗೆ. ಆ ರಾಜ್ಗೆ ತೊಂದರೆ ಕೊಡಬಾರ್ದಂತ, ಅದಕ್ಕೆ ಅವನು ಕೊಟ್ಟಿರೋ ಭಿಕ್ಷೆನ ಹುಡುಗರನ್ನ ಕಳಿಸಿ ತೆಗಿಸ್ಬಿಟ್ಟೆ. ಇಷ್ಟೆಲ್ಲ ಮಾಡಿದ್ಯಾ? ರಾಸನ್ನು ಸೇರಿಸಿ ಸಾಯಿಸೋದಲ್ವಾ? ಅವನು ಅಷ್ಟು ಬೇಗ ಸಾಯ್ಬಾರ್ದು ಕಣೋ, ಅವನು ಇರ್ಬೇಕು. ಅವಳನ್ನೇ ಬಂದು ಹೇಳಕ್ ಹೇಳ್ರಿ. ಸೆಲ್ವಿನ್ ಬಂದು ಹೇಳಕ್ ಹೇಳಿ. ನಿಂತ್ಕೊಳ್ಳೆ. ಏಯ್ ಸೆಲ್ವಿ, ನೀನು ಕರೆದಿದ ತಕ್ಷಣ ಅವಳು ಬಂದಿರ್ಬೇಕಾಗಿತ್ತು.
ಏನ್ ಗಣಿ ರಾಸ್ ನಾಯಕ ಆಗಿದ್ದಕ್ಕೆ ರಾತ್ರಿ ಆಗ್ಲೂ ಕೆಲಸ ಮಾಡ್ತಾ ಇದ್ಯಾ? ನೀನು ಜೊತೆಲಿ ನಿಂತ್ರೆ ಇವನು ಖಂಡಿತ ಗೆಲ್ತಾನೆ. ಭಾಯಿ ಅಬ್ದುಲ್ ನಿಲ್ಸ್ತಾ ಇದಾರೆ ಅಂತ ಕೇಳ್ಪಟ್ಟ. ಒಂದೇ ಬಾಯಿನ ಏನು ಅಂತ ಕೇಳ್ತೀನಿ. ಹೇಳಮಣಿ. ಅಣ್ಣ ಅಬ್ದುಲ್ ನಾಮಿನೇಷನ್ ಮಾಡ್ದಣ್ಣ. ಸೂಪರು. ಬೈ ಬಂದ್ರಣ್ಣ. ರಾಸುಗೆ ನನ್ನ ಸಪೋರ್ಟು 40 ಅಲ್ಲ 400 ಕ್ಯಾಂಡಿಡೇಟ್ ನಿಂತ್ಕೊಂಡ್ರು ರಾಸುನೇ ಗೆಲ್ಬೇಕು. ಏನಪ್ಪ ನೀವು ಎಲೆಕ್ಷನ್ ಇಟ್ಕೊಂಡು ಇಬ್ರು ಮಲ್ಕೊಂಡಿದ್ದೀರಾ? ನಾವು ಕೊಡ್ಬೇಕಾ? ದುಡ್ಡು ಬೇಕು ಅಂದ್ರೆ ಹೇಗಾದ್ರೂ ವ್ಯವಸ್ಥೆ ಮಾಡೋಣಪ್ಪ. ಹೇಳಿದನ್ ಮಾತ್ರ ಕೊಡದೇ ಇರ್ಬೇಡಿ. ಸುಧಾಕರ್ ಹೇಳಿದ್ರಂತೂ 5% ಕೊಡ್ತೀನಿ. 1 ತಿಂಗಳು ಅವ್ನ ರಾಸ್ ಬಡ್ಡಿ ಕಟ್ತಾ ಇದ್ರು. ಅವ್ನ ಮನೆ ಹತ್ರ ಹೋಗಿ ಅವಮಾನ ಮಾಡ್ಬೇಕು. ಈ ಸಲ ನೀನ್ ಎಲೆಕ್ಷನ್ ನಿಂತ್ಕೋ. ಅದೆಲ್ಲ ಸೆಟ್ ಆಗಲ್ಲ ಬಿಡಿ ಅಣ್ಣ. ಸೋಲು ಅಂದ್ರೆ ಏನು ಅಂತ ತೋರಿಸ್ತೀನಿ. ಕಳೆದ ಸಲ ನಮ್ಮ ಅಪ್ಪನಿಗೋಸ್ಕರ ನಿಂತೆ. ಅಪ್ಪ ಅವಮಾನ ಅನುಭವಿಸಿದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತು. ಸಮಯ ನೋಡಿ ಕಾಳು ಹಾಕೋದೆ ಬುದ್ಧಿವಂತರ ಲಕ್ಷಣ. ನಾನೀಗ ಮನಸ್ಸು ಮಾಡಿದ್ರೆ ದೊಡ್ಡ ಪೋಸ್ಟೇ ಗೆಲ್ಬೋದು. ಆದ್ರೆ ನಾನು ಹಾಗೆ ಮಾಡಲ್ಲ. ಸೋತಿರೋ ನೋವೇನು ಅಂತ ರಾಸಿಗೆ ಚೆನ್ನಾಗೇ ಗೊತ್ತು. ಅಷ್ಟಕ್ಕೆ ನಿಲ್ಸೋದಿಲ್ಲ. ಈ ಸಲ ಅವನು ನನ್ನ ಮುಂದೆ ಸೋಲ್ಬೇಕು. ಹೇಳಮ್ಮ ಎಲ್ಲಿ? ಯಾಕೋ ಇವರೆಲ್ಲ ನೋಡಿ ಅತ್ತೆ, ಏನ್ ಅನ್ಕೊಂಡಿದಾರ ಅವ್ರು? ಯಾಕೆ ಇಲ್ಲಿಗೆ ಬಂದಿರೋದು? ಏನಾದ್ರು ನಾವು ಮಾತಾಡ್ಕೋತೀವಿ ತಾನೆ. ನೀನ್ಯಾಕೆ ಇಲ್ಲಿಗೆ ಬಂದೆ? ಕೈ ಬಿಡಿ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಣ್ಣ. ಹೇಳಿ, ಸುಧಾಕರ್ ನಿಮ್ ಫ್ರೆಂಡ್ ಅಂತ ನಂಬಿ ನಾಮಿನೇಷನ್ ಮಾಡಿದ್ವಿ. ಈಗ ಅವ್ನ್ ಹೆಂಡತಿ ನಿಲ್ಸ್ತಿದ್ದಾನೆ. ನಾನು ಅವ್ನ ಕೇಳಿ ಯಾಕ್ರ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಸುಧಾ, ಏನೋ ಇದೆಲ್ಲ ಸುಮ್ನೆ ಅರ್ಜಿ ಆಗ್ದೆ ಅಂತ ಹೇಳ್ದೆ ತಾನೆ. ಅಬ್ದುಲ್ ಬಂದ್ ಏನೇನೋ ಹೇಳ್ತಾವನೆ. ರಾಸು ಹೋದ್ಸಲ ಸೋತಿದ್ದಕ್ ನೀನೇನ ಕಾರಣ? ಲೇ, ಇನ್ನೂ ಅರ್ಥ ಆಗ್ಲಿಲ್ವೇನೋ? ಅದೇ ಎಲ್ಲ ಹೇಳಿರ್ತಾನೆ ಇವನು. ನಾನೇ ಸೋಲ್ಸಿದ್ದು. ಈ ಸಲ ಅವ್ನು ನನ್ನ ಮುಂದೆ ಸೋಲ್ಬೇಕು. ಅದಕ್ಕೆ ನಿನ್ ಮನೆ ಹತ್ರ ಬಂದು ನಿಲ್ಸಿದ್ದು. ಯಾಕೋ ನಮ್ಮ ಮೇಲೆ ಇಷ್ಟೊಂದು ಕೋಪ? ನಮ್ಮಪ್ಪ ಆತರ ಇರೋದಕ್ಕೆ ಅವ್ರ ಅಪ್ಪನೇ ಕಾಣೋ ಕಾರಣ. ಫ್ರೆಂಡು ಅಂತ ಜೊತೆಯಲ್ಲಿ ಸುತ್ತಾಡ್ಕೊಂಡು ಪಕ್ಷಕ್ಕೋಸ್ಕರ ಕೈ ಕೊಟ್ಟು ಹೋದ್ರೆ ನಿಮ್ಮಪ್ಪ ಸುತ್ತಿದ್ಕೆ ನಮ್ಮಪ್ಪ ಹೆಂಗ್ ಕಾರಣ ಆಗ್ತಾರೆ? ಅವತ್ತು ನಿಮ್ಮಪ್ಪ ನಮ್ಮಪ್ಪನಿಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಗೆಲ್ಲೋರ್ ಕಣೋ. ಅದರಿಂದ ನಾವೇನೆಲ್ಲ ಕಳ್ಕೊಂಡಿದೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ, ತೋರ್ಸಿದ್ರೇನೆ ಗೊತ್ತಾಗೋದು. ಲೋ ಸುಧಾ, ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇಷ್ಟು ವರ್ಷ ನಮ್ ಜೊತೆಗಿದ್ಯಾ? ಹೇಯ್, ನೀನು ನಂಬಿ ನಾನು ಇವಳು ನಿಲ್ಸಿದ್ನಲ್ಲೋ. ಹಾಗಿದ್ಮೇಲೆ ವಾಪಸ್ ತಗೊಳ್ಳೋ. ನಮ್ಮ ಶ್ರೀಮಂತ ನಾಯಕ ಎಲೆಕ್ಷನ್ ನಿಂತ ಅಂತ ಗೊತ್ತಾದ್ಮೇಲೆ ಹೆದರ್ಕೊಂಡು ವಾಪಸ್ ಹೋದಂತ ಊರೇ ಹೇಳ್ಬೇಕು. ಏನೋ ಇದು ಲೈ, ನೀನ್ ನಿಲ್ಲು ಅಂದಾಗ ನಿಲ್ಬೇಕು, ವಾಪಸ್ ತಗೋ ಅಂದಾಗ ವಾಪಸ್ ತಗೋಬೇಕಾ? ಹಾಗಿದ್ಮೇಲೆ ನಿಂತ್ಕೊಳ್ಳೋ. ನೀವು ಗೆಲ್ಲೋಕೆ ಆಗದೆ ಇರೋ ತರ ಒಂದೊಂದು ಓಟನ್ನು ಖರೀದಿ ಮಾಡ್ತೀನಿ. ಅದೆಲ್ಲ ಆಗೋದ್ರೊಳಗಡೆ ನಿಮ್ ಕುಟುಂಬನೇ ನಡು ಬೀದಿಯಲ್ಲಿ ಬಂದು ನಿಲ್ಲುತ್ತೆ ಕಣ್ರಲ್ಲ. ಯಾರ್ ಬೀದಿಲ್ ಬಂದ್ ನಿಂತ್ಕೋತಾರೆ ನೋಡೋಣ. ಏನೋ ರಾಸು, ಹೆಂಗಸ್ರನ್ನ ಮಾತಾಡಕ್ ಬಿಟ್ಟು ಸುಮ್ನೆ ಹಿಂದೆ ನಿಂತಿದ್ಯೇನೋ? ಹೆಂಗ್ಸಿಂದ ನಿಂತ್ರೆ ಏನೋ ಇವಾಗ? ತುಂಬಾ ಅತ್ಯ ಆಯ್ತು ನಿಂದು. ನಿಮ್ಮಪ್ಪ ಸೋತಿದ್ದಕ್ಕೆ ನಮ್ಮಪ್ಪ ಹೆಂಗೋ ಕಾರಣ ಆಗಕ್ಕಾಗತ್ತೆ? ನಿಮ್ಮಪ್ಪ ಸೋತ್ರೆ ನಮ್ಮಪ್ಪ ಅವತ್ತು ಪಕ್ಷಕ್ಕೆ ವಿಶ್ವಾಸ ಆಗಿದ್ರು ಕಣೋ, ಅದ್ರಲ್ಲಿ ಸೋತ್ರು. ನೀನ್ ಇದೇ ತರ ನರಿ ಬುದ್ಧಿ ತೋರಿಸ್ತಾ ಇರೋ, ನಾಳೆ ನೀನೇ ನಿನ್ ಫ್ಯಾಮಿಲಿ ಕರ್ಕೊಂಡು ಬೀದಿಗೆ ಬರ್ತೀಯಾ? ನೋಡ್ತಾ ಇರೋ. ಅಪ್ಪನಿಗೆ ಔಷಧಿ ಕೊಟ್ಟ? ಇಲ್ಲ. ಹೋಗ್ಕೊಡು. ಯಾಕೋ ಸುಧಾ? ಶಿವಣ್ಣ, ಮಂತ್ರಿಗಳೇ ಬನ್ನಿ ಅಣ್ಣ. ಬಾ ಒಳಗೆ. ನನ್ ಮಗ ಮಂತ್ರಿಗಳೇ, ಶಾಲುತ್ಸು. ಎಲೆಕ್ಷನ್ ಅಲ್ಲಿ 5 ಓಟಿಂದ ಸೋತೋದ್ರಂತೆ. ಹೌದೌದು. ಕೂತ್ಕೊಳ್ಳಿ ಅಣ್ಣ. ಪಂಚಾಯತಿ ಚುನಾವಣೆಗೆ ನಮ್ಮ ಅಳಿಯ ನಾಮಪತ್ರ ಸಲ್ಲಿಸಿದಾನೆ ಮಂತ್ರಿಗಳೇ. ನೀವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದ್ ಮಾತು ಹೇಳಿದ್ರೆ ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾರೆ. ಹೇಳೋಣ ಅಣ್ಣ. ಪಕ್ಷದ ನಿಧಿಯಾಗಿ 10 ಲಕ್ಷ, ಎಲೆಕ್ಷನ್ಗೋಸ್ಕರ 10 ಲಕ್ಷ ಬೇಕಾಗುತ್ತೆ. ನಿಮ್ಮಿಂದ ಅಷ್ಟು ದುಡ್ಡನ್ನ ಕೊಡಕ್ಕಾಗತ್ತ ಅಣ್ಣ? ಮಂತ್ರಿಗಳೇ, ಒಂದು 40 ವರ್ಷ ಇರಬಹುದು. 10 ಮೈಲಿ ನಡ್ಕೊಂಡೇ ಹೋಗಿ ಆಗ ಚುನಾವಣೆಗೆ ನಿಂತಿದ್ದ ನಿಮ್ಮ ಅಪ್ಪನ ಹತ್ರ ನಾನು ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿದೆ. ಅವರು ನಕ್ಕೊಂಡು ನಮ್ಮ ಪಕ್ಷದ ಶಲ್ಯನ ನನ್ನ ಹೆಗಲ್ ಮೇಲೆ ಹಾಕಿದ್ರು. ಆಗ ಪಕ್ಷಕ್ಕೆ ಸೇರಿದವನು ನಾನು. ಇವತ್ತಿನವರೆಗೂ ಪಕ್ಷಕ್ಕೆ ಕಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿನಾದ್ರೂ ನನಗೆ ಸಹಾಯ ಮಾಡಪ್ಪ. ಅಲ್ಲ ಶಿವಣ್ಣ, ನೀವು ಹೇಳೋದೆಲ್ಲ ನಿಜಾನೇ. ನೀವು ಕೂಡ ಈ ಸೀಟಲ್ಲಿದ್ರು ನೀವು ಇದೇ ಕೆಲಸ ಮಾಡ್ತಿದ್ರಿ. ಈ ಎಲೆಕ್ಷನ್ ಅಲ್ಲಿ ನಿಮ್ ಮಗ ಖರ್ಚು ಮಾಡಿ ಗೆಲ್ಲಕ್ಕಾಗುತ್ತಾ ಅನ್ನೋದೇ ಒಂದು ಪ್ರಶ್ನೆ. ನಿಜವಾದ ಪಕ್ಷದ ಕಾರ್ಯಕರ್ತನ ಹಣದಿಂದ ತೂಗಿ ನೋಡಬಾರ್ದು. ನಾನು ಸಮಾಜಕ್ಕಾಗಿ ನಿಲ್ಲೋನು. ಅದೆಲ್ಲ ಇಲ್ಲಿ ಮುಖ್ಯನೇ ಅಣ್ಣ. ಅದಕ್ಕಿಂತ ಮುಖ್ಯವಾದದ್ದು ಇಲ್ಲಿ ಗೆಲ್ಬೇಕು.
ಇಲ್ಲಿ ದುಡ್ಡು ಖರ್ಚು ಮಾಡಿದ್ರೆ ಗೆಲ್ಲೋಕ್ಕಾಗೋದು. ಜನಗಳು ಹಾಗೆ ಬದಲಾಗಿದಾರಣ್ಣ. ಹಾಗಾದ್ರೆ ನೀನ್ ನನಗೆ ಸಹಾಯ ಮಾಡಲ್ಲ ಅಂತ ಆಯ್ತು, ಹಾಗೆ ತಾನೇ? ಅಣ್ಣ, ಗೆದ್ದು ಪದವಿಲಿದ್ರೇನೆ ಪಕ್ಷದವ್ರಿಗೇನಾದ್ರೂ ಮಾಡೋಕ್ಕಾಗೋದು. ನೀವು ಮೊದ್ಲಿನ ತರಾನೇ ಹಿರಿಯ ಕಾರ್ಯಕರ್ತರಾಗೆ ಸುಮ್ಮನೆ ಇದ್ರೆ ಸಾಕು. ಏನ್ ಹೇಳಕ್ ಬರ್ತಾ ಇದ್ದೀರಾ? ಇಲ್ದೊಂದ್ ಕೆಲ್ಸ ಮಾಡ್ತಾನೆ, ಹೀರೋನ್ ಕುತ್ಕೊಂಡು ಆಳ್ತಾನೆ, ಅದೇ ತಾನೇ? ಮಗನೇ, ಅಪ್ಪ ಇರು ಮಗನೇ. ಅಪ್ಪ, ನನಗೆ ಒಂದೇ ಒಂದು ಕೋರಿಕೆ ಅಷ್ಟೇ. ನಾಳೆ ದಿನ ನಾನು ಸತ್ತು ಹೋದ್ರೆ ಎಲ್ಲೇ ಇದ್ರೂ ಬಂದು ಪಕ್ಷದ ಬಾವುಟನ ದೇಹದ ಮೇಲೆ ಹಾಕಿ ಮರ್ಯಾದೆ ಸಲ್ಲಿಸಿ, ಅಷ್ಟು ಸಾಕು. ಅಣ್ಣ, ಏನಕ್ಕಣ್ಣ ಹಾಗೆಲ್ಲ ಮಾತಾಡ್ತೀರಾ? ನೀವಿದ್ರೇನೆ ಪಕ್ಷಕ್ಕೆ ಆನೆ ಬಲ. ಬರ್ತೀನಪ್ಪ. ಶಲ್ಯ ಕೆಳಗೆ ಬಿದ್ಬಿಡ್ತಪ್ಪ. ನನ್ ಶಲ್ಯ ಇರಪ್ಪ, ನಾನು ತರ್ತೀನಿ. ಬೇಡಪ್ಪ, ನೀನ್ ಹೋಗು. ನಡಿಯಪ್ಪ. ಅಪ್ಪ 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 ಇದೇನಪ್ಪ, ಜಾಸ್ತಿ ನೇಟಾಗಿಲ್ಲ ಬೇಡ? ನಡಿಯೋ ಹೋಗೋಣ. ಮಾವ, ಇಲ್ಲಿ ನೋಡಿ. ನೋಡಿ ಮಾವ, ಕನ್ನಡಿ ನೋಡಿ. ಏನ್ ಕಿತ್ತಾಕದಕ್ ಮಾಡ್ದು? ನಾನು ಹೇಳಿದ್ನ? ಎಲ್ಲಾರ ಮುಂದೆ ನಂಗೆ ಒದ್ದ. ಅದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಯಾರು ಸುಮ್ಮನೆ ಕುರಕ್ ಹೇಳಿದ್ದು? ನಾನು ಅವನು ನಾಶನೇ ಮಾಡ್ತೀನಿ, ಇನ್ನು ಮುಂದೇನು ಮಾಡ್ತೀನಿ. ನನ್ನನ್ನು ಕೇಳದೆ ನೀನೇನು ಮಾಡಬಾರ್ದು. ಕೊಚ್ಚೆ ಕಲ್ಲು ಹಾಕ್ಬಾರ್ದು ಅಂತ ಸುಮ್ಮನೆ ಇದೀನಿ. ರಾಸು, ನೀನ್ ಅವನನ್ನ ಹೊಡೆದೆ, ಅವನ ಅದಕ್ಕೆ ಬದಲಾಗಿ ಮಾಡ್ದ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗ್ ಮಾಡಕ್ ಹೋಗಿ ನಮ್ಮಪ್ಪಂಗೆ ಹಿಂದೆಯಿಂದ ಗುದ್ದಿ ಬೀಳ್ಸವ್ ನೀವ್ನು. ಇಲ್ಲಿ ನೋಡು, ಎಲ್ಲಾ ಮಾಡಿ ಏನು ಗೊತ್ತಿಲ್ದಂತರ ಇರ್ಬೇಡ. ಇಲ್ಲಿ ನೋಡು, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನೇನಾದ್ರೂ ಮಾಡಿದ್ರೆ ಶಬ್ದ ಇಲ್ದಂಗ್ ಮಾಡ್ತೀನಿ. ನಿಮ್ಮ ಅಪ್ಪನ್ ಕರ್ಕೊಂಡು ನಾಯಕರ ಹತ್ರ ಸಪೋರ್ಟ್ ಕೇಳಕ್ ಹೋಗಿದ್ದಲ್ಲ, ಕೊಟ್ನಾ? ಕೊಡಕ್ ಸಾಧ್ಯನೇ ಇಲ್ಲ. 10 ಲಕ್ಷ ನಾನ್ ಕೊಟ್ಟಿದ್ದೀನಿ, ಇನ್ನೂ ಕೊಡ್ತೀನಿ. ನಿನ್ನನ್ ಸೋಲ್ಸಿ ನೋವೇನು ಅಂತ ತೋರಿಸ್ತೀನಿ. ನೀನ್ ಎಷ್ಟ್ ನೋವು ಬೇಕಾದ್ರೂ ತೋರ್ಸ್ಕೋ, ಯಾವನಿಗ್ ಬೇಕಾದ್ರೂ ದುಡ್ಡು ಕೊಡು. ಆದ್ರೆ ನಮ್ಮ ಅಪ್ಪಂಗೆ ಏನಾದ್ರೂ ಆಯ್ತು ಅಂತ ಇಟ್ಕೋ, ಒಬ್ಬನು ಉಳ್ಸಲ್ಲ ನಾನು. ನೀನ್ ಇರಪ್ಪ ಅಲ್ಲೇ ಸುಧಾ. ಪದವಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನ? ಏನೋ ನಿಮ್ ಕಡೆಯವ್ರಿದ್ದಾರೆ ಅಂತ ಹೇಳಿ ಜಾಸ್ತಿ ಹಾರಾಡ್ತಾ ಇದೀಯಾ? ಏನ್ ಹಾರಾಡ್ತೀಯಾ? ಒಂದ್ ಹೊಟ್ಟೆ ಅಂತ ಇಟ್ಕೋ ಮಗನೇ, ಮುಖ ಸೊಂಟಾಗ್ಬಿಡ್ಬೇಕು. ಲೇ ಅರುಣ, ಅವನ್ ಕರ್ಕೊಂಡ್ ಬರ್ಲಿಲ್ಲ, ನಾನೇ ಬಂದಿದ್ದು. ಬಾಯಿಲ್ಲ, ಇವನ್ನ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೋಬೇಡೆ. ಅವನ್ ಪರವಾಗಿ ನಾನು ನಮ್ಮ ಹುಡುಗರಿದ್ದೀವಿ. ನಡಿಯೋ ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಸರಿಯಾಗಿ ಕೇಳಿಸ್ಕೋ, ಒಂದಲ್ಲ ಒಂದಿನ ನಿನ್ ಸಾವ್ ನನ್ ಕೈಯಲ್ಲೇ. ಯಾವಾಗ ಮುಗಿಸ್ಬೇಕು ಅಂತ ಗೊತ್ತು. ಅದೇನ್ ಮಾಡ್ತೀಯ ಮಾಡೋ, ಮಾಡ್ಬಾರೋ. ಮುಚ್ಕೊಂಡು ಸುಮ್ಮನೆ ಇರೋ, ಮುಖ ಮೂತಿ ಹೊಡೆದಾಕ್ತಾನಷ್ಟೇ. ಏನೋ ಇದು, ಡಮ್ಮಿ ನನ್ ಮಕ್ಳೆಲ್ಲ ಬಂದ್ ಮಾತಾಡ್ತಾ ಇದಾರೆ. ಹೋಗಿ ಎಲೆಕ್ಷನ್ ಕೆಲಸ ನೋಡು. ನಿನ್ ಪಕ್ಷ ನಿನ್ ರಕ್ತನ ಹೀರಿ ನಿನ್ನ ಒಂದು ದಿನ ಬಳಸ್ಕೊಂಡು ಬಿಸಾಕ್ಬಿಡ್ತಾರೆ ಅಂತ ಅವತ್ತೇ ತ್ಯಾಗರಾಜ್ ನನಗೆ ಹೇಳ್ದ. ಅವನ್ ಹೇಳ್ದಾಗೆ ಪಕ್ಷ ನನ್ನನ್ನ ದೂರ ಮಾಡ್ತು ಶಾಂತ. ಅಂಜದೇ ಇರೋ ನಮ್ಮ ಅಣ್ಣನಿಗೆ, ಅಂಜದೇ ಇರೋ ನಮ್ಮ ಅಣ್ಣನಿಗೆ, ವೀರಮರಣ 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 ವೀರಮರಣ. ನಾಯ್ಕ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳ್ಬೇಕು? ಇಲ್ಲೇ ಹೇಳು. ಹೇಗಿದ್ರು ಬೈ ಎಲೆಕ್ಷನ್ ಬಂದ್ಬಿಡುತ್ತೆ, ಅದ್ರ ವಿಷಯವಾಗಿ. ಏನಯ್ಯ ಕೇಳೋ ಜಾಗನೇನಯ್ಯ ಇದು? ಮೊದಲು ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ನಿನ್ನ ಕ್ಷೇತ್ರದಲ್ಲಿ ಒಳ್ಳೆ ಓಟ್ ತಗೊಂಡು ನಿನ್ನ ಹೆಂಡ್ತಿನ ಗೆಲ್ಸು, ಆಮೇಲೆ ನಾನು ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಇದೊಂದು ಮಾತು ಸಾಕು ನಾಯ್ಕ್ರೆ, ನಲ್ಲೂರು ಪಂಚಾಯತಿ ನಿಮ್ ಕೈಯಲ್ಲಿ.
ಗೋಡೆ ಮೇಲೆ ಏನಪ್ಪ ಬರೀತಾ ಇದ್ದೀರಾ? ನಾವು ಸುಧಾಕರ್ ಅಣ್ಣಂಗೆ ಓಟ್ ಹಾಕೋದು. ಮೊದ್ಲು ಇಲ್ಲಿಂದ ಹೋಗಿ ಹೋಗಿ ಇದೀವಲ್ಲ, ಅಯ್ಯೋ, ಎದ್ದೇಳಪ್ಪ, ನಮ್ಗೆ ನಾವು ಓಟ್ ಹಾಕಿ ಅವ್ರಿಗೆ ಅಕ್ಕ. ಅವ್ರಿಗೆ ಓಟ್ ಹಾಕೋದು. ನಮ್ ಕುಟುಂಬದವ್ರ ಓಟೆಲ್ಲ ನಿಂಗೆ ಕಣಪ್ಪ. ಬೆಳಿಗ್ಗೆ ಸುಧಾಕರ ಬಂದು ಓಟ್ ಹಾಕಿ ಅಂತ ಕೇಳಿದ್ರು. ನಾವು ಅವ್ರಿಗೆ ಓಟ್ ಹಾಕೋದು ಅಂತ ಹೇಳಿದ್ವಿ. ಸುಧಾಕರ, ನಿಮ್ಮ ಅಪ್ಪನಂಗ್ ಸೋಲಕ್ ಹೋಗ್ಬೇಡ, ಗೆಲ್ಬೇಕು ನೀನು. ಖಂಡಿತವಾಗ್ಲೋಣ. ಏ ರಾಸ್, ನಮ್ ಊರಲ್ಲಿ ಆ ಸುಧಾಕರ್ ಹೆಂಡತಿ ನಿಂತಿದ್ದಾಳಲ್ಲ, ಅವಳು ಮಹಿಳಾ ಸಂಘದ ಅಧ್ಯಕ್ಷೆ ಬೇರೆ. ನಮ್ಗ ಹಾಕೋ ಓಟ್ ಎಲ್ಲ ಅವಳಿಗೆ ಹಾಕ್ತಾರೇನೋ. ನಲ್ಲೂರ್ ನಟರಾಜಿಂದ 200 ಓಟ್ ಆದ್ರೂ ಬರ್ಬೇಕಪ್ಪ. ಖಂಡಿತ ಮಾಡೋಣ. ಎಲ್ಲಿಂದ ದೊಡ್ಡಮ್ಮ ಇಷ್ಟೊಂದು ದುಡ್ಡು? ಮನೇನ ಗಿರ್ವಿ ಇಟ್ಟಿದೀವಪ್ಪ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟ್ ಕೊಟ್ಬಿಡು. ನಿಮ್ಗಿರೋದು ಇದೊಂದೇ ಆಸ್ತಿ. ಅಣ್ಣಂಗ್ ಗೊತ್ತಾದ್ರೆ ಅಷ್ಟೇ ಅದಕ್ಕೆ. ಅಡಿಕೆಲ್ ಹೋಗಿದ್ ಮಾನ ಆನೆ ಕೊಟ್ರು ಬರಲ್ಲ ಅಂತಾರೆ. ನಾವ್ ಗೆಲ್ಲೋದು ತುಂಬಾ ಮುಖ್ಯ. ಸುಧಾಕರ್ ಅವ್ರಿಗೆ ಓಟ್ ಹಾಕಿ ಅಂತ ನಮ್ ಸಭೆಯಲ್ಲಿ ಹೇಳಿದ್ದಾರೆ. ನಾವ್ ಅದನ್ನ ಮೀರಲ್ಲ. ನನ್ ಸ್ನೇಹಿತನ್ ಮನೆ, ಒಟ್ಟಿಗೆ ಪಕ್ಷಕ್ಕೆ ಸೇರಿದವರು. ನಾವೇನೋ ನಿಮ್ಗೆ ಓಟ್ ಹಾಕ್ತಿವಮ್ಮ. ನಮ್ ಪಕ್ಷ ಬೇರೆ ನಿಮ್ ಪಕ್ಷ ಬೇರೆ, ವಿರೋಧ ಪಕ್ಷ ಆಗೋಯ್ತಲ್ಲ. ಈ ಊರಲ್ಲಿರೋರೆಲ್ಲ ಸುಧಾಕರ್ ಕಡೆಯವರು. ಅವರೆಲ್ಲ ನಿಮ್ಗೆ ಓಟ್ ಹಾಕ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾವ್ ಹೇಗಪ್ಪ ನಿಮ್ಗೆ ಓಟ್ ಹಾಕಕ್ಕಾಗುತ್ತೆ? ನೋಡಿ ಹಾಕಯ್ಯ. ಸೋದ್ರ ಮಾವ ಅಂತ ಕೇಳ್ತಾ ಇದ್ದೀನಿ. ನಂಗೋಸ್ಕರ ನಿಮ್ ಊರವ್ರ ಹತ್ರ ಸ್ವಲ್ಪ ಮಾತಾಡಿ ಸಪೋರ್ಟ್ ಮಾಡಕ್ ಹೇಳಿ. ಜಮಾತಾರ್ ಹತ್ರ ಎಷ್ಟೋ ಮಾತಾಡಿ ನೋಡಿದ್ವಿ. ದೇವಸ್ಥಾನದ ಕೆಲಸ ಅರ್ಧದಲ್ಲಿ ನಿಂತೋಯ್ತಮ್ಮ. ನಮ್ಮ ಈ ಸುಧಾಕರ್ ಅವರು ಕುಂಭಾಭಿಷೇಕದ ಖರ್ಚನ್ನ ಕೊಡ್ತೀನಿ ಅಂತಂದಿದ್ದಾರೆ. ಸುಧಾಕರಂಗೆ ಓಟ್ ಹಾಕೋಕ್ ಹೇಳ್ತಿದ್ದಾರೆ. ನಮ್ ಸುಧಾಕರ್ ತಮ್ಮ ಊರ್ಗಾಗಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಈ ಹಣನ ನಾವು ಊರಿನ ಕೆಲ್ಸಕ್ಕೆ ಉಪಯೋಗಿಸ್ಕೋಬಹುದು. ನಮ್ಮ ಊರಿನ ಓಟನ್ನೆಲ್ಲ ವೃತ್ತಾಕಾರಕ್ಕೆ ಹಾಕ್ಬೇಕು. ಏನಪ್ಪಾ ಅಂತೀರಾ? ಹಾಕ್ತೀರಾ? ನಾನ್ ಲಾಡ್ಜನ್ನೇ ಕಿತ್ಕೋಬೇಕು ಅಂತ ಇದೆಯಲ್ಲಪ್ಪ, ಸರಿನೇನಪ್ಪ ಇದು? ಕಾಟನ್ ಗೇಮ್ನಿಂಗ್ ಅಲ್ಲಿ ನೀನ್ ಜೈಲಿಗೆ ಹೋಗಿದ್ದಲ್ವಾ, ಹೇಗ್ ಬಂದ? ಪೊಲೀಸ್ ಅವ್ರಿಗೆ ನಾನು ಲಕ್ಷಗಟ್ಲೆ ಸುರಿದಿದ್ದೀನಿ. ಬೇಕಂದ್ರೆ ನೀನ್ ಲಾಡ್ಜ್ ಅಲ್ಲೇ ಮ್ಯಾನೇಜರ್ ಆಗಿರು. ತುಂಬಾ ಯೋಚಿಸ್ಬೇಡ ಸೇವಿಯರು. ಈಗಾಗ್ಲೇ MLA ಎಲೆಕ್ಷನ್ ಅಲ್ಲಿ ಸೋತಾಗಿದೆ. ಈಗ ನಿಮ್ ವಾರ್ಡಲ್ಲಿ ನಿಲ್ತಿರೋರಿಗೆ ಮಾತ್ರ ವೋಟ್ ಹಾಕ್ತೀನಿ ಅನ್ನೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಿಮ್ಗೆಲ್ಲ ಎಲೆಕ್ಷನ್ ಬಂದಾಗ ನಾವ್ ನೆನ್ಪಾಗ್ತೀವಲ್ವಾ? ಸ್ವಲ್ಪ ಪ್ರಾಕ್ಟಿಕಲ್ ಯೋಚಿಸು ಸೇವಿಯರ್. ನಾನ್ ಬೇರೆಯವ್ರ ತರ ಅಲ್ಲ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಓಟ್ ಕೇಳೋದಕ್ಕೆ. ನಿಮಗ್ ಬೇಕಾಗಿರೋದನ್ನ ಮಾಡ್ಕೊಟ್ಟು ನನಗೆ ಓಟ್ ಹಾಕಿ ಅಂತ ನ್ಯಾಯವಾಗಿ ಕೇಳ್ತೀನಿ. ಇವರೇ ನೆಲ್ಲೂರು ಪಂಚಾಯತ್ ಅಲ್ಲಿ 7 ವಾರ್ಡಲ್ಲಿ ನಿಲ್ತಿರೋ. ಇವರೇ ಗೆಲ್ತಾರೆ. ನಿಮ್ಮವರು ನಾಯಕರಾಗೋದಕ್ಕೆ ಇವರೆಲ್ಲರೂ ಒಪ್ಕೊಂಡಿದ್ದಾರೆ. ಏನ್ ಮಣಿ? ಹೌದು ಸವೇರ್, ಎಲ್ಲರಿಗೂ ಒಪ್ಪಿಗೆ ಇದೆ. ನಾವು ಅವ್ರಿಗೆ ಓಟ್ ಹಾಕ್ತೀವಿ. ನಲ್ಲೂರಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹೆಂಡತಿ ನಾಯಕಿ, ನಿಮ್ಮವ್ರ ನಾಯಕರು. ಏನ್ ಹೇಳ್ತೀಯ? ನಟರಾಜ್ಗೆ ಹಿಂಗೆಲ್ಲ ಹೇಳಿತಾನೆ ನಂಬಿಸಿದ್ದು. ಹೋದ್ಸಲದ ಕತೆ ಬೇರೆ ಸೇವಿಯರು, ಅದನ್ನ ತಂದು ಇದ್ರಲ್ಲಿ ಸೇರಿಸ್ಬೇಡ. ನಿನ್ನಿಂದ ನನಗೆ ಲಾಭನೇ ಇಲ್ಲ ಅಂತ ಹೇಳ್ತಿಲ್ಲ. ನನ್ನಿಂದ ಊರ್ ಜನಗಳಿಗೆ ಏನ್ ಒಳ್ಳೇದು ಅಂತ ಮಾತ್ರ ಯೋಚಿಸು. ಇದೇ ಸಲ ನಾನು MLA ಎಲೆಕ್ಷನ್ಗೂ ನಿಲ್ತೀನಿ. ಗೆದ್ದು ಮೇಲಕ್ಕೆ ಹೋದ್ರೆ ನಮ್ಮ ಊರಿನ ಬಗ್ಗೆ ಮಾತಾಡ್ತೀನಿ. ಅರುಣ. ನಮ್ ಜನರ ಹತ್ರ ಮಾತಾಡಿ ಹೇಳ್ತೀನಿ. ಒಂದು ಒಳ್ಳೆ ಸುದ್ದಿ ಹೇಳು ಸೇವಿಯರ್. ಬನ್ನಿ ಹೋಗೋಣ. ಇಷ್ಟೊತ್ತಾದ್ರೂ ಮಲಗಿದ್ಯಾ? ಬೆಳಗಾಯ್ತು, ಎದ್ದೇಳು ಝೇವಿಯರ್. ಝೇವಿಯರ್, ಏ ಝೇವಿಯರ್, 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 ಝೇವಿಯರ್. ಮಾಮ, ಪುದೂರಿಗೆ ಹೋಗಣ್ವಾ? ಏನೇ ಇದೆಲ್ಲ? ಏನು ಒಡವೆ ಬಿಚ್ಚಿಟ್ ಬಾರೆ. ಆ ಊರಲ್ಲಿ ನಿನ್ನ ಈ ತರ ನೋಡಿದ್ರೆ ಸಪೋರ್ಟ್ ಮಾಡೋರು ಮಾಡಲ್ಲ ಅಂತಾರೆ. ಯಾಕೋ ಲೇಟು? ಝೇವಿಯರ್ ಸತ್ತೋದಣ್ಣ. ಏನು ಹೇಳ್ತಾ ಇದೀಯ? ನಮ್ ಜೊತೆ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡೋದಾ? ಗೊತ್ತಿಲ್ಲ ಅಣ್ಣ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ರು. ರಾಸು ಕೂಡ ಅಲ್ಲೇ ಇದ್ದ. ಇಲ್ಲ ಇಲ್ಲ
ಜಾತ್ರೆ ನಡೀತಾ ಇದೆ. ನೀವ್ ಹೆಣ ತಗೊಂಡ್ ಒಳಗ್ ಬಂದ್ರೆ ಮೈಲ್ಗೆ ಆಗುತ್ತೆ. ಜಾತ್ರೆ ನಡ್ಸಕ್ ಆಗಲ್ಲ. ಸುಮ್ನೆ ತೊಂದ್ರೆ ಕೊಡದೆ ಹೋಗ್ಬಿಡಿ ನೀವು. ಬೇಕಾದ್ರೆ ಊರಾಚೆ ಹೋಗಿ ಸುತ್ತಾಕೊಂಡು ಹೋಗಿ ಸ್ಮಶಾನಕ್ಕೆ ಹಾಕಿ ಹೋಗಿ. ಅಣ್ಣ, ದೇವಸ್ಥಾನ ಊರೊಳಗಿದೆ. ಇನ್ನೇನ್ ಈ ರೋಡ್ ದಾಟಿದ್ರೆ ಸ್ಮಶಾನ. ಇದಕ್ ಹೋಗಿ 3 ಊರ್ ದಾಟ್ಕೊಂಡು ಹೋಗಿ ಮಣ್ ಮಾಡಕ್ಕಾಗುತ್ತ ಅಣ್ಣ? ದಾರಿ ಬಿಡೋಣ, ಹೋಗ್ಬೇಕು. ಅಂಬತ್, ಇಷ್ಟ ಹೇಳಿದ್ಮೇಲೂ ನಮ್ ದೇವ್ರನ್ನ ಅವಮಾನ ಮಾಡ್ತೀಯ ನೀನು. ನಮ್ಮನ್ ಮೀರ್ ಹೋಗ್ತೀಯಾ? ಈಗ ಹೋದ್ರೆ 110 ಹೆಣ ಬೀಳುತ್ತೆ, ಪರವಾಗಿಲ್ವಾ? ಸುಮ್ನೆ ಹೋಗಕ್ ಬಿಟ್ಬಿಡಿ. ಇಲ್ಲ ಅಂದ್ರೆ ನಿಮ್ ಎಲ್ಲಾರ ಮೇಲೂ PCR ಕೇಸ್ ಹಾಕ್ಬಿಡ್ತೀನಿ. ನಾವ್ ನೋಡ್ದಿರೋ PCR ಹಾಕೋ ಹೋಗು. ಏನಪ್ಪಾ, ಏನ್ ಸಮಸ್ಯೆ? ಅಣ್ಣ, ಊರ ಬಿಟ್ಟ ಟೈಮಲ್ಲಿ ರಾಸು ಯಾವ್ದೋ ಹೆಣನ ಎತ್ಕೊಂಡ್ಬಂದ್ಬಿಟ್ಟು ಜಗಳ ಮಾಡ್ತಾವ್ ನೋಡಿ ಅಣ್ಣ. ಯಾರು? ನಮ್ ಶಿವನ್ ಮಗನ? ಎಲ್ಲಿ ಅವ್ನು? ಯಾಕೋ ಗಲಾಟೆ ಮಾಡ್ತಿದ್ಯಾ? ನಾನೇನ್ ಗಲಾಟೆ ಮಾಡ್ದೆ ಅಣ್ಣ? ನೀನೇ ಮಾಡ್ತಿರೋದು. ನಿನ್ಗೆ ಓಟ್ ಬೇಕು ಅಂತ ತಾನೇ? ಇಲ್ದಿದ್ರೆ ಯಾಕೆ ಈ ತರ ಎಲ್ಲ ಮಾಡ್ತಿದ್ದೆ? ಏನಪ್ಪಾ ಇದೆಲ್ಲ? ನಿಮ್ಮಪ್ಪ ಎಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ಈ ತರ ಯೋಚಿಸಿಲ್ಲ ಅವ್ರು ಇವತ್ತು. ಸಾಧಾರಣ ಓಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನಲ್ಲೂರ್ ಓಟ್ ಹೆಂಗಾದ್ರೂ ಸಿಗುತ್ತೆ, ಇವ್ರು ಓಟ್ ಬೇಕು ಅಂತ ಹಿಂಗ್ ಮಾಡ್ತಾ ಇದೀಯ ನೀನು. ಓಟ್ಗೋಸ್ಕರ ಸುಮ್ಮನೆ ಇರೋ ಜನರ ಹತ್ರ ಗಲಾಟೆ ಮಾಡ್ತಾ ಇದ್ಯಾ? ಏನ್ ಗಲಾಟೆ ಮಾಡಿದ್ರು? ಯಾರ್ ಗಲಾಟೆ ಮಾಡಿದ್ರಣ್ಣ? ಅವರು ನನಗ್ ತಮ್ಮಂತರ. ಇರಮ್ಮ ಸುಮ್ಮನೆ ಇರಮ್ಮ, ನಾನು ನೋಡ್ತೀನಿ. ಇರಮ್ಮ ಇರು. ನಿನ್ಗೇನಮ್ಮ, ಸೇವಿಯರ್ನ ಮಣ್ಣು ಮಾಡ್ಬೇಕು ಅಷ್ಟೇ ತಾನೇ? ಸುಮ್ಮನೆ ಇರಪ್ಪ, ಸ್ವಲ್ಪ ಹೊತ್ತು ಇರಿ. ಸ್ವಲ್ಪ ಸುಮ್ನಿರಪ್ಪ, ದೊಡ್ಡವ್ರು ಹೇಳಿ. ನೀವು ಹೋಗಿ ಸೇವಿಯರ್ನ ಮಣ್ಣು ಮಾಡಮ್ಮ. ಸುಮ್ಮನೆ ಇರಯ್ಯ, ಸುಮ್ಮನೆ ಸ್ವಲ್ಪ ಹೊತ್ತು, ಸ್ವಲ್ಪ ಸುಮ್ಮನೆ ಇರ್ರಿ, ಮಾತಾಡ್ಬೇಡಿ, ಇರಿ. ಹೇಳ್ರಿ. ಇರಯ್ಯ, ನೀವು ಹೋಗಿ ಹಬ್ಬ ಮಾಡ್ಕೊಳ್ಳಿ, ಇವನಿಗೆ ಓಟ್ ಹಾಕ್ಬಿಡಿ, ಆಯ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಓಟ್ಗೋಸ್ಕರ ಒಗ್ಗಟ್ಟಾಗಿರೋ ಜನರ ಹತ್ರ ಗಲಾಟೆ ಮಾಡ್ತಾವ್ನೆ, ಸುಮ್ಮನೆ ಬಿಡಕ್ಕಾಗತ್ತಾ? ಏನಪ್ಪಾ, ನೀನ್ ಸ್ವಂತವಾಗಿ ಯೋಚಿಸದೇ ಇದ್ರೆ ಅವನ ಹೆಣನ ಯಾಕೆ ಎತ್ಕೋತಿದ್ದೆ? ಸೇವಿಯರ್ನ ತಗೊಂಡೋಗಿ ಮಣ್ಣು ಮಾಡ್ಬೇಕಾ ಅಥವಾ ನಲ್ಲೂರು ಜನಗಳು ಓಟ್ ಬೇಕಾ ನಿನ್ಗೆ? ಹೇಳು. ಹೇಳಯ್ಯ. ನಾಯ್ಕ್ರೆ, ಗಲಾಟೆ ನಿಲ್ಸಿದ್ದಕ್ಕೆ ಧನ್ಯವಾದಗಳು. ಪರವಾಗಿಲ್ಲಯ್ಯ, ಊರಲ್ಲಿ ಇದ್ರಿಂದ ನನಗೂ ಒಳ್ಳೆ ಹೆಸರು. ನಲ್ಲೂರ್ನೇ ಅವನ ವಿರುದ್ಧ ತಿರುಗಿಸ್ಬಿಟ್ಬಿಟ್ಟಲ್ಲ, ನೀನ್ ಬದುಕ್ತಿಯ ಬಿಡು. ಪಕ್ಷದಲ್ಲಿ ಇದ್ಕೊಂಡೇನೆ ಮೂರ್ತಿ ನಮ್ಮ ವಿರುದ್ಧ ಕೆಲಸ ಮಾಡ್ತೀಯ ನಾಯ್ಕ್ರೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಅವನನ್ನ ನಾನು ನೋಡ್ಕೋತೀನಿ ಬಿಡು. ಈಗ ಆಗ್ಬೇಕಾಗಿರೋ ಕೆಲಸ ನೋಡು. ನಾನು ಅವತ್ತೇ ನಿಂಗೆ ಹೇಳ್ದೆ ಅವನ್ಗೆ ಒಂದ್ 4 ಮಾತು ಹೇಳು ಅಂತ. ನೀನ್ ಹೇಳಿದ್ರೆ ತಾನೇ ಅವ್ನು ಕೇಳೋದು. ಎಂತ ಕೆಲಸ ಮಾಡ್ಬಂದವನ್ ಗೊತ್ತಾ? ಏಯ್, ಬುದ್ಧಿ ಇದೆಯೇನೋ ನಿಂಗೆ? ಹೋಗಿ ಕಾರ್ಯ ಮುಗಿಸ್ಕೊಂಡ್ ಬರ್ತೀಯ. ಜೇವಿಯರ್ ಸತ್ರೆ ನಿಂಗೇನೋ ಊರನ್ನ ಎದುರಾಕೊಂಡ್ ಬಂದಿದ್ಯಾ. ಈಗ ಯಾವನಾಗ್ತಾ ನಿಂಗ್ ಓಟು? ಬೂದ್ಗೆಟ್ಟವನೆ. ದಯವಿಟ್ಟು ನೀನ್ ಬಾಯಿ ಮುಚ್ಚೋ. ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೋ. ಎಲ್ಲ ಆಗ್ತಿರೋದು ನಿನ್ನಿಂದಾನೆ. ಯಾರು ಏನು ಮಾತಾಡ್ಬಾರ್ದು ಈಗ. ಯೋ ಮಾವ, ನಿನ್ ಮಗ ಮಾಡಿರೋ ಕೆಲ್ಸಕ್ಕೆ ಅವನು ಸೋತ, ನೀನು ಸೋತೆ. ಯಾರ ಸೋತಿದ್ದು? ಹೌದು ಸೋತ್ವಿ, ನಾವು ಸೋತ್ವಿ. ಯಾರಿಂದ ಸೋತಿದ್ದು? ನಿನ್ನಿಂದ ಸೋತಿದ್ದು. ಸೇವಿಯರ್ ಸತ್ರ ನನ್ಗೇನುನಾ? ಸೇವಿಯರ್ ನನಗೆ ಗೊತ್ತಿರೋ ಅನ್ಕೋಣ. ಅವ್ನ್ ಸಾವಿಗೆ ನಾನು ಹೋಗ್ತೀನಿ. ಇಷ್ಟು ವರ್ಷ ಸುಮ್ನೆ ಇದ್ದ ಜನ ಇವತ್ತು ಯಾಕೋ ಬಂದ್ ನಮ್ ಜೊತೆ ಗಲಾಟೆ ಮಾಡ್ತಾ ಇದಾರೆ. ಅರ್ಥ ಆಗ್ತಿಲ್ವಾ? ರಾಜಕೀಯ ಕಣೋ, ಯಾವನೋ ಹಚ್ತಾವ್ನೆ. ಈ ರಾಜಕೀಯನು ಗೊತ್ತಾಗ್ತಿಲ್ವಾ ನಿಂಗೆ? ಈ ಕರ್ಮ ನೋಡ್ಬೇಕಾಗತ್ತೆ ಅಂತಾನೆ ಈ ರಾಜಕೀಯ ಬೇಡ ಅಂತ ಹೇಳಿದ್ದು. ಕೇಳಿದ್ರ ನೀವು? ಯೋ, ನನ್ ಪಾಡಿಗೆ ನಾನು ಸುಮ್ನೆ ಇದ್ದೆ ತಾನೆ? ನೀನ್ ಅವತ್ತು ದೊಡ್ಡದಾಗಿ ಕುಡ್ಕೊಂಡು ಹೋಗಿ ಆ ತ್ಯಾಗನ ಹತ್ರ ಸವಾಲಾಕ್ ಬಂದೆ. ನನ್ನ ನಿಲ್ಲ ಕೇಳ್ದಲ್ಲ ಎಲೆಕ್ಷನ್ ಅಲ್ಲಿ. ಅಷ್ಟಕ್ಕೆ ನಿಲ್ಸಿದ್ನ ಅವನು. ಖರ್ಚು ಮಾಡ್ಬೇಕಂತೆ. ಖರ್ಚು ಮಾಡಿದ್ರೆ ಓಟ್ ಹಾಕದಂತೆ. 10 ಲಕ್ಷ ಸಾಲ ಕಣೋ. 10 ಲಕ್ಷ ಸಾಲ ಹೇಗೋ ತೀರಿಸ್ಲಿ? ಆ ಶ್ವೇತನ್ ಮ್ಯಾಟ್ರ್ ಆದ್ಮೇಲೆ ಸುಧಾಕರನ್ ಹತ್ರ ಯಾವತ್ತಾದ್ರೂ ಮಾತಾಡಿದ್ನೇನೋ? ಸಹಾಯ ಕೇಳ್ತಾನಂತೆ. ಅವನ ಹತ್ರ ಹೋಗಿ ಸಹಾಯ ಕೇಳ್ತಾನಂತೆ. ಬೇಕಿತ್ತ ನಮ್ಗೆ? ತ್ಯಾಗರಾಜನ ತನ ಎಲ್ಲದಕ್ಕೂ ಕಾರಣ ಅವನ್ ಕಡೆನು ಅಂತ ಹೇಳಿ ನಂಬಿಸಿ ಮಾತಾಡ್ಸಿದ್ಯಲ್ಲೋ, ಅವನೇ ಕಣೋ ಎಲ್ಲದಕ್ಕೂ ಕಾರಣ. ಅಷ್ಟಕ್ಕೆ ಎಲ್ಲ ಬಿಟ್ಟಿದ್ದೆ ನಾನು. ಇದೆಲ್ಲ ಬೇಡ ಅಂತ ಹೇಳಿ ನಾನು ಹೆಂಗೋ ಸುಮ್ನಿದ್ದೆ. ನೀವೇ ತಲೆ ಕೆಡ್ಸಿದ್ದು. ನೀನ್ ಅವ್ನಿಗೆ ತುಂಬಾ ಪರಿಚಯ ಅಂತ ತಾನೇ ಅವತ್ತು ಅವ್ನ ಫಂಕ್ಷನ್ ಬಂದಿದ್ದು. ಅದಾದ್ಮೇಲೆ ಕೂಡ ಅವ್ನ ಮನೆವರೆಗೂ ಬಂದ. ನಾನು ಅವ್ನ ಜೊತೆ ಮಾತಾಡ್ದ. ನಿನ್ ಫ್ರೆಂಡ್ ಅಂತ ಹೇಳಿ ನಾನು ಅವತ್ತು ಮಾತಾಡಿದ್ದು. ಇವಳೇನೋ ಪಾಪ ಮಾಡಿದ್ಲು. ಗೌರ್ಮೆಂಟ್ ಕೆಲ್ಸ ಬಿಟ್ಲು. ಅವ್ರಿಗೆ ಏನಾದ್ರು ಚಿನ್ನದ್ ಮಾಡಿಸಿ ಹಾಕಿದಿನೇನೋ. ಅವ್ರ ಅಪ್ಪ ಕೊಟ್ಟಿದ್ನು ಇವತ್ತು ಮಾರಿದೀವಿ. ಮನೆ ಅಡ ಇಟ್ಟು ಅದನ್ನು ಕಳ್ಕೊತೀವಿ ನಾವು. ನಡು ಬೀದಿಗೆ ಬಂದಿದೀವಿ ನಾವ್ ಇವತ್ತು. ಎಲ್ಲ ನಿನ್ನಿಂದನೇ ಕಣೋ, ಎಲ್ಲ ನಿನ್ನಿಂದನೇ. ಇವಾಗ ಬಂದು ಸೋಲ್ತೀವಿ ಅಂತ ನೀನೇ ಹೇಳ್ತಾ ಇದೀಯಾ. ಸೋಲ್ತೀವಿ ಕಣೋ. ಸೋತು ಎಲ್ಲರ ಮುಂದೆನೂ ಬೀದಿಲಿ ನಿಂತ್ಕೋತೀವಿ. ನಿನ್ನಿಂದನೇ ಕಣೋ. ಹೋಗ ಸುಮ್ನೆ ಹೋಗ. ನೋಡಪ್ಪ, ಕಾಳಿ ಪೂಜೆ ತುಂಬಾ ಚೆನ್ನಾಗಾಗಿದೆ. ಇನ್ಮೇಲೆ ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನೀನ್ ಯಾವ್ದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯೋ ಪಂಚಾಯ್ತಿ ಮೂರ್ತಿ, 2 ಊರಿಗೂ ಗಲಭೆ ಎಬ್ಸಿ ಜಗಳ ಮಾಡಿಸು ಅಂದ್ರೆ ಆ ಸೇವಿಯರ್ಗೆ ಆಹಾರ ಹಾಕಿ ಮಣ್ಣು ಮಾಡಿ ಬಂದಿದ್ಯಾ? ನಾನು ಆ 2 ಊರವರು ಜಗಳ ಮಾಡ್ತಾರೆ ಅಂತ ಅನ್ಕೊಂಡಿದ್ನಪ್ಪ. ದಿಢೀರ್ ಅಂತ ದೊಡ್ಡವ್ರು ಎಲ್ಲಿಂದ ಬಂದ್ರೋ ಗೊತ್ತಾಗ್ಲಿಲ್ಲ. ಕೆಲ್ಸನೇ ಕೆಟ್ಟೋಯ್ತಪ್ಪ. ಇನ್ನೇನ್ ಮಾಡಕ್ಕಾಗತ್ತೆ?
ಊರವ್ರ ಹತ್ರ ಸುಧಾಕರ್ ಹತ್ರ ನೀನ್ ನಾಟಕ ಮಾಡೋಂಗೆ ನನ್ನ ಹತ್ರನು ಮಾಡ್ತಿದ್ಯಾ? ಅನ್ನ ನೀರು ಬಿಟ್ಟು ನಿನ್ಗೋಸ್ಕರ ಕೆಲಸ ಮಾಡೋ ನನ್ಗೆ ನಾಟಕ ಅಂತೀಯಲ್ಲಪ್ಪ. ನಂಬು ಮೂರ್ತಿ, ನಾನ್ ನಿನ್ ಕಡೆಯವನು. ಯೋ ನಿಲ್ಸಯ್ಯ. ಗಲ್ಬೆ ಎಬ್ಸಿ ಎಲೆಕ್ಷನ್ ನಿಲ್ಸ್ಬೇಕು ಅನ್ಕೊಂಡೆ, ಆದ್ರೆ ಆ ಸುಧಾಕರ್ ಹೆಂಡ್ತಿನ ಗೆಲ್ಸಿ MLA ಸೀಟ್ ತಗೊಂತಾನೆ. ನಾನು ಒಂದ್ಸತಿ ಸೋತು ಜೀವನ ಪೂರ್ತಿ ಮೂಲೆಯಲ್ಲಿ ಕೂತ್ಕೋಬೇಕಾ? ಈ ಎಲೆಕ್ಷನ್ ಹೇಗ್ ನಡೆಯುತ್ತೆ ನೋಡ್ತೀನಿ. ಅಣ್ಣ ಈಗ ಏನ್ ಹೇಳಿದ್ರು ಅಂತ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ? ನೀನ್ ಕುಡ್ದ್ ಬಂದಿದ್ದಕ್ಕೆ ಅಣ್ಣ ಬೈದಿರ್ತಾರೆ. ನನ್ನಿಂದ ತಪ್ಪಾಗಿಲ್ಲ ಅಂತ ಹೇಳ್ತಿಲ್ಲ. ಏಮಂಗೂ ಅಕ್ಕಂಗೂ ಅರ್ಥ ಆಗ್ತಿಲ್ಲ. ಅದು ಕೂಡ ಪರವಾಗಿಲ್ಲ. ರಾಸು ಕೂಡ ನಾನು ಇಷ್ಟ ಆಗದೆ ಹೋಗ್ಬಿಟ್ಟೆ. ಅದನ್ನೇ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಅವನು ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಎಲ್ಲ ಮಾಡಿದ್ದು. ಸರಿ ಅಳ್ಬೇಡ್ರಿ ರೀ. ಅಣ್ಣಂಗ್ ಒಳಗೊಂದ್ ಇಟ್ಕೊಂಡು ಹೊರಗೊಂದ್ ಮಾತಾಡಕ್ ಬರಲ್ಲ. ಅವ್ರೇನೋ ಕೋಪದಲ್ಲಿ ಹೇಳಿರ್ತಾರೆ. ಇಲ್ಲಿ ನಾನು ಒಬ್ಳೆ ಸಂಪಾದನೆ ಮಾಡಿನೋ ಜೀವನ ಸಾಕ್ತಾ ಇದೆ. ಎದೆನ್ಯಾಗೆ ಸ್ಕೂಲ್ ಫೀಸು ಯೂನಿಫಾರ್ಮ್ಗೆಲ್ಲ ದುಡ್ಡು ಕೊಟ್ಟಿದ್ದ ಅಣ್ಣ ತಾನೆ. ಅದನ್ನೇ ಯೋಚನೆ ಮಾಡ್ತಿರ್ಬೇಡಿ. ಇಂಥ ಸಮಯದಲ್ಲಿ ಅಣ್ಣಂಗೆ ಏನಾದ್ರೂ ಸಹಾಯ ಮಾಡಿ. ಸರಿ ತಗೋ. ಏನ್ ಕಣಿ ಅಣ್ಣ, ಕ್ವಾರ್ಟರ್ ಹಾಫಾ? ಟೀ ತಗೊಳ್ಳಿ. ಏನಪ್ಪ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯ? ಏನೋ ಒಂದ್ ಕೆಟ್ಟಗಳಿಗೆ ಇದೆಲ್ಲ ನಡೆದೋಯ್ತು ಕಣಿ. ಮತ್ತೆ ನಮ್ಮೂರವರು ನಿನ್ನ ಒಂದಿನ ಅರ್ಥ ಮಾಡ್ಕೋತಾರಪ್ಪ. ಹೇಳು. ಅಯ್ಯ ಧೈರ್ಯವಾಗಿರಿ. ಮಾವ ಜೊತೆ ನಿಂತ್ರೆ ಬೆಟ್ಟನೆ ಹತ್ಬೋದು ಅಂತಾರೆ. ಕನಿ ಅಣ್ಣ ಒಳ್ಳೆ ಮನುಷ್ಯ. ಒಳ್ಳೆಯವ್ರನ್ನ ದೇವರು ತುಂಬಾ ದಿನ ಬಿಡಲ್ಲ ರಾಸು. ನಿನ್ನ ಹೇಗಾದ್ರೂ ಗೆಲ್ಲಿಸ್ಬೇಕು ಅಂತ ನನ್ನ ಹತ್ರ ತುಂಬಾ ಮಾತಾಡಿದ್ರು. ಇಲ್ಲಕ ಬಂದೆ? ಮೂರ್ತಿ ಹತ್ರ ಮಾತಾಡಕ್ ಬಂದೆ ಅಣ್ಣ. ಏನಕ್ಕೆ? ಇರು ಚಿಕ್ಕಪ್ಪ, ಏನ್ ಕೇಳೋಣ? ಮೂರ್ತಿ, ಸುಧಾಕರ್ ಏನ್ ಮಾಡ್ತಾನೆ ಅಂತ ನಂಗೆ ಗೊತ್ತಿಲ್ಲಪ್ಪ. ಬುದ್ಧಿ ಇಲ್ದೆ ಅವ್ನು ಹೇಳಿದ್ದನ್ನೆಲ್ಲ ಕೇಳಿ ದೊಡ್ಡ ತಪ್ಪು ಮಾಡ್ಬಿಟ್ನಪ್ಪ. ನನ್ನ ಬಗ್ಗೆ ನಿಂಗೆ ಗೊತ್ತಲ್ಲ ಮೂರ್ತಿ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ನೀನೇ ದೇವ್ರು ಅಂತ ನಂಬಿ ಬಂದಿದ್ದೀನಪ್ಪ. ನನ್ ಕೈ ಬಿಡ್ಬೇಡಪ್ಪ. ರಾಸು ಪಾಪನಪ್ಪ.
ನನ್ನಿಂದ ಈಗಾಗ್ಲೇ ತುಂಬಾ ಅನುಭವಿಸ್ಬಿಟ್ಟಿದಾನಪ್ಪ ಅವನು. ಅವನ್ನ ಕಾಪಾಡಕ್ಕೆ ಯಾರಾದ್ರೂ ಬೇಕಪ್ಪ. ನಾನು ಸರಿ ಅಂದೆ. ಆಗ್ಲೇ ಅವ್ರನ್ನ ಕೊನೆದಾಗಿ ನೋಡಿದ್ದು. ಆ ಸುಧಾಕರ್ನ ಸುಮ್ಮನೆ ಬಿಡಬಾರ್ದು. ನಿಮ್ಮೆಲ್ಲ ದುಃಖಕ್ಕೂ ಅವನೇ ಕಾರಣ. ನಮ್ ವೇಲುನೆ ಕನಿ ಅಣ್ಣನ್ನ ಅರುಣ್ ಕರ್ಕೊಂಡೋಗಿದ್ ನೋಡಿದ್ದಾರೆ. ಹೌದು ರಾಸು, ಕಣಿಯನ್ನ ಪ್ರತಿದಿನ ಎಣ್ಣೆ ತರೋ ಹಾಗೆ ನಮ್ಮ ಅಂಗಡಿಗೆ ಬಂದಿದ್ರು. ಎಣ್ಣೆ ಎಲ್ಲ ಬೇಡಪ್ಪ, ನಮ್ ರಾಸ್ ಹೇಗಾದ್ರೂ ಗೆಲ್ಬೇಕು. ನಿಮ್ ಊರವ್ರಿಗೆಲ್ಲ ಹೇಳಿ ಈ ಸಲ ಅವನನ್ನ ಹೇಗಾದ್ರೂ ಗೆಲ್ಸಪ್ಪ. ಇದಕ್ಕೆಲ್ಲ ಏನಣ್ಣ ಕೈ ಮುಗಿತೀರಾ? ನನ್ ಕೈಲಿ ಏನಾಗುತ್ತೋ ಅದ್ ಮಾಡ್ತೀನಿ ನಾನು. ಧನ್ಯವಾದಪ್ಪ. ಯಾವ್ದೆಣ್ಣೆ? ಬ್ರಾಂಡಿ. ಏನಪ್ಪಾ ಕಣಿ, ವೈನ್ ಶಾಪಿಗೆ ಬಂದು ಓಟನ್ ಕೇಳ್ತಾ ಇದ್ಯಾ? ಸುಧಾಕರಣ್ಣ ಕಾಲ್ ಮಾಡಿದ್ರು, ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಯೋಚನೆ ಮಾಡ್ಬೇಡ ಗಣಿ, ಬಾ, ಏನು ಆಗಲ್ಲ, ಬಾರಪ್ಪ. ರಾಸು, ಕನಿ ಅಣ್ಣ ತಾನಾಗ್ ಸತ್ತಿಲ್ಲ, ಆ ಸುಧಾಕರೇ ಸಾಯಿಸಿದ್ದಾನೆ. ಇನ್ನು ಏನೇನ್ ಮಾಡ್ತಾನೋ ಗೊತ್ತಿಲ್ಲ. ಅವನ್ ಮುಂದುವರಿಯೋಕ್ಕೂ ಮುಂಚೆ ನೀನ್ ಎಚ್ಚೆತ್ಕೋ. ಮಾಮ, ಏನ ಆರ್ಮುಗಮ್ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟಣ. ಊರ್ಗ್ ಬೇಕಾಗಿರೋ ದುಡ್ಡನ್ನ ದೇವಸ್ಥಾನಕ್ಕೆ ಖರ್ಚು ಮಾಡಲ್ಲ ಅಂತ ಹೇಳ್ದ. ಅವನ ಮಾತು ಕೇಳಿ ಬೇರೆಯವರು ದುಡ್ಡನ್ನ ವಾಪಸ್ ಕೊಟ್ಬಿಟ್ರಣ. ಜೇವಿಯರ್ ಅಕ್ಕ ಅವ್ರ ಊರವ್ರ ಜೊತೆ ಮಾತಾಡಿದಾಳೆ. ನಾಶ ಮಾಡಕ್ಕಲ್ಲ ರಾಜಕೀಯ, ರಾಜಕೀಯ ಇರೋದು ನಮ್ಮನ್ ಕಾಪಾಡಕ್ಕೆ. ನಮ್ ಎಲ್ಲ ಕಷ್ಟಕ್ಕೆ ಸಹಾಯ ಮಾಡೋ ನಮ್ ನಟರಾಸಿಗೆ ನಾವೆಲ್ಲ ವೋಟ್ ಹಾಕ್ಬೇಕು. ಪುದೂರ್ ಓಟೀಗ ರಾಸ್ಗೆ ಬೀಳೋದು. ಕಣಿ ಸತ್ತದ್ಕೆ ಈಗ ನಲ್ಲೂರ್ ಜನಕ್ಕೆಲ್ಲ ರಾಸ್ ಮೇಲಿದ್ದ ಕೋಪ ಹೋಗಿದೆಯಣ್ಣ. ಅವನ್ ಮೇಲೀಗ ಎಲ್ರಿಗೂ ಅನುಕಂಪ ಇದೆ. ಈ ಸಲ ಎಲೆಕ್ಷನ್ ಅಲ್ಲಿ ನೀನು ಸೋತೋಗ್ತೀಯಣ್ಣ. ಮೂರ್ತಿ ಫೋನ್ ಮಾಡಿದ್ದ. ಗಣಿ ಸದ್ಯದಕ್ಕೆ ನೀನೇ ಕಾರಣ ಅಂತೆ. ಈಗ ರಾಸುಗೆ ನಲ್ಲೂರ್ ಪಂಚಾಯತಿ ಅವರ ಬೆಂಬಲ ಇದೆಯಂತೆ. ನಿನ್ನ ನಂಬಿ ಜವಾಬ್ದಾರಿ ಕೊಟ್ನಲ್ಲ, ನನಗ್ ಬಡ್ಕೋಬೇಕು. ನೀನು ನಿಮ್ಮ ಅಪ್ಪನ ತರ ಮನೇಲೆ ಬಿದ್ದಿರು. ಏನಾಯ್ತು ಮಾಮ? ರಾಸುಗೆ ಬೆಂಕಿ ಹಚ್ಚಿ ಬಂದಿದ್ದೀನಿ. ಆ 2 ನಾಯಿಗಳು ಹೊಡ್ಕೊಂಡು ಸಾಯ್ಲಿ. ರಾಸು, ಮೂರ್ತಿ ಹೇಳೋದು ನಿಜ ಅನ್ಸುತ್ತೆ. ನಾವು ಅರುಣ್ನ ಹಿಡಿದು ವಿಚಾರಿಸಿದ್ರೆ ಗಣಿಗೇನಾಯ್ತು ಅಂತ ನಿಜ ಗೊತ್ತಾಗುತ್ತೆ. ಅವನು ಸುಬ್ಬು ಲಾಡ್ಜಲ್ಲಿ ಇದ್ದಾನೆ ಅಂತ ನಾನು ಕೇಳ್ಪಟ್ಟೆ. ಸರ್, ಬೇರೆ ಊರು ಹುಡುಗರ ಜೊತೆ ಅರುಣ್ 2-3 ದಿನ ಇಲ್ಲೇ ಉಳಿದಿದ್ರು. ಅವ್ರು ನೋಡಿದ್ರೆ ಕೂಲಿ ಮಾಡೋರ್ ತರ ಇದ್ರು ಸರ್. ಅವ್ನು ಕೂಲಿ ಮಾಡೋನು ಅಂತ ನಿಮ್ಗೆ ಗೊತ್ತಾಯ್ತು? ಇವಾಗ ಅರುಣ್ ಎಲ್ಲಿದ್ದಾನೆ? ಇವನೇ ಅವನು, ಸರಿಯಾಗಿ ನೋಡ್ಕೊಳ್ರೋ. ಸುಧಾಕರ್ ಅಣ್ಣಂಗೆ ಓವರ್ ಆಗಿ ಮಾತಾಡ್ತವನೆ. ಬಾಯಿನ ಹೆಂಗ್ ಮುಗಿಸಿದ್ರೋ ಹಂಗೆ ಮುಗಿಸ್ಬೇಕು. ಇವತ್ ನೈಟೇ ಮುಗಿಸ್ಬೇಕು ಅಂತ ಅಣ್ಣ ಹೇಳಿದ್ದಾರೆ. ಗಾಡಿನ ತಿರ್ಗಿಸಿಡ್ತೀನಿ, ಬೇಗ ಬಂದ್ಬಿಡಿ ಆಯ್ತಾ? ಯಾರೋ ನಮ್ಮೆಲ್ಲ ಕಣ್ಣಿಟ್ಟಿದ್ದಾರೆ. ಎಷ್ಟ್ ಜನ ಆದ್ರೂ ಸರಿ, ಎಲ್ರೂ ಮುಗಿಸ್ಬಿಡ್ರೋ. ಯಾವನವನು ಲೈಟ್ ಆಫ್ ಮಾಡಿದ್ದು? ಕರೆಂಟ್ ಹೋಗಿರೋದಕ್ಕೆ ದೆವ್ವ ಹಿಡ್ದಂಗ್ ನಿಂತವ್ರು ನೋಡು. ತಗೊಳ.
ಹೇಳೋ, ನೀವೇ ತಾನೇ ಮಾಮೂನ್ ಸಾಯಿಸಿದ್ದು, ನೀವೇ ತಾನೇ ಸಾಯಿಸಿದ್ದು, ಹೇಳೋ. ಅಯ್ಯೋ ನೀನ್ ಹೇಳೋ, ಹೇಳೋ. ದೊಡ್ಡ ಮನುಷ್ಯ ಕಣೋ ನೀನು. ನಿನ್ ಕೈಲಿ ಏನು ಆಗಲ್ಲ, ಕುಡ್ಕ ಡಮ್ಮಿ ಪೀಸ್ ಅಂತ ಅನ್ಕೊಂಡಿದ್ದ. ಮೂರ್ತಿ ಹತ್ರನೇ ಸಪೋರ್ಟ್ ತಗೊಂಡ್ಬಂದಿದ್ಯಾ? ಹ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ ನಿನ್ಗೆ? ಲೋ ಸುಧಾ, ನಮ್ ರಾಸ್ ನಿಂಗೆ ಏನೋ ಮಾಡ್ದ. ಏನ್ ಮಾಡಿದ? ಶ್ವೇತನ್ನ ಇದೇ ಊರಲ್ಲಿ ಮದುವೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಬೇರೆ ಊರಿಗೆ ಕೊಟ್ವಿ ಕಣ. ಅವಳಲ್ಲಿಗೆ ಹೋಗಿ ನೇಣ್ ಹಾಕೊಂಡು ಅವತ್ತು ನೆಲ ಹಿಡಿದಿದ್ ನಮ್ಮಪ್ಪ ಇವತ್ತಿಗೂ ಮೇಲೆದ್ದಿಲ್ಲ. ತಿನ್ಸೋದ್ರಿಂದ ತೊಳೆಯೋವರೆಗೂ ನಾನು ಹಿಂತಿ ಮಾಡ್ತಾ ಇದ್ದೀವಿ. ಶ್ವೇತ ಸತ್ತಿದ್ದು ಹೇಳ್ಕೊಳಕ್ಕಾಗಿಲ್ಲ ಕಣ. ಆದ್ರೆ ಆ ರಾಸ್ ನನ್ನ ಕಣ್ಣು ಮುಂದೆ ಮದುವೆ ಮಾಡ್ಕೊಂಡು ಸಂತೋಷವಾಗಿದ್ದಾನೆ. ಅದನ್ನ ನೋಡ್ದಾಗೆಲ್ಲ ನನಗೆ ಸರಿಯಾಗಿ ಉರಿಯುತ್ತೆ ಕಣ. ರಾಸ್ ನೆಮ್ಮದಿಯಾಗಿ ಇರಬಾರ್ದು ಅಂತಾನೆ ಇದೆಲ್ಲ ಮಾಡ್ದೆ. ಇನ್ ಮೇಲೂ ಮಾಡ್ತೀನಿ. ಅರುಣ. ಏಯ್ ಕಣಿ ನಿಂತ್ಕೊಳ್ಳೋ, ಅಣ್ಣ ಕರಿತಿದಾರ, ನಿಲ್ಲೋ. ರಾಜಕೀಯದಲ್ಲಿ ಯಾವ್ಯಾವ ಸಪೋರ್ಟ್ ಮಾಡಿ ನನಗೆ ಈ ಕೂತ್ಕೊಳ್ಳೋಕ್ ಜಾಗ ಸಿಕ್ಕಿದೆ, ಅದನ್ನ ಹಾಳು ಮಾಡಕ್ ನೋಡ್ತಿದ್ಯಾ? ನಿನ್ ಜೊತೆ ಇದ್ದಿದ್ದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ ಕಣೋ. ರಾಸ್ ಸೋಲ್ಬೇಕು ಅಂತ ನಾನಿದ್ರೆ ನೀನ್ ನನಗೆ ಚೆಕ್ ಇಡ್ತಾ ಇದ್ಯಾ? ಸುಧಾ, ನನ್ನ ಹೆಂಡತಿಗೂ ನನ್ನ ಮಗನಿಗೂ ನನ್ನನ್ನು ಬಿಟ್ರೆ ಯಾರು ಇಲ್ಲ ಕಣೋ. ನನ್ನನ್ನು ಏನು ಮಾಡಬೇಡ ಕಣೋ. ಇದೇ ತರ ನೀನ್ ನರಿ ಬುದ್ಧಿ ತೋರಿಸ್ತಿರೋ, ನಾಳೆ ನೀನೇ ಫ್ಯಾಮಿಲಿ ಜೊತೆ ಬೀದಿಗೆ ಬರ್ತೀಯಾ. ಈ ಸಲ ಎಲೆಕ್ಷನ್ ಅಲ್ಲಿ ನೀನ್ ಸೋತೋಗ್ತೀಯಣ್ಣ.
ಮಳೆ ನೆಲಕ್ಕೆ ಚೆಲ್ಲಿ ಕಲಿಯು ಹೋಗದೆ ಬಗ 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 ಬೆಂಕಿ ಸಿಡಿಯುತ್ತಿದೆ. ಕೈಯೆತ್ತಲು ತಲೆಯು ಸೀಳಿ ಶಿರಬು ಈ ಭೂಮಿಯಲ್ಲಿ ಬಿದ್ದಿದೆ. ಬಿಡಬೇಡ ಬಿಡಬೇಡ ಅವನನ್ನು ಸೀಳಿ ಹಾಕು ನೀ ಹಗೆಯನ್ನು ತೀರಿಸಲು ಕೈಗೆ ಸಿಕ್ಕಿದ್ದು ಎತ್ತಿ ಹಾಕು. ಕಿಳಿಯಂತೆ ಎದೆ ಬಡಿತು ಇನ್ನೂ ಹೆಚ್ಚಿದೆ. ತಲೆಯು ಕೆಳಗೆ ಉಳಿತು ಸತತಕ್ಕೆ ರಚಿಸೋ ನಾಯಕ ಬರೆಯೋ ನೀ. ಮಿಂಚಂತೆ ಬಾರೋ ನೀನು ಬೆಂಕಿಯಂತೆ ಉರಿಯೋ ನೀನು. ಬೆಂಕಿಯ ಉರಿಯಲ್ಲಿ ಅವನನ್ನು ಬೆಂಕಿಗೆ ಹಾಕಿ ನೀನು. ಗುರಿ ಮರೆತರೆ ತಲೆ ಉರುಳದ ಸಿಡಿ ಸಿಡಿಯುತ್ತ ತಗತಿಗಿಸುತ್ತ ಉರಿಯೋ ಉರಿಯೋ. ಕೊಲ್ಲ ಕೊಲ್ಲ ಕೊಲ್ಲಲೇ. ಆಗ ನೀನ್ ಜೈಲಿಗೆ ಹೋಗ್ತೀಯಾ? ನನ್ ಕುಟುಂಬ ತರನೇ ನಿನ್ ಕುಟುಂಬ ನಾಶ ಆಗೋಗುತ್ತೆ. ಕೊಲ್ಲಲೇ. ನಿನ್ ಕುಟುಂಬ ನಾಶ ಆಗೋದಿಕ್ಕೆ ಕಾರಣ ನಿಮ್ಮಪ್ಪನ ಎಲೆಕ್ಷನ್ ಸೋಲನ್ನ ಕುಟುಂಬ ದ್ವೇಷವಾಗಿ ಬದಲಾಯಿಸಿದ್ದಕ್ಕೆ. ನಾವು ಬಾಳೋ ಜೀವನ ಬೇರೆ, ರಾಜಕೀಯನೇ ಬೇರೆ. ಬನ್ನಿ ಹೋಗೋಣ. ಏನಯ್ಯ ಲಾಯರು, ಏನೋ ಕೇಳ್ಕೋಬೇಕು ಅಂತಲ್ಲ, ಕೇಳ್ಕೊ. ಅದಪ್ಪ ರಾಸು, ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ನೀನ್ ಮತ್ತೆ ನಿಲ್ಲಪ್ಪ. ನಲ್ಲೂರ್ ಪಂಚಾಯತಿಯವರು ನಿಮ್ ಹೆಸರು ಹೇಳ್ತಾರಣ್ಣ. ನೀವ್ ನಿಂತ್ಕೊಳ್ಳಿ, ಖಂಡಿತ ಗೆಲ್ತೀರಾ. 2 ಸಲ ಮಿಸ್ ಆಯ್ತು, ಈ ಸಲ ಬಿಟ್ಕೊಡಲ್ಲಪ್ಪ. ಏನಪ್ಪ ರಾಜಕೀಯ ನೋಡಿ ಹೆದರ್ಕೊಂಡ್ಬಿಟ್ಟಿದ್ಯಾ? ನೀವೇನಾ ಸವಿತಾ? ಹೌದು ಸರ್. ಏನ್ ಓದಿದ್ ನೀವು? MAPL. ಯಾರು ನಿಮಗೆ ಸಪೋರ್ಟ್ ಮಾಡ್ತಿರೋದು? ಎಲೆಕ್ಷನ್ ಅಲ್ಲಿ ನಿಂತು ನಾನು ಕಲ್ತ್ಕೊಂಡಿದ್ದು ಒಂದೇ, ರಾಜಕೀಯ ಅನ್ನೋದು ದ್ವೇಷನೋ, ಕೆಲಸ ಮಾಡೋದು ಕುಟುಂಬದ ಮರ್ಯಾದೆನೋ ಅಥವಾ ನಮ್ಮ ಮಾನನೋ ಅಲ್ಲ. ರಾಜಕೀಯ ಅನ್ನೋದು ಜನರು ಒಳ್ಳೇದಕ್ಕೆ, ರಾಜಕೀಯ ಎಲ್ಲರೂ ಸಮಾನವಾಗಿ ಬದುಕೋದಿಕ್ಕೆ.